ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಮಂಗಳದ ಪರ್ವಕಾಲದಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನು ಸ್ಮರಣೆ ಮಾಡಿ ಕೃಷ್ಣನ ಪಾದಾರವಿಂದಗಳಲ್ಲಿ ಪ್ರವಚನದ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಗುರುಗಳ ಮೂಲಕ. ಶ್ರೀಕೃಷ್ಣ ಅಂದರೆ ಕಲಿಯುಗದ ಹೆದ್ದೈವ ಅಂತ ಭಾವಿಸಬೇಕು. ಕಲಿಯುಗದಲ್ಲಿ ಎಲ್ಲೆಡೆಯಲ್ಲಿ ಅಧರ್ಮ ನಡೀತಾ ಇರ್ತದೆ. ಧರ್ಮಕ್ಕೆ ಸಹಾಯಕವಾದಂಥ ವಾತಾವರಣ ಕಡಿಮೆ. ಆದರೆ ಕೃಷ್ಣ ಕಲಿಯುಗದ ಭಕ್ತರಿಗೆ ಅಭಯ ನೀಡುವಾಗ ಹೇಳ್ತಾನೆ, ಎಷ್ಟೇ ಅಧರ್ಮ ನಡೀತಿರಲಿ, ಅನ್ಯಾಯ ನಡೀತಿರಲಿ, ಆದರೆ ನೀನು ಮಾತ್ರ ನನ್ನ ಸ್ಮರಣೆ ಮಾಡ್ತಾ ಇದ್ದರೆ ನಾನು ರಕ್ಷಣೆ ಮಾಡ್ತೇನೆ ಅಂತಂದಿದ್ದಾನೆ. ಕೃಷ್ಣಾವತಾರ ಆದದ್ದೇ ತನ್ನ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ. ಕಲಿಯುಗಕ್ಕೆ ಬಹಳ ಹತ್ತಿರದ ಅವತಾರ ಅಂದರೆ ಕೃಷ್ಣಾವತಾರ. ರಾಮ ಹತ್ತಿರದಲ್ಲಿ ಅವತಾರ ಮಾಡಲಿಲ್ಲ. ಪರಶುರಾಮ, ನೃಸಿಂಹ ಇವರೆಲ್ಲ ಅವತಾರ ಮಾಡಿದ್ದರ ಕಾಲ ಯೋಚನೆ ಮಾಡಿದರೆ ದೂರ ದೂರ ಆಯಿತು ನಮಗಿವತ್ತು. ಅವರು ಯಾವಾಗಲೂ ಇದ್ದಾರೆ. ರಾಮನಿದ್ದಾನೆ, ನೃಸಿಂಹನಿದ್ದಾನೆ, ವಾಮನನಿದ್ದಾನೆ, ಕೂರ್ಮನಿದ್ದಾನೆ, ಯಾವಾಗಲೂ ಇದ್ದಾನೆ. ನಮಗತಿ ಹತ್ತಿರದಲ್ಲಿ ಅವತರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಭಗವಂತ ತಗೊಂಡ ರೂಪ ಅದು ಕೃಷ್ಣ ರೂಪ. ಆ ಕೃಷ್ಣ ರೂಪದಿಂದ ಭಗವಂತ ಉಪದೇಶ ಮಾಡ್ತಾ ಗೀತೆಯಲ್ಲಿ ಹೇಳ್ದ, ನಮೇ ಭಕ್ತಃ ಪ್ರಣಶ್ಯತಿ. ಒಂದು ಮಾತು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನನ್ನು ಅನನ್ಯ ಭಾವದಿಂದ ಚಿಂತನೆ ಮಾಡು, ನಾನು ಯೋಗಕ್ಷೇಮವನ್ನು ಹೊರುತ್ತೇನೆ ಅಂತ ಉಪದೇಶ ಮಾಡಿದ. ಹಾಗಾಗಿ ನಾವು ಯಾವ ಯೋಚನೆ ಮಾಡಬೇಕಾಗಿಲ್ಲ, ಎಲ್ಲ ಭಾರ ಕೃಷ್ಣನ ಮೇಲೆ ಹಾಕಿಬಿಡಬೇಕು. ಕಲಿಯುಗದವರಿಗೆ ಇಷ್ಟು ಸುಲಭದ ಉಪಾಯ ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಅದನ್ನು ಲೋಕಕ್ಕೆ ತೋರಿಸಲಿಕ್ಕೆ, ಸ್ಥಿರಪಡಿಸಲಿಕ್ಕೆ ತನ್ನ ಅವತಾರದ ಮಹಿಮೆಗಳನ್ನು ಭಾಗವತದಲ್ಲಿ ಹೇಳಿದ. ಅನನ್ಯ ಭಾವದಿಂದ ಚಿಂತಿಸಿದವರನ್ನೆಲ್ಲ ನಾನು ಹೇಗೆ ರಕ್ಷಿಸಿದ್ದೇನೆ, ನಿಮಗವರೆಲ್ಲ ಸ್ಫೂರ್ತಿಯಾಗಲಿ. ಯಶೋದೆ, ನಂದಗೋಪ ಹಾಗೂ ಗೋಕುಲದಲ್ಲಿದ್ದಂತಹ ಗೊಲ್ಲ ಬಾಲಕರು
ಗೋಪಿಕಾ ಸ್ತ್ರೀಯರು, ದೇವಕಿ ವಸುದೇವ, ಇವರನ್ನೆಲ್ಲ ಭಗವಂತ ಕಾಲ ಕಾಲಕ್ಕೆ ಆಪತ್ತು ಬಂದಾಗ ರಕ್ಷಣೆ ಮಾಡ್ತಾ ಬಂದ. ಯಾಕೆ ರಕ್ಷಿಸಿದ? ಅನನ್ಯ ಭಾವದಿಂದ ಕೃಷ್ಣನನ್ನು ಮೊರೆ ಹೋದವರು. ಎಷ್ಟು ಥರದ ಆಪತ್ತಿನಿಂದ ರಕ್ಷಣೆ ಮಾಡಿದ? ವಿಷಜಲಾಶಯಾತ್ ವ್ಯಾಳರಾಕ್ಷಸಾತ್ ವರ್ಷಮಾರುತಾದ್ವೈದ್ಯುತಾನಲಾತ್. ಸಮಸ್ಯೆಗಳು ಬರೋದೇ ಇವುಗಳಿಂದ. ನೀರು ವಿಷಮಯವಾಯಿತು. ವಿಷಮಯವಾದ ನೀರನ್ನು ಹೇಗೆ ಕುಡಿಯೋದು, ಹೇಗೆ ಬಳಸೋದು ಅಂತ ಸಮಸ್ಯೆ ಎದುರಾಯಿತು. ಶ್ರೀಕೃಷ್ಣ ತನ್ನ ಕಣ್ಣಿನ ದೃಷ್ಟಿಯಿಂದ ಎಲ್ಲ ನೀರಿನಲ್ಲಿರೋ ವಿಷವನ್ನು ಹೀರಿ ಕಾಳಿಂಗನನ್ನು ಮರ್ದನ ಮಾಡಿ ವಿಷಜಲಾಶಯಾತ್ ಎಲ್ಲರನ್ನ ರಕ್ಷಣೆ ಮಾಡಿದ ಕಥೆ ನಾವಿವತ್ತು ಅನುಸಂಧಾನ ಮಾಡಬೇಕು. ನಮಗೂ ನೀರಿನಿಂದ ಆಪತ್ತು ಬರ್ತಾ ಇದೆ. ಎಂಥೆಂಥ ನೀರು ಕುಡಿತಿದ್ದೇವೋ ಏನೋ ನಾವಿವಾಗ. ಆದರೆ ಭಗವಂತ ಕೃಷ್ಣ ಅನನ್ಯ ಶರಣು ಬಂದಂಥ ಗೊಲ್ಲ ಬಾಲಕರನ್ನು, ಗೋಕುಲದಲ್ಲಿ ವಾಸ ಮಾಡ್ತಾ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಿ ಜಗತ್ತಿಗೆ ಸಂದೇಶ ಕೊಟ್ಟ. ವ್ಯಾಳ ರಾಕ್ಷಸಾತ್, ಎಷ್ಟು ಥರದ ರಾಕ್ಷಸರನ್ನು ಕಂಸ ಕಳಿಸಿದ. ಅದದೇ ವೇಷ ಹಾಕ್ಕೊಂಡು ಬಂದ್ರಂತೆ. ಒಬ್ಬ ಕುದುರೆ ವೇಷದಲ್ಲಿ ಬಂದ, ಇನ್ನೊಬ್ಬ ಕರುವಿನ ವೇಷದಲ್ಲಿ ಬಂದ, ವತ್ಸಾಸುರ ಅಂತ. ಒಬ್ಬ ಬಕಪಕ್ಷಿಯ ವೇಷದಲ್ಲಿ ಬಂದ. ಪಕ್ಷಿ ವೇಷದಲ್ಲಿ ಬಂದರೆ ನಾನು ಅಸುರ ಅಂತ ಯಾರೂ ಕಂಡುಹಿಡಿಯಲ್ಲ ಅಂತ ಪಕ್ಷಿ ವೇಷದಲ್ಲಿ ಬಂದ. ಹೀಗೆ ಹೊಸ ಹೊಸ ವೇಷ ಹಾಕ್ಕೊಂಡು ಯಾರಿಗೂ ತಮ್ಮನ್ನು ಅಸುರರು ಅಂತ ಪರಿಚಯಿಸಿಕೊಳ್ಳದೆ ಇರೋ ಹಾಗೆ ಬಂದ್ರಂತೆ. ಪೂತನೆ ಅವಳು ನಿಜ ವೇಷದಲ್ಲಿ ಬಂದಿರಲಿಲ್ಲ. ಬರುವಾಗ ಭಾರಿ ಕಾಸ್ಟ್ಯೂಮ್ ಡಿಸೈನರನ್ನು ಭೇಟಿಯಾಗಿ ಯಾವ ಕಾರಣಕ್ಕೂ ನನ್ನನ್ನು ಪತ್ತೆ ಹಚ್ಚಬಾರ್ದು, ನಾನು ಒಳ್ಳೆ ಸಿನಿಮಾ ಹೀರೋಯಿನ್ ಥರ ಕಾಣಬೇಕು ಅಂತ ಹೇಳಿದ್ಲಂತೆ. ಹಾಗೆ ಮಾಡಿದ್ರು ಅವರಿಗೆ. ವರಬಲದಿಂದ ಒಳ್ಳೆ ರೂಪ ತಗೊಂಡು ಬಂದಳು. ಪತ್ತೆ ಹಚ್ಚಲಿಕ್ಕಿಲ್ಲ, ಅವಳು ಅಸುರಿ, ಅವಳು ಕೆಟ್ಟವಳು ಅಂತ. ನೋಡಿದರೆ ರಾಮಾಯಣ ಕಾಲದ ತಾಟಕಿನೇ ಬಂದಿದ್ದಾಳೆ. ತಾಟಕಿ ಯಾರು ಅಂತ ಗೊತ್ತಿರಬೇಕು. ರಾಮಾಯಣ ಕಾಲದ ತಾಟಕಿಯ ಬಗ್ಗೆ ವಾಲ್ಮೀಕಿಗಳು ಹೇಳ್ತಾರೆ, 10,000 ಆನೆಯ ಬಲ ಒಬ್ಬಳಿಗಿತ್ತಂತೆ. 10,000 ಆನೆಯ ಬಲ ಅಂದರೆ ಎಷ್ಟು ಲೆಕ್ಕ ಹಾಕ್ಲಿಕ್ಕಾಗ್ತದ? ಅಂಥ ತಾಟಕಿ ಕಂಸ ಕಳಿಸಿದಾಗ ಪೂತನೆಯಾಗಿ ಹುಟ್ಟಿದ್ಲು. ದ್ವಾಪರದಲ್ಲಿ ಬರುವಾಗ ಸ್ಫುರದ್ರೂಪಿಯಾಗಿ ಬಂದಳು, ಯಾರಿಗೂ ಗೊತ್ತಾಗಲಿಲ್ಲ. ಹೀಗೆ ಎಷ್ಟೋ ರಾಕ್ಷಸರು, ಶಕಟಾಸುರ ಬಂದ, ತೃಣಾವರ್ತ ಬಂದ, ಪೂತನೆ ಬಂದಳು, ಯಾರನ್ನು ಹೆಸರಿಲ್ದಂತೆ ಮಾಡಿಬಿಟ್ಟ ಕೃಷ್ಣ. ಯಾಕೆ? ನನ್ನ ಭಕ್ತರಿಗೆ ಆಪತ್ತು ಆಗಬಾರ್ದು, ನನ್ನ ಭಕ್ತರಿಗೆ ಕೆಡಕಾಗಬಾರ್ದು. ವ್ಯಾಳ ರಾಕ್ಷಸಾತ್ ಅಂದ್ರೆ ಆ ಅರ್ಥ. ವಿಷಜಲಾಶಯಾತ್ ವ್ಯಾಳ ರಾಕ್ಷಸಾತ್. ಇವತ್ತು ಕೂಡ ಬಹಳಷ್ಟು ರಾಕ್ಷಸರಿಂದ ಅಪಾಯ ನಮಗಿರ್ತದೆ. ಹೊಸ ಹೊಸ ವೇಷ ತೊಗೊಂಡು ಬಂದಿರ್ತಾರೆ. ಅದು ಕಾಲ ಬದಲಾದಾಗೆ ವೇಷ ಬದಲಾಗ್ತದೆ ಅಂತಾರಲ್ಲ, ಹಾಗೆ ಕಾಲ ಬದಲಾದ ಹಾಗೆ ವೇಷ ಭಾಷೆ ಬದಲಾಗ್ತದೆ. ಅಸುರರು ಕೂಡ ಬದಲಾದ ವೇಷದಲ್ಲಿ ಬರ್ತಾರೆ ಇವತ್ತು. ಅದನ್ನು ಇವತ್ತು ಸ್ಕ್ಯಾಮ್ ಅಂತ ಹೆಸರಿಟ್ಟಿರ್ತಾರೆ. ಇವತ್ತು ನೋಡಿದರೆ ಎಂಥೆಂಥ ಸ್ಕ್ಯಾಮ್ ನಡೀತಾ ಇದೆ. ಜಗತ್ತಿನ ಮಟ್ಟದ ಸ್ಕ್ಯಾಮ್ ಬೇರೆ, ರಾಜ್ಯ ಮಟ್ಟದ ಸ್ಕ್ಯಾಮ್ಗಳು ಬೇರೆ, ಮನೆ ಮಟ್ಟದ ಸ್ಕ್ಯಾಮ್ ಬೇರೆ ಇರ್ತದೆ. ಮತ್ತು ಅಂದರೆ ಇವರೆಲ್ಲ ಒಂದರ್ಥದಲ್ಲಿ ದುರ್ನೀತಿ, ದುರ್ವಿಚಾರ, ಇನ್ನೊಬ್ಬರು ಹಣ ಸುಲಿಗೆ ಮಾಡೋದು, ಹಿಂಸೆ ಕೊಡೋದು, ಇದೆಲ್ಲ ಅಸುರರು ಅಂತ ಅಭಿಪ್ರಾಯ ಅಷ್ಟೆ. ಅಸುರರು ಅಂದರೆ ಬೇರೆ ಏನೋ ತಿಳ್ಕೊಳ್ಬಾರ್ದು. ಇಂಥ ಅಸುರರನ್ನೆಲ್ಲ ನಾವು ನೀವು ನಮ್ಮ ಶಕ್ತಿಯಿಂದಲೇ ಮಟ್ಟ ಹಾಕ್ತೀವಿ ಅಂದರೆ ಸುಲಭ ಸಾಧ್ಯ ಆಗಲ್ಲ. ಅದಕ್ಕೆ ಬೇಕು ಹಿನ್ನೆಲೆಯಲ್ಲಿ ಒಬ್ಬ ಕಾಪಾಡಲಿಕ್ಕೆ. ನ್ಯಾಯ, ಧರ್ಮ, ಗೋವುಗಳು, ವೇದ, ಯಜ್ಞ, ಸಂಸ್ಕೃತಿ ಇವುಗಳನ್ನು ರಕ್ಷಿಸ್ಲಿಕ್ಕೆ ಒಬ್ಬ ಅಧಿಪತಿ ಬೇಕು. ಅವನೇ ನಾನು ಅಂದ ಕೃಷ್ಣ. ಅನನ್ಯಾಶ್ಚಿಂತಯಂತೋ ಮಾಂ. ಎಷ್ಟು ಥರದಿಂದ ಅಸುರರು ಬರಲಿ, ನೀವ್ಯಾರು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ್ರಿ, ನನ್ನ ಶರಣು ಬರ್ರಿ, ನಾನು ಅದನ್ನು ರಕ್ಷಣೆ ಮಾಡ್ತೇನೆ ಅಂತಂದ. ಸಾರ್ವಕಾಲಿಕವಾಗಿ ಕೃಷ್ಣನ ರಕ್ಷಣೆಯ ಮಹಿಮೆಯನ್ನು ಅನುಸಂಧಾನ ಮಾಡಬೇಕು. ಹಾಗೆಯೇ ವ್ಯಾಳ ರಾಕ್ಷಸಾತ್ ಅಂತಾದ ಮೇಲೆ ವರ್ಷ ಮಾರುತಾದ್ವೈದ್ಯುತಾನಲಾತ್. ವರ್ಷ ಮಾರುತಾತ್
ವರ್ಷ ಅಂದರೆ ಮಳೆ ಸುರಿಸಿದ ಧೋಂತ ಮಳೆ ಸುರಿಸಿದ ಇಂದ್ರ. ಯಾರೂ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ತಮ್ಮನ್ನು ಗೋಪಾಲಕರು. ಗೋವುಗಳೆಲ್ಲ ನೀರಿನಲ್ಲಿ ತೇಲ್ತಾವೆ ಅಂತಾಯಿತು. ಗೋವಿಗಿಟ್ಟಿದಂಥ ಹುಲ್ಲಿನ ರಾಶಿಗಳೆಲ್ಲ ನೀರಿನಲ್ಲಿ ತೇಲಿಕ್ಕೆ ಶುರು ಆಯಿತು. ಪ್ರಳಯ ಕಾಲದ ಮೋಡದ ನೀರು ತರಿಸಿ ಸುರಿಸಿದ್ರೆ ಏನಾಗಬೇಡ ಮತ್ತೆ. ಅಂಥ ನೀರಿನ ಬಾಧೆ. ಏನು ಮಾಡಲಿಕ್ಕಾಗ್ತಿಲ್ಲ ಇನ್ನು ಅಂದಾಗ ಕೃಷ್ಣನನ್ನು ಮೊರೆ ಹೋದರು. ಕೃಷ್ಣ ಕೃಷ್ಣ ಮಹಾಯೋಗಿನ್ ಹೇ ರಾಮಾಮಿತ ವಿಕ್ರಮ. ಹೇ ಕೃಷ್ಣ ಮಹಾಯೋಗಿನ್, ಹೇ ರಾಮ ಅಮಿತ ವಿಕ್ರಮ, ದೇವೇಂದ್ರ ನಮ್ಮೆಲ್ಲರ ಮೇಲೆ ಸಿಟ್ಟಾಗಿದ್ದಾನೆ. ಮಳೆ ಬರ್ತಾ ಇರೋದು ನೋಡಿದರೆ ಆಶ್ಚರ್ಯ ಆಗ್ತಾ ಇದೆ, ತಡಿಲಿಕ್ಕಾಗ್ತಿಲ್ಲ, ನೀವೇ ರಕ್ಷಣೆ ಮಾಡಬೇಕು ಅಂತ ಬಂದರು. ಕೃಷ್ಣ ಏನು ಮಾಡಿದ? ನಾನು ಹೇಳಿದ ಉಪದೇಶ ಕೇಳಿ ನಾನು ಹೇಳಿದಂತೆ ನಡೆಸಿದ್ದಕ್ಕೆ ನಾನೇ ಗೋವರ್ಧನವನ್ನು ಎತ್ತಿ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅಂತ ಗೋವರ್ಧನ ಎತ್ತಿಬಿಟ್ಟ. ಗೋವರ್ಧನ ಬೆಟ್ಟವನ್ನು ಎತ್ತಿ ಎಲ್ಲ ಗೋವುಗಳನ್ನು, ಗೊಲ್ಲ ಬಾಲಕರನ್ನು, ಆಬಾಲ ವೃದ್ಧರನ್ನು ತನ್ನ ಕೆಳಗಡೆಯಲ್ಲಿ ತರಿಸಿದ, ಪರ್ವತದ ಕೆಳಗಡೆ. ಲೋಕಕ್ಕೆ ಸಂದೇಶ ಕೊಡ್ತಾನೆ, ಇಂಥ ಜಾತಿಯವರಾಗಬೇಕು ಅಂತಿಲ್ಲ, ಇಂಥ ಮತದವರು, ಇಂಥ ಪಂಥದವರು, ಇಂಥ ಮಠದವರೇ ಆಗಬೇಕು ಅಂತಿಲ್ಲ. ಯಾವ ಮತ ಆದರೇನು, ಜಾತಿ ಆದರೇನು, ಪಂಥ ಆದರೇನು, ನಾನು ಒಂದೇ ಕಡೆಯಲ್ಲಿ ಎಲ್ಲರನ್ನು ಕರೆಸಿ ರಕ್ಷಣೆ ಮಾಡ್ತೀನಿ ಅಂತ ತೋರಿಸಿದ್ನಂತೆ. ಆ ಗೊಲ್ಲ ಬಾಲಕರೆಲ್ಲ ಶ್ರೀಕೃಷ್ಣ ಕೂಗಿದಾಗ ಬೆಟ್ಟದ ಕೆಳಗಡೆ ಎಲ್ಲರನ್ನು ತರಿಸಿದಾನಂತೆ. ಒಬ್ಬರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ತರಿಸಿಬಿಟ್ಟ. ಇದು ನಮಗೆ ಕೊಡುವಂಥ ಮತ್ತೊಂದು ಸಂದೇಶ. ಯಾವ ರೀತಿಯಿಂದಲೂ ನನ್ನ ಬಳಿ ಬರುವವರು ನನ್ನನ್ನು ಕೃಷ್ಣ ನೋಡ್ತಾನೋ ಇಲ್ಲೋ ಅಂತ ಪೇಚಾಡೋದು ಬೇಡ ಅಂತಂದ. ಎಂಥ ಅದ್ಭುತವಾದ ವಿಷಯ ಇದು. ನಾವು ತಿಳ್ಕೊಂಡಿದ್ದೇವೆ ನಮ್ಮನ್ನು ದೇವ್ರ ಹತ್ತಿರ ಸೇರಿಸ್ತಾನೋ ಇಲ್ಲೋ, ನಾವು ಕೊಟ್ಟರೆ ನೈವೇದ್ಯ ತಗೊಳ್ತಾನೋ ಇಲ್ಲೋ, ನಾವು ಸ್ವಲ್ಪ ದೇವರಿಗೆ ದೂರವಾದವರು ಅಂತ ನಾವೇ ಅಂದ್ಕೊಂಡ್ಬಿಟ್ಟಿದ್ದೇವೆ. ಹಾಗೇನಿಲ್ಲ. ಎಲ್ಲರನ್ನೂ ಭಗವಂತ ಆದರ ಮಾಡ್ತಾನೆ, ಅಂತಃಕರಣ ಮಾಡ್ತಾನೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರಕಂಕಾ ಯವನಾಶಕಾದಯಃ ಏನೇ ಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಯವನ, ಶಕ, ಇವುಗಳೆಲ್ಲ ಶಬ್ದ ಕೇಳಿಲ್ಲ ನಾವು ಬಹಳ ಇವತ್ತು. ಇವು ಎಲ್ಲಿದ್ದು ಶಬ್ದಗಳು? ಭಾಗವತದಲ್ಲಿ ಬಂದಿದ್ದು. ಎಲ್ಲಿ ಆಡ್ತಾರೆ ಇವನ್ನ ಅಂತಂದರೆ ಜಾತಿ ಉಪಜಾತಿಗಳನ್ನು ಸಂಗ್ರಹ ಮಾಡಿದ ಶಬ್ದಗಳಿವೆಲ್ಲ. ಇವತ್ತು ಲೋಕದಲ್ಲಿ ಜಾತಿ ಉಪಜಾತಿ ಅಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರಲ್ಲ, ಅವುಗಳನ್ನು ಸಂಸ್ಕೃತದಲ್ಲಿ ಈ ಭಾಷೆಯಲ್ಲಿ ಪುರಾಣದಲ್ಲಿ ಹೇಳಿದ್ದಾರೆ. ಎಲ್ಲೇ ಹುಟ್ಟಿರಲಿ ಅವನು ದೈವಭಕ್ತನಾಗಿದ್ದಾನೆ ಅಂದರೆ ಭಗವಂತ ಅವನಿಗೆ ಅನುಗ್ರಹಿಸ್ತಾನೆ ಅಂತ ಈ ಮಾತನ್ನು ಹೇಳ್ತಾರೆ. ಕಿರಾತ, ಸ್ವಲ್ಪ ಈ ಶಬ್ದದ ಪರಿಚಯ ಇರಬಹುದೇನೋ. ಟ್ರೈಬಲ್, ಎಲ್ಲಿ ಇವತ್ತು ಬುಡಕಟ್ಟು ಜನಾಂಗ ಅಂತಿದೆ, ಕಾಡಿನಲ್ಲಿರ್ತಾರೆ, ಬೇಟೆ ಆಡುವಂಥ ಒಂದು ವ್ಯವಸ್ಥೆ, ಅದೆಲ್ಲ ಅವರಿಗೆಲ್ಲ ಕಿರಾತ ಅಂತ ಕರೀತಾರೆ. ದೇವರವರನ್ನು ಅನುಗ್ರಹಿಸ್ತಾನೋ ಇಲ್ಲೋ, ಅವರು ನನ್ನಲ್ಲಿ ಭಕ್ತಿ ಮಾಡಿದರೆ ನಾನು ಅನುಗ್ರಹಿಸ್ತೀನಿ ಅಂತಾನಂತೆ. ಕಿರಾತ, ಹೂಣ ಅಂದರೆ ಕ್ರಿಶ್ಚಿಯನ್ರು ಅಂತ ಅರ್ಥ. ಆಂಧ್ರ, ಪುಲಿಂದ, ಪುಲ್ಕಸ, ಯವನ, ಶಕ, ಎಲ್ಲ ಥರದ ಜನವನ್ನು ಯಾರನ್ನೂ ಬಿಡಲಿಲ್ಲ ಭಾಗವತ. ಹಾಗಾಗಿ ನಾವು ಭ್ರಮೆ ಹುಟ್ಟಿಸ್ಬಾರ್ದು. ಅವರು ಆ ಜಾತಿಯಲ್ಲಿ ಹುಟ್ಟಿದ್ದಾರೆ, ದೇವರಿಗೆ ಅವರು ಬೇಡವಾಗ್ತಾರೆ ಅಂತ ನಾವು ಭ್ರಮೆ ಹುಟ್ಟಿಸ್ಬಾರ್ದು. ಭಾಗವತ ಸ್ವತಃ ಹೇಳ್ತಾ ಇದೆ, ಇಂಥಿಂಥ ಅವರು ಕೂಡ ನನ್ನಲ್ಲಿ ಭಕ್ತಿ ಮಾಡಿದರೆ ನಾನು ಅನುಗ್ರಹ ಮಾಡ್ತೇನೆ. ಯೋಚಿಸ್ಬೇಕಲ್ಲ. ರಾಮನ ಕಥೆಯಲ್ಲಿ ಬಂದ ಗುಹ ಯಾವ ವರ್ಣದವ? ಅವನೇನು ವೇದಾಂತಗಳನ್ನು ಅಧ್ಯಯನ ಮಾಡಿದ್ನೇ? ಭಾಗವತ ಪುರಾಣ ಮಾಡ್ತಾ ಇದ್ನೇ? ಅವನೇನು ಮಾಡ್ತಾ ಇದ್ದ? ದೋಣಿ ಓಡಿಸೋ ಒಬ್ಬ ಅಂಬಿಗನ ಮನೆ ಒಳಗೆ ಭಗವಂತ ಪಾದ ತೊಳಸ್ಕೊಂಡು ಅವನದೇ ದೋಣಿ ಏರಿ ದಾಟ್ತಾನೆ ಅಂತಂದರೆ ಅವನಿಗೆ ಮುಕ್ತಿ ಕೊಡ್ತಾನೆ ಅಂದರೆ ರಾಮಾವತಾರದ ಕಥೆಯಲ್ಲಿ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ಶಬರಿ ಅವಳೇನು ಉಪನಿಷತ್ತುಗಳನ್ನು ಕೇಳಿದ್ಲೇ? ವೇದ ಅರೆದು ಕುಡ್ದಿದ್ಲೇ? ಮತ್ತು ಶಬರಿ ಎಂಥವಳು?
ಅವಳು ಬೆಳೆದದ್ದು ಯಾವ ಪರಿಸರದಲ್ಲಿ, ಅಂಥವಳ ಕಡೆಯಿಂದ ರಾಮ ಪಾದ ತೊಳಸ್ಕೊಂಡು ಅವಳು ಕೊಟ್ಟ ಹಣ್ಣನ್ನು ಸ್ವೀಕಾರ ಮಾಡಿ ಅವಳಿಗೆ ಅನುಗ್ರಹ ಮಾಡಿದ ಅಂತ ಕಥೆ ಬಂತು. ಇದನ್ನು ಯೋಚಿಸಬೇಕು ಮನುಷ್ಯ. ತಾನು ದೇವರಲ್ಲಿ ಮಾಡ್ತಿರುವ ಭಕ್ತಿ ಶ್ರದ್ಧೆ ಅದು ಬಹಳ ಮುಖ್ಯವಾಗಿ ಕಾರಣವಾಗ್ತದೆ ಅಂತ ಅನುಸಂಧಾನ ಮಾಡಬೇಕು. ಇದೊಂದು ಅಂಶ. ಹಾಗೆಯೇ ವರ್ಷ ಮಾರುತಾತ್, ಗಾಳಿನೂ ಭಾಳ ಬೀಸಿತ್ತಂತ ಆವಾಗ. ಎಷ್ಟು ಗಾಳಿ ಬೀಸೋ ಹಾಗಾಯಿತು. ಇಂದ್ರ ಮಳೆ ಸುರಿಸುವಾಗ ಶ್ರೀಕೃಷ್ಣ ಯಾರು ವ್ಯಥೆ ಪಡಬೇಡ್ರಿ, ಬೆಟ್ಟ ಎತ್ತಿ ಹಿಡಿತೇನೆ, ಕೆಳಗೆ ಬಂದುಬಿಡ್ರಿ, ಗಾಳಿನೂ ಏನು ಮಾಡಲ್ಲ ಅಂತಂದ್ಬಿಟ್ಟ. ವ್ಯಾಳ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನ್ ಅಲಾತ್. ಮಿಂಚು ಬಂತು, ಗುಡುಗು ಸಿಡಿಲುಗಳು. ಯಾರು ರಕ್ಷಣೆ ಮಾಡ್ತಾರೆ? ಕೃಷ್ಣ ನಾನು ರಕ್ಷಣೆ ಮಾಡ್ತೀನಿ ಅಂತಂದ್ಬಿಟ್ಟ. ಹೀಗೆ ಕೃಷ್ಣನ ರಕ್ಷಣೆಯನ್ನು ಯಾವಾಗಲೂ ಭಕ್ತರು ಚಿಂತಿಸಲಿ. ಪರಿಪರಿಯಿಂದ ಆಪತ್ತು ಬಂದರೆ ಪರಿಪರಿಯಿಂದ ರಕ್ಷಣೆ ಮಾಡ್ತಾನೆ ಅನ್ನೋ ಸಂದೇಶವನ್ನು ಶ್ರೀಕೃಷ್ಣನ ಅವತಾರದಿಂದ ನಮಗೆಲ್ಲ ನೀಡಿದ. ಎರಡನೇ ಅಂಶ, ಯಾರು ಕರ್ತವ್ಯ ನಿರತರಾಗ್ತಾರೆ ಕೃಷ್ಣನಿಗೆ ಅವರನ್ನು ಕಂಡ್ರೆ ಬಹಳ ಪ್ರೀತಿ ಅಂತೆ. ಕರ್ತವ್ಯ ನಿರತರಾಗಿರಬೇಕು ನಾವು. ಅದಕ್ಕೆ ಉದಾಹರಣೆ ಅಂದರೆ ಅಕ್ರೂರ ಹಾಗೂ ಉದ್ಧವ. ಅವರ ಮೇಲೆ ಕೃಷ್ಣ ಬಹಳ ಪ್ರೀತಿ ತೋರ್ತಾ ಇದ್ದ. ಅವರಿಗಿಂತ ಹೆಚ್ಚು ಪಾಂಡವರು, ಅವರಿಗಿಂತ ಹೆಚ್ಚು ಅಕ್ರೂರ ಉದ್ಧವರಿಗಿಂತಲೂ ಹೆಚ್ಚು ಪಾಂಡವರ ಮೇಲೆ ಭಗವಂತನಿಗೆ ಪ್ರೀತಿ. ಯಾಕೆ ಅಂದರೆ ದೈನ್ಯ ಇಲ್ಲ, ಸ್ವಧರ್ಮ ಬಿಡಲಿಲ್ಲ, ಕರ್ತವ್ಯ ನಿರತರಾಗಿದ್ದರಂತೆ. ಮಮಃ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳಿದ ಮಾತನ್ನು ಮಹಾಭಾರತ ಹೇಳ್ತದೆ. ಯಾಕೆ ಕೃಷ್ಣ ಪಾಂಡವರನ್ನಷ್ಟು ಪ್ರೀತಿಸ್ತಾನೆ? ಒಂದು ಸಂದರ್ಭ ಹೇಳ್ತದೆ ಪುರಾಣದಲ್ಲಿ, ಮಹಾಭಾರತದಲ್ಲಿ. ವಿರಾಟ ನಗರದಲ್ಲಿ ಪಾಂಡವರ ಅಜ್ಞಾತವಾಸ ಎಲ್ಲ ಕಳೆದ್ರು, ಮುಗೀತು, ಅಜ್ಞಾತವಾಸ ಮುಗೀತು. ರಾಜನಿಗೆ ಗೊತ್ತಾಯಿತು ಇವರೇ ಪಾಂಡವರು ಅಂತ. 1 ವರ್ಷ ಕಳೆದ ಮೇಲೆ ಮತ್ತೆ ಗೊತ್ತಾಗಬೇಕಾಗಿತ್ತು, ಗೊತ್ತಾಯಿತು. ಗೊತ್ತಾದಾಗ ವಿರಾಟ ರಾಜ, ಎಲ್ಲ ನಿಂದೇ ಸಂಪತ್ತು ಧರ್ಮರಾಜ, ಭೀಮ ಅರ್ಜುನ ನೀವೆಲ್ಲ ಇಲ್ಲೇ ಇದ್ದುಬಿಡ್ರಿ, ಇನ್ಯಾಕೆ ಮತ್ತೆ ದುರ್ಯೋಧನನ ಹತ್ರ ರಾಜ್ಯ ಕೇಳಬೇಕು, ಅವನು ಕೊಡಲ್ಲ ಅನ್ನಬೇಕು, ಯುದ್ಧ ಅಂತ ನಡಿಬೇಕು, ಇದೆಲ್ಲ ಬೇಡವೇ ಬೇಡ, ನಂದೇ ರಾಜ್ಯ ನಿಮ್ಮದು ಅಂತ ಮಾಡ್ಕೊಂಡು ಬಿಡ್ರಿ, ಇಲ್ಲೇ ಆಡಳಿತ ನಡೆಸ್ರಿ, ನಿಮಗೇನು ಬೇಕು ಹೇಳ್ರಿ ನಾನು ಮಾಡಿಕೊಡ್ತೇನೆ ಅಂತ ವಿರಾಟ ಸರ್ವಸ್ವವನ್ನು ಪಾಂಡವರಿಗೆ ಒಪ್ಪಿಸಿಬಿಟ್ಟೆ. ಒಂದು ಕ್ಷಣ ಯೋಚನೆ ಮಾಡಿರಿ, ಎಂಥ ದೊಡ್ಡ ರಾಜ್ಯ ವಿರಾಟ ರಾಜ್ಯ, ವಿರಾಟ ನಗರದ ರಾಜ್ಯ. ಪ್ರಜೆಗಳನ್ನು ಆಳ್ಕೊಂಡು ಧರ್ಮರಾಜನೇ ರಾಜನಾಗಿ ಇರ್ಬೋದೋ ಬೇಡೋ, ಇರ್ಬೋದಾಗಿತ್ತೋ ಇಲ್ವೋ? ಅಲ್ಲೇ ಕೃಷ್ಣ ಇದ್ದಂತೆ. ಕೃಷ್ಣ ಇದ್ದ ಆ ಸಭೆಯೊಳಗೆ ಹೇಳ್ದ, ಪಾಂಡವರನ್ನ ಏನು ತಿಳ್ಕೊಂಡಿದ್ದಿ ನೀನು ಅಂತಂದ. ಕೃಷ್ಣನ ಬಾಯಲ್ಲಿ ಪಾಂಡವರ ಬಗ್ಗೆ ಶ್ಲಾಘನೆಯ ಮಾತು ಬರ್ತದೆ. ಪಾಂಡವರು ಅಂದ್ರೆ ಏನು ತಿಳ್ಕೊಂಡಿದ್ದಿ? ನೀನು ರಾಜ್ಯ ಕೊಡ್ತೇನೆ ಅಂತಿ. ಸ್ವಲ್ಪ ಹೊತ್ತಿಗೆ ದೃಪದ ರಾಜ ಬರ್ತಾನೆ, ಅವನಂತೂ ಹೆಣ್ಣು ಕೊಟ್ಟವ, ಅರ್ಜುನನ ಪರಾಕ್ರಮಕ್ಕೆ ಮಾರು ಹೋದವ. ಅವನು ಹೇಳ್ತಾನೆ ನಾನು ರಾಜ್ಯ ಕೊಟ್ಬಿಡ್ತೀನಿ, ಪಾಂಡವರೇ ಯಾಕೆ ಸುಮ್ಮನೆ ಹಸ್ತಿನಾವತಿಯಲ್ಲಿ ಹೋಗಿ ಓಡಾಡ್ತೀರಿ, ನನ್ನ ಅಳಿಯ ಅರ್ಜುನ ನನ್ನ ಮನೆಯಲ್ಲಿ ಇರಲಿ ಅಂಥೇಳಿ ಅಪೇಕ್ಷೆ ಅಂತ ಅವನು ಹೇಳ್ತಾನೆ ಇದೇ ಮಾತನ್ನು. ನಿಮ್ಮ ಪರಾಕ್ರಮ ಕಂಡ ರಾಜಗಳು ಎಲ್ಲ ಹೀಗೆ ಹೇಳ್ತಾರೆ, ಅದಕ್ಕೆಲ್ಲ ಪಾಂಡವರು ಸೊಪ್ಪಾಗ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅಂತಂದ. ಪಾಂಡವರು ಅಂದ್ರೆ ಏನವರು? ಸ್ವಬಾಹು ಸಂಪಾದಿತ ರಾಜ್ಯ ಕಾಮಾಹ. ಇದು ನೋಡಿ ಆತ್ಮಸ್ಥೈರ್ಯ, ಸ್ವಾವಲಂಬನೆ ಅಂದರೆ ಏನು ಅಂತ ಕೃಷ್ಣ ಹೇಳ್ಕೊಡ್ತಾನೆ. ಇನ್ನೊಬ್ಬರು ಕೊಡೋ ಬಿಡಿಗಾಸಿಗೆ ಅಪೇಕ್ಷೆ ಪಟ್ಟು ಪಾಂಡವರು ಬದುಕೋರು ಅಲ್ಲ ಅಂತಂದಂತೆ. ಅವರು ಕ್ಷತ್ರಿಯರು, ಇನ್ನೊಂದು 4 ಜನರನ್ನು ಬದುಕಿಸೋರೇ ಹೊರತು ಮತ್ತೊಬ್ಬರು ಕೊಟ್ಟದ್ದನ್ನು ಬೇಡಿ ಕಾಡಿ ಇಸ್ಕೊಳ್ಳೋರಲ್ಲ ಅವರು. ಮತ್ತು ಹೇಗಿದ್ದಾರೆ? ಸ್ವಬಾಹು ಸಂಪಾದಿತ ರಾಜ್ಯ ಕಾಮಾಹ. ತಮ್ಮ ಬಾಹುಬಲದಿಂದಲೇ ಅವರು ಸಂಪಾದಿಸ್ತಾ ಇರುವಂಥದ್ದು ರಾಜ್ಯ. ಸುಮ್ಮನೆ ಅವರು ಅಪೇಕ್ಷೆ ಪಡ್ತಾ ಇಲ್ಲ, ತಮ್ಮ ಬಾಹುಬಲದಿಂದ ರಾಜ್ಯ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿದ್ರಂತೆ. ಈ ಮಾತು ನಮಗೆಲ್ಲ ಕೊಡುವಂಥ ಸಂದೇಶ. ಭೂಮಿಗೆ ಬಂದ ಮೇಲೆ ಮನುಷ್ಯ ದುಡಿದೇ ತಿಂತೇನೆ ಅಂತಂದರೆ ಭೂಮಿಯ ಮೇಲೆ ಇರಲಿಕ್ಕೆ ಅರ್ಹತೆ ಇಲ್ಲ ಅಂತ ಅರ್ಥ. ಅರ್ಹತೆ ಸಂಪಾದನೆ ಮಾಡಲೇಬೇಕು. ಹಾಗಾದರೆ ಮನುಷ್ಯ ದುಡದೇ ತಿನ್ನಬೇಕಂತ, ದುಡದೇ ತಿನ್ನಬೇಕು.
ದುಡಿದೇ ತಿನ್ನಬಾರ್ದು. ತಾನು ದುಡಿದ್ರಲ್ಲೇ ತಿನ್ನಬೇಕು, ಇನ್ನೊಬ್ಬರು ದುಡಿದ್ರಲ್ಲಿ ತಿಂತೇನೆ ಅನ್ನಬಾರ್ದಂತೆ. ಇದೆಲ್ಲ ಯೋಚನೆಗಳನ್ನು ಮನುಷ್ಯ ಮಾಡಲಿ ಅಂತ ಕೃಷ್ಣ ಅಪೇಕ್ಷೆ ಪಡ್ತಾನೆ. ಭೂಮಿಗೆ ನೀನು ಬಂದಿದ್ದಿ, ನಿಂದೇನು ಕೊಡುಗೆ ಹೇಳು, ಭೂಮಿಗೆ ಸಮಾಜಕ್ಕೆ ನಿಂದೇನು ಕೊಡುಗೆ. ಇದನ್ನು ಯಾರು ಅರ್ಥಕೊಂಡು ಬದುಕು ಕಟ್ಕೊಳ್ತಾರೋ, ಅಲ್ಲಿ ನನ್ನನ್ನು ಪೂಜಿಸ್ತಾರೋ ಅವರನ್ನು ನಾನು ಅನುಗ್ರಹ ಮಾಡ್ತೇನೆ ಅಂತ. ಇದು ಕೃಷ್ಣಾವತಾರದ ಸಂದೇಶ. ಇದಕ್ಕೆ ಉದಾಹರಣೆಯಾಗಿ ಗೊಲ್ಲ ಬಾಲಕರನ್ನು, ಅಕ್ರೂರ ಉದ್ಧವನನ್ನು, ಹಾಗೂ ಪರಮಾತ್ಮ ಪ್ರೀತಿಸಿದ್ದು ಪಾಂಡವರನ್ನು, ಕುಚೇಲನನ್ನು, ಶ್ರುತದೇವನನ್ನು, ಬಹುಲಾಶ್ವನನ್ನು, ಇವರನ್ನೆಲ್ಲ ಯಾಕೆ ದೇವರು ಅನುಗ್ರಹಿಸಿದ? ಸಹಜವಾಗಿ ಪ್ರಶ್ನೆ ಬರ್ತದೋ ಇಲ್ಲ, ಯಾಕೆ ಇವರನ್ನೆಲ್ಲ ಅಪೇಕ್ಷಿಸಿದ ಪರಮಾತ್ಮ? ಅವರಿದ್ದೆಡೆಗೆ ಹೋದ, ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗ್ತಿದ್ದ. ಸಾಂದೀಪಿನಿ ಗುರುಕುಲಕ್ಕೆ ಹೋದ. ಯಾಕೆ ಹೋದ? ಅವರೆಲ್ಲ ಆ ಕಾಲದಲ್ಲಿ ಕರ್ತವ್ಯ ನಿರತರಾಗಿದ್ರಂತೆ. ಹಾಗಾದರೆ ನಾವು ಕೂಡ ಅಕ್ರೂರನಂತೆಯೋ, ಉದ್ಧವನಂತೆಯೋ, ಪಾಂಡವರಂತೆಯೋ ಅಥವಾ ಗೊಲ್ಲ ಬಾಲಕರಂತೆಯೋ ನಮ್ಮ ಸ್ವಧರ್ಮ ನಿರತರಾದರೆ ಶ್ರೀಕೃಷ್ಣ ನಾವಿದ್ದಲ್ಲೇ ಬಂದು ನಮಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸಿ ಅನುಗ್ರಹ ಮಾಡ್ತಾನೆ. ಆಲಸ್ಯ ತೊರಿಬೇಕು, ಆಲಸ್ಯ ಮಾಡಬಾರ್ದು. ಎಷ್ಟರ ಮಟ್ಟಿಗೆ ಅನುಗ್ರಹ ಮಾಡ್ತಾನೆ ಭಗವಂತ ಅಂದರೆ, ಅವರೇನಾದರೂ ಗೊಲ್ಲ ಬಾಲಕರಾಗಿದ್ದರೆ ತಾನವರ ಮಧ್ಯದಲ್ಲಿ ಸೇರಿ ತಾನೂ ಬೇಕಂದ್ರೆ ದನ ಕಾಯುವ ಅಂತ ಅನಿಸ್ಕೊಂಡ್ರೂ ಪರವಾಗಿಲ್ಲ ಅಂತಂತಾನೆ. ಅಷ್ಟು ದೇವರು ತಮ್ಮನ್ನು ತನ್ನ ಭಕ್ತರನ್ನು ಅನುಗ್ರಹ ಮಾಡ್ತಾನೆ. ಗೊಲ್ಲ ಬಾಲಕರನ್ನ ಜೊತೆಯಲ್ಲೇ ಸೇರಿ ಗೊಲ್ಲ ಬಾಲಕನಂತೆ ಆಗಿಬಿಡ್ತಾನೆ. ಎಲ್ಲ ರೀತಿಯಿಂದ ಕೃಷ್ಣನ ಕಥೆಗಳನ್ನು ಅಬ್ಸರ್ವ್ ಮಾಡ್ತಾ ಬಂದರೆ ಅವರವ್ರದ್ದೇ ಆದಂಥ ಪದ್ಧತಿಯಲ್ಲಿ ಭಗವಂತ ಅವರವರಿಗೆ ಅನುಗ್ರಹ ಮಾಡ್ತಾನೆ. ಅವ್ರ ಜೊತೆಗೆ ಸೇರಿ ಅನುಗ್ರಹ ಮಾಡಿದ. ಇಷ್ಟರ ಮೇಲೆ ಭಕ್ತಿ ಮಾಡಬೇಕಂತೆ, ಕರ್ತವ್ಯ ಮಾಡಿ ಭಕ್ತಿ ಮಾಡಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ಎರಡನ್ನೂ ವಿರೋಧ ಮಾಡಿಕೊಂಡಿದ್ದೀವಿ. ದೇವರ ಪೂಜೆ, ಭಕ್ತಿ, ಶ್ರದ್ಧೆ ಅದರದ್ದೊಂದು ಪಾರ್ಟಿಷನ್ ಬೇರೆ. ಈ ಮನೆ, ದುಡಿತ, ಪ್ರೊಫೆಷನಲ್ ಅಂತ ಹೆಸರಿಟ್ಟಿದ್ದಾರೆ. ಈಗೆಲ್ಲ ಸ್ವಲ್ಪ ಶಬ್ದ ಜಾಸ್ತಿ ಅದನ್ನೇ ಆಡ್ತಾರೆ. ಪ್ರೊಫೆಷನಲ್ ಅಂತ ಶಬ್ದ ಆಡಿ ಈ ಕಂಪ್ನಿ, ಈ ಕೆಲಸ, ಈ ದುಡಿತ, ಈ ಹಣ ಇದು ಬೇರೆ. ಎರಡು ಪಾರ್ಟಿಷನ್ ಮಾಡಿಬಿಟ್ಟಿದ್ದೇವೆ ಬುದ್ಧಿಯಿಂದ ಮತ್ತು ದೈಹಿಕವಾಗಿ. ಭಾಗವತ ಏನು ಹೇಳ್ತದೆ ಅಂದರೆ, ನೀವು ಮಾಡುವ ದುಡಿತ, ನೀವು ಕಟ್ಟಿಕೊಂಡ ವೃತ್ತಿ, ಸಂಪಾದನೆ, ಕುಟುಂಬ, ಅವುಗಳ ಪೋಷಣೆ, ಪಾಲನೆ, ಹಾಗೂ ನೀವು ಮಾಡಲೇಬೇಕಾದ ನಿಮ್ಮ ಆತ್ಮೋದ್ಧಾರದ ಧರ್ಮಗಳು, ಕರ್ತವ್ಯ, ಹಾಗೂ ನನ್ನ ಪೂಜೆ, ನನ್ನಲ್ಲಿ ಮಾಡುವ ಭಕ್ತಿ, ಇವನ್ನು ಬೇರೆ ಬೇರೆ ಮಾಡಬೇಡಿ ಅಂತಾನೆ ದೇವರು. ಇದನ್ನು ಬೇರ್ಪಡಿಸಿ ಮಾಡಬಾರ್ದು. ಬೇರ್ಪಡಿಸಿದರೆ ಎಲ್ಲ ನಾಶ ಆಗ್ತದೆ. ಬೇರ್ಪಡಿಸಿ ಮಾಡೋದರಿಂದ ಮನುಷ್ಯರಲ್ಲಿ ಯಾವುದು ಸಂಪಾದನೆ ಮಾಡಲಿಕ್ಕಾಗಲ್ಲ, ಯಾವುದು ಭಗವಂತನ ಅನುಗ್ರಹ ಸಂಪಾದನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಭಾಗವತಾದಿ ಗ್ರಂಥಗಳು ನಮಗೆಲ್ಲ ಉಪದೇಶ ಮಾಡುವಾಗ ಹೇಳಿದ್ದೇನನ್ನ ಅಂದರೆ, ಏನೆಲ್ಲ ಮಾಡ್ತಿದ್ದಿ ಅದನ್ನು ದೇವರ ಪೂಜೆಯಾಗಿ ಮಾಡು. ಬರೀ ದೇವರ ಪೂಜೆ ಅಂದರೆ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡೋದಷ್ಟೇ ಪೂಜೆ ಅಲ್ಲ. ಅತಿಥಿ ಸತ್ಕಾರ ಮಾಡು, ಸಮಾಜಕ್ಕೆ ಉಪಕಾರ ಮಾಡು, ಇಲ್ಲದವರಿಗೆ ಸಲ್ಲೋ ಹಾಗೆ ಮಾಡು, ಅನ್ನದಾನ ಮಾಡು, ದಾನ ಮಾಡು, ಅನ್ನದಾನ ಮಾಡು, ನೀನು ಸಂಪಾದನೆ ಮಾಡು, ನ್ಯಾಯದಿಂದ ಸಂಪಾದನೆ ಮಾಡು. ಇದೆಲ್ಲವೂ ದೇವರ ಪೂಜೆನೇ ಅಂತೆ. ಇದ್ಯಾವುದು ದೇವ್ರ ಪೂಜೆ ಅಲ್ಲ ಅಂತ ಭಾವಿಸಬಾರ್ದು. ಇದನ್ನು ಕೃಷ್ಣ ದನಗಾಯಿಗಳ ಜೊತೆಗೆ ಇದ್ದು ತಾನೂ ದನ ಕಾಯ್ದು ಗೋವುಗಳೊಟ್ಟಿಗೆ ಅವರನ್ನೂ ಕರೆದುಕೊಂಡು ಹೋಗಿ ಇದೆಲ್ಲ ನಿಮಗೆ ಕರ್ತವ್ಯ ಅಂತ ಅವರಿಗೆ ಉಪದೇಶ ಮಾಡಿ ಅದನ್ನೇ ಪೂಜೆಯಾಗಿ ಮಾಡಿಸಿಬಿಟ್ಟ. ಸಾರಥ್ಯ ಮಾಡಿದ, ಲೋಕಕ್ಕೆಲ್ಲ ನಿದರ್ಶನ ಮಾಡಿದ್ದಂತೆ. ಎಷ್ಟೆಷ್ಟು ಜನ ಮುಂದೆ ಡ್ರೈವರ್ ಅಂತ ಆಗ್ತಾರೋ ಅವರಿಗೆಲ್ಲ ನಾನೇ ಸ್ಫೂರ್ತಿ ಅಂತಂದ ಭಗವಂತ. ಅವರೆಲ್ಲ ಕರ್ತವ್ಯ ನಿರತರಾಗಬೇಕು, ಅವರಿಗೆ ನಾನೇ ಸ್ಫೂರ್ತಿಯಿಂದ, ಅದು ನನ್ನ ಪೂಜೆನೇ ಅಂತ ಹೇಳಿಬಿಟ್ಟ. ಯುದ್ಧ ಮಾಡಿಸಿದ, ಅರ್ಜುನನ ಕಡೆಯಿಂದ ಉತ್ಸಾಹ ತುಂಬಿ ಯುದ್ಧ ಮಾಡಿಸಿದ. ಅರ್ಜುನ ಮಾಡುವಂಥ ಯುದ್ಧ ಅಂದರೆ ಅದು ಕೇವಲ ಹಿಂಸೆ, ರಕ್ತಪಾತ, ಕೊಲೆ, ಅದು ಸ್ವಾರ್ಥಕ್ಕಾಗಿ ಅಧಿಕಾರಕ್ಕೆ ಮಾಡಿದ್ದು, ಹೀಗೆ ಬಣ್ಣಿಸಬಾರ್ದಂತೆ. ಅರ್ಜುನ ಅದು ಧರ್ಮಯುದ್ಧ ಅಂತ ಮಾಡಿಸಿಬಿಟ್ಟ. ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತೆ ಕ್ಷತ್ರಿಯಸ್ಯ ನ ವಿದ್ಯತೆ. ನೀನು ಕ್ಷತ್ರಿಯನಾಗಿ ಜನಿಸಿದಿ, ನಿನಗೆ ಧರ್ಮ ಉಳಿಸ್ಬೇಕಾದದ್ದು ಕರ್ತವ್ಯ. ಅಧರ್ಮ ಮಾಡ್ತಾ ಇರುವ ದೈವ ದ್ವೇಷಿಗಳನ್ನು ನಿಗ್ರಹ ಮಾಡಬೇಕಾದದ್ದು ಕರ್ತವ್ಯ. ಹಾಗಾಗಿ ನೀನಲ್ಲದೆ ಇನ್ಯಾರು ಮಾಡಬೇಕದನ್ನು ಅಂತ ಅವನ ಕಡೆಯಿಂದ ಮಾಡಿಸಿದ.
ಮಾಡಲ್ಲ ಅಂತ ಹಠ ಹಿಡಿದವನಿಗೆ ಗೀತೆಯನ್ನು ಉಪದೇಶ ಮಾಡಿದ. ಗೀತೆಯನ್ನು ಉಪದೇಶ ಮಾಡಿ ಮತ್ತೆ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಧರ್ಮಯುದ್ಧ ಮಾಡಿಸಿದ. ತಾನೇ ಮಾಡಿಸಿದ ನಿಂತು. ಎಷ್ಟರ ಮಟ್ಟಿಗೆ ಮಾಡಿಸಿದ ಭಗವಂತ ಅಂದರೆ ಎಲ್ಲ 18 ಅಕ್ಷೋಹಿಣಿ ಸೈನ್ಯದೊಳಗೆ ಆಯುಷ್ಯ ಬೆಟ್ಟದಷ್ಟು ಪಡ್ಕೊಂಡು ಬಂದಿದ್ರಂತೆ. ಮಾಡ್ತೇನೆ ಅಂತ ಉತ್ಸಾಹದಿಂದ ಅರ್ಜುನ ಯುದ್ಧ ಮಾಡಲಿಕ್ಕೆ ಬಂದಲ್ಲ. ಆಮೇಲೆ ಈ ಗೀತೆಯನ್ನು ಉಪದೇಶ ಮಾಡಿದ. ಸೇನೆಯ ಮಧ್ಯದಲ್ಲಿ ರಥ ತಗೊಂಡು ಕೃಷ್ಣನು ನಿಲ್ಲಿಸಿದ. ಹೋಗಿ ಯುದ್ಧ ಭೂಮಿಯಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ. ಆಗ ಕೃಷ್ಣ ಕಣ್ಣಿನಿಂದ ಎಲ್ಲರನ್ನು ಒಂದ್ಸಲಿ ನೋಡಿದ್ನಂತೆ. ಕೌರವರ ಕಡೆ ಇದ್ದ ಸೈನ್ಯವನ್ನೆಲ್ಲ ಕಣ್ಣಿನಿಂದ ನೋಡಿ ಅವರ ಆಯುಷ್ಯವನ್ನು ಕಣ್ಣಿನಿಂದ ಹೀರಿದ್ನಂತೆ. ಎಷ್ಟು ಹೀರಿದ್ದ ಅಂದರೆ 18 ದಿನದೊಳಗೆ ಯುದ್ಧ ಮುಗಿಬೇಕು. ಎಷ್ಟು ದಿನ ಮಾಡ್ತಾರೆ ಪುರಾಣದ ಪ್ರವಚನಗಳನ್ನು? 7 ದಿನ 5 ದಿವಸ. ಬಹಳ ದಿವಸ ಮಾಡಿದ ಕೂಡಲೇ ಎಲ್ರಿಗೂ ಒಂದು ರೀತಿ ಜಾಡ್ಯ ಬರಲಿಕ್ಕೆ ಶುರು. ಭಾಳ ದಿವಸ ಆಯ್ತಪ್ಪ, ಇದು ಯಾಕೋ ಏನೋ ಬೇಡ. ಸೀರಿಯಲ್ ಆದರೆ ಪರವಾಗಿಲ್ಲ ಅನ್ನೋರು ಇದ್ದಾರೆ ಕೆಲವರು. ಈಗ ಅದು ಮುಗಿದೋಗಿದೆ. ಎಲ್ಲ 20-20 ವ್ಯವಸ್ಥೆ. 20 ಜಾಸ್ತಿ ಆದರೆ ಈಗ ಬೇಸರ ಬರಲಿಕ್ಕೆ ಶುರು ಆಗ್ತದೆ. ಭಗವಂತ ಏನು ಮಾಡಿದ? ಎಲ್ಲ ಯುದ್ಧ ಭೂಮಿಯಲ್ಲಿದ್ದ ಸೈನಿಕರ ಆಯುಷ್ಯ 18 ದಿನಕ್ಕೆ ಮೀಸಲು ಮಾಡಿಬಿಟ್ಟ. ಅವಾಗೇನಾಯಿತು? 18 ದಿನದೊಳಗೆ ಎಲ್ಲರೂ ಹೋಗಲೇಬೇಕಾಯಿತು. ಅಷ್ಟರೊಳಗೆ ಅವರವರ ಪರಾಕ್ರಮ ತೋರಿಸ್ಬೇಕು. ಎಲ್ಲರೂ ಅವರವರಿಗೆ ವೀರ ಮರಣ ಆಗಬೇಕು. ಕ್ಷತ್ರಿಯರಾದ್ರಿಂದ ವೀರ ಸ್ವರ್ಗ ಆಗಬೇಕು, ಪುಣ್ಯ ಬರಬೇಕು. ಯಾರಿಂದ ಕೊಲ್ಲಬೇಕು ಅಂತ ನಿಗದಿ ಇತ್ತೋ ಅವರನ್ನೇ ಕೊಲ್ಲಬೇಕು. ಇನ್ಯಾರು ಯಾರಿಂದಲೂ ಸಾಯೋ ಹಾಗಿಲ್ಲ. ಅವ್ರ ಹತ್ರ ಇದ್ದ ಅಸ್ತ್ರಗಳೆಲ್ಲ ಉಪಯೋಗಿಸ್ಬೇಕು. ಮತ್ತೆ ಅವು ವೇಸ್ಟ್ ಆಗಬಾರ್ದಲ್ಲ. ಮುಂದೆ ಎಲ್ಲಿ ಯುದ್ಧ ಇರಲಿಲ್ಲ ಅಲ್ಲಿ. ಅವೆಲ್ಲ ಉಪಯೋಗಿಸ್ಬೇಕು. ವೈಷ್ಣವಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ ಎಲ್ಲ ಉಪಯೋಗಿಸ್ಬೇಕು. ಯುದ್ಧ ಭೂಮಿ ಎಲ್ಲ 18 ದಿವಸಕ್ಕೆ ಖಾಲಿ ಆಗಬೇಕು. ಸರ್ವಕರ್ತೃವಾದ ಕೃಷ್ಣನಿಗಲ್ಲದೆ ಇನ್ಯಾರಿಗೆ ಸಾಧ್ಯ ಹೇಳ್ರಿ ಈ ಕೆಲಸ ಮಾಡಲಿಕ್ಕೆ? ಎಲ್ರಿಗೂ ವೀರ ಸ್ವರ್ಗ ಕೊಡಿಸಿಬಿಟ್ಟ. ಎಲ್ರಿಗೂ ಕೊಡಿಸಿದ. ಗೆಲುವು ಮಾತ್ರ ಯಾರಿಗೆ ತಂದು ಕೊಟ್ಟ? ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣ ಯಾರ ಸನ್ನಿಧಿಗಿರ್ತಾನೆ, ಯಾರ ಪಕ್ಷದಲ್ಲಿರ್ತಾನೆ, ಅವನ ಪಕ್ಷದಲ್ಲಿ ಸೈನ್ಯ ಕಡಿಮೆ ಇರಲಿ, ಶತ್ರು ಪಕ್ಷದಲ್ಲಿ ಸೈನ್ಯ ಅಧಿಕವಾಗಿರಲಿ, ಆದರೆ ಜಯ ಮಾತ್ರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಅವನಿಗೆ ಮಾತ್ರ ಜಯ ಸಿಗ್ತದೆ. ಇದು ಧರ್ಮಯುದ್ಧ ಅಂತ ತೋರಿಸಿದ. ಇದು ಅಂದು ಮಾತ್ರ ನಡೆದದ್ದ? ನಮ್ಮ ಬದುಕೆಲ್ಲ ಧರ್ಮಯುದ್ಧನೇ ಅಂತೆ. ಜೀವನವೇ ಒಂದು ಯುದ್ಧ. ನಮ್ಮ ದೇಹ ಅದೊಂದು ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ದುರ್ಯೋಧನ, ದುಶ್ಯಾಸನ, ಶಕುನಿ, ಭೀಷ್ಮ, ದ್ರೋಣ, ಕರ್ಣ ಇವರೆಲ್ಲ ಇದ್ದಾರಂತೆ. ಇಲ್ಲೇ ಪಾಂಡವರು ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಭಾಗವತ ಶ್ರವಣ ಮಾಡ್ತಾ ಮಾಡ್ತಾ ಮಹಾಭಾರತಕ್ಕೆ ವಾಲ್ಬೇಕಂತೆ. ಭಾಗವತ ಆದಮೇಲೆ ಮಹಾಭಾರತ, ಮಹಾಭಾರತ ಆದಮೇಲೆ ಪುನಃ ಭಾಗವತ. ಯಾಕೆ? ಪರೀಕ್ಷಿತನಿಂದ ಬಂದದ್ದಲ್ವೇ ಮಹಾಭಾರತ ಮುಗಿದ ಮೇಲೆ. ಮಹಾಭಾರತ ಯುದ್ಧ ಇಲ್ಲೇ ಹೇಗೆ ನಡೀತು ಅಂತ ನೋಡಿ. ನಮ್ಮ ದೇಹದ ಕುರುಕ್ಷೇತ್ರದಲ್ಲಿ ಅರ್ಜುನ ಯಾರು, ಭೀಮ ಯಾರು, ಧರ್ಮರಾಜ ಯಾರು? ಧರ್ಮ ಮಾಡಬೇಕು, ದಾನ ಮಾಡಬೇಕು ಅನ್ನುವಂಥ ಭಾವ ಇದೆಯಲ್ಲ, ಅದೇ ಧರ್ಮರಾಜ ಅಂತ. ನಮ್ಮ ದೇಹದೊಳಗಿರೋ ಧರ್ಮರಾಜ ಅಂದರೆ ಅವನೇ. ಅವತ್ಯವತ್ತೋ ಆಗಿ ಹೋದ್ರು ಅಂತ ಭಾವಿಸೋದು ಬೇಡ. ಬಲ, ಪ್ರಜ್ಞಾ, ಮೇಧ, ಭಕ್ತಿ, ಜ್ಞಾನ, ಯೋಗ ಇದೆಲ್ಲ ಭೀಮಸೇನ ಅಂತ. ಈ ಗುಣಗಳೆಲ್ಲ ನಮ್ಮ ಒಳಗಡೆ ಆವಾಗ ಭೀಮನಷ್ಟಲ್ಲ, ಸ್ವಲ್ಪ ವ್ಯಕ್ತ ಆಗ್ತಿರ್ತದೆ. ದೇವರಲ್ಲಿ ಭಕ್ತಿ, ದೇವರ ಬಗ್ಗೆ ಪ್ರಜ್ಞೆ, ಧರ್ಮದ ಪ್ರಜ್ಞೆ ಎಲ್ಲ ಮೂಡ್ತದಲ್ಲ, ಅದೆಲ್ಲ ಭೀಮ ಅಂತ ಭಾವಿಸ್ಬೇಕು. ನಮ್ಮ ದೇಹದೊಳಗೆ ಇದ್ದಾನೆ. ಅರ್ಜುನ ಅಂದರೆ ಏನದು? ಶ್ರವಣ. ಅವನೇ ಅರ್ಜುನ. ಭಗವದ್ಗೀತೆಯನ್ನು ಯುದ್ಧ ಭೂಮಿಯಲ್ಲಿಯೂ ಶ್ರವಣ ಮಾಡಿದವನು. ಶ್ರವಣ, ಮನನ, ಧ್ಯಾನ ಇದೆಲ್ಲ ಅರ್ಜುನ ಅಂತ ಅರ್ಥ. ನಮ್ಮೊಳಗೆ ಇದ್ದಾನೆ. ನಾವೇನೂ ಶ್ರವಣನೆ ಮಾಡಿಲ್ಲೇನು ಇಷ್ಟೋ ತನಕ, ಬೇಕಾದಷ್ಟು ಮಾಡ್ಕೊಂಡು ಬಂದಿದ್ದೇವೆ. ಹಾಗಾದರೆ ನಮ್ಮೊಳಗೂ ಅರ್ಜುನ ಜಾಗೃತನಾಗಿದ್ದಾನೆ ಅಂತ ಅರ್ಥ. ನಕುಲ ಸಹದೇವ ಅಂದರೆ ವಿನಯ ಶಿಲಯ ಅಂತ ಅರ್ಥ. ಶೀಲ ಅಂತ ಅರ್ಥ. ನಮ್ಮೊಳಗೆ ವಿನಯ ಉಂಟು.
ಹಿರಿಯರು, ತಂದೆ ತಾಯಂದರು, ನಮಗಿಂತ ದೊಡ್ಡವರು, ಗುರುಗಳು, ಅವ್ರ ಬಗ್ಗೆ ಒಂದು ವಿನಯ ಇದೆ. ಹಾಗೆ ಶೀಲ ಇದೆ. ಶೀಲ ಅಂದರೆ ಸೌಮ್ಯ ಸ್ವಭಾವ. ಹೀಗೆ ಶೀಲ ವಿನಯಗಳು ಅಶ್ವಿನಿ ದೇವತೆಗಳು, ಅಂದರೆ ಅವರೇನೇ ನಕುಲ ಸಹದೇವ. ಶ್ರವಣ ಮನನ ನಿಧಿಧ್ಯಾಸನಗಳೇ ಅರ್ಜುನ. ಪ್ರಜ್ಞಾ, ಮೇಧ, ಧೃತಿ, ಭಕ್ತಿ, ವೈರಾಗ್ಯ ಇವೆಲ್ಲ ಭೀಮ. ಧರ್ಮರಾಜ ಅಂದರೆ ಧರ್ಮದ ಬುದ್ಧಿನೇ ಧರ್ಮರಾಜ ಅಂತ ಭಾವಿಸ್ಬೇಕಂತೆ. ಇವರೆಲ್ಲ ನಮ್ಮೊಳಗೆ ಸೇರಿಕೊಂಡಿದ್ದಾರೆ ಪಾಂಡವರು ಕುರುಕ್ಷೇತ್ರದಲ್ಲಿ. ಹಾಗಾದರೆ ಈಗ ದುರ್ಯೋಧನ ಯಾರು? ಅದನ್ನೇನು ಮಾಡ್ತಿ ಧರ್ಮ ಮಾಡಿ, ಓಲ್ಡ್ ಸಿಸ್ಟಮ್ ಅದೆಲ್ಲ. ಈಗ ನ್ಯೂ ಜನ್ರೇಷನ್ ಬಂದಿದೆ ಅಂತ ಧರ್ಮ ಮಾಡದಂತೆ ಪ್ರೇರಣೆ ಮಾಡಲಿಕ್ಕೆ ಒಳಗೊಬ್ಬನಿದ್ದಾನಂತ. ಅವನು ನಮ್ಮೊಳಗೆ ಇದ್ದಾನೆ. ಈಗ ಬಹಳ ಸ್ಮಾರ್ಟ್ ಇರಬೇಕು ಈಗೆಲ್ಲ. ಎಷ್ಟು ಬೇಗ ಫೋನ್ ಪೇ ಮಾಡಿದ ಕೂಡಲೇ ಹಣ ಹೋಗ್ತದೆ ನೋಡು. ನಾವು ದುಡಿದ್ರೆ ಎಲ್ಲ ಜಗತ್ತು, ನಾವು ದುಡಿದ್ರೆ ಹಣ ಅಂತ ಈ ಭಾವನೆಯಲ್ಲಿ ಒಂದು ರೀತಿ ಧರ್ಮದ ವಿರುದ್ಧವಾಗಿ ವಿಚಿತ್ರವಾದಂತಹ ಕಪಟತನ, ಸ್ವಾರ್ಥ, ಕಾಮುಕತೆ, ಯಾರ್ದೇನಾದರೆ ನಾನು ಬದುಕಿದರೆ ಸಾಕು ಅನ್ನುವ ಭಾವ, ಇದೆಲ್ಲ ದುರ್ಯೋಧನ ಅಂತ. ದುರ್ಯೋಧನ ಅಂದರೆ ಕಲಿ ಅಂತ ವಿವರಣೆ ಕೊಡ್ತಾರೆ. ಕಲಿ ಅಂದರೆ ನಾಸ್ತಿಕರ. ಅವನಿಗೆ ಬುದ್ಧಿಗೆ ಪ್ರೇರಣೆ ಮಾಡಿದವನು ಯಾರು? ಹೆಚ್ಚೆಚ್ಚು ಶಕುನಿ. ಶಕುನಿ ಅಂದರೆ ಸೋದರ ಮಾವ ಆಗಬೇಕು ದುರ್ಯೋಧನಿಗೆ. ಅವನು ನಮ್ಮೊಳಗೂ ಇದ್ದಾನಂತೆ. ಅವನಿಗೆ ದ್ವಾಪರ ಅಂತ ಹೆಸರು. ಅವನು ನಮ್ಮೊಳಗೆ ಹ್ಯಾಕೆ ಸೇರ್ಕೊಂಡಿರ್ತಾನೆ? ಇಂಥ ದುರ್ಯೋಧನನಿಗೆ ನಮ್ಮ ಜೊತೆಗೆ ಪ್ರೇರಣೆ ಮಾಡಿ ನಮ್ಮೊಳಗೆ ನಾಸ್ತಿಕತೆಯನ್ನು ಹುಟ್ಟಿಸ್ತಾನೆ. ಎಷ್ಟು ಸಲ ನೀವು ನಾಸ್ತಿಕರಾಗಿ ಮೆರೆದಿಲ್ಲ ಹೇಳ್ರಿ ಮನೆ ಒಳಗೆ. ಎಲ್ಲ ವಿಷಯದೊಳಗೆ ನಾಸ್ತಿಕತೆ ಬರ್ತದೆ ಒಮ್ಮೊಮ್ಮೆ. ಯಾಕೆ ಮಾಡಬೇಕಿದೆಲ್ಲ? ಏನು ಮಾಡಿದರೆ ಬರ್ತದೆ? ಏನು ಪುಣ್ಯ ಏನು ಕಾಣಿಸ್ತದೆ ನಿನಗೆ? ಹೀಗೆ ಅಂತಿರ್ತೀವಿ. ಏನು ಪಾಪ ಕಾಣಿಸ್ತದ? ಅದೆಲ್ಲ ಹುಟ್ಟಿಸಿದ್ದಷ್ಟೇ ನಿಮಗೆ. ಅದನ್ನು ಹೆದರ್ಕೊಂಡು ಕೂಡಬೇಡ್ರಿ. ಏನಿದೆ ಇದನ್ನು ಅನುಭವಿಸೋದು ಬಿಟ್ಬಿಡ್ಬೇಡ್ರಿ. ಹೀಗೆ ಪುಣ್ಯ ಪಾಪಗಳನ್ನು ಇಲ್ಲ ಅಂತ ಅಲಗಳದು, ಸ್ವರ್ಗ ನರಕಗಳನ್ನು ಇಲ್ಲ ಅಂತ ಅಲಗಳದು. ಇದಕ್ಕೊಂದು ಹೊಸ ರೂಟನ್ನು ಹುಡುಕೊಂಡು ಇಲ್ಲೇ ನರಕ ಇಲ್ಲೇ ಸ್ವರ್ಗ ಅಂತ ಹೇಳಿ, ಅಂದರೆ ಒಳ್ಳೆ ಈ ಸನಾತನ ಎಲ್ಲ ವ್ಯವಸ್ಥೆಗಳ ವಿರುದ್ಧವಾಗಿ ಬಂಡಾಯ ಹೇಳ್ತದೆ ಮನಸ್ಸು. ಅದು ನಮ್ಮ ಸಿಚುವೇಶನಿಗೆ ತಕ್ಕಂತೆ ಹೇಳ್ತದೆ. ಅದೇನು ಸುಮ್ಮನೆ ಹೇಳಲ್ಲ. ಮನೆಯಲ್ಲಿ ಏನೋ ಒಂದು ಆಗಬಾರ್ದು ಘಟನೆ ನಡೀತದೆ, ಅದು ನಮಗೆ ಬಹಳ ಹಿಂಸೆ ಕೊಡ್ತದೆ, ನಾವು ನಾಸ್ತಿಕರಂತೆ ವರ್ತನೆ ಮಾಡ್ತೀವಿ. ಶಕುನಿ ಎಲ್ಲಿದ್ದಾನೆ? ಹಾಗಾದರೆ ನಮ್ಮೊಳಗೆ ಇದ್ದಾನೆ. ಹಾಗಾದರೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಯಾರು? ಅವರೇನು ಅಂದರೆ ಹಿಂಗಂದ್ರೆ ಹಿಂಗೂ ಸರಿ, ಹಂಗಂದ್ರೆ ಹಂಗೂ ಸರಿ ಅಂತಿರ್ತಾರೆ. ಅವರು ನಮ್ಮ ಇಂದ್ರಿಯಗಳು ಅಂತ ಅರ್ಥ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣ ಅಂದರೆ ಸೂರ್ಯ ಅಂತ ಅರ್ಥ. ನಮ್ಮ ಕಣ್ಣಿದ್ದಾಗ ಅವನಿಗೆ ಕಣ್ಣಿನ ಅಭಿಮಾನಿ. ಅವರೆಲ್ಲ ನಮ್ಮ ಇಂದ್ರಿಯಗಳು. ಅವ್ರು ಈ ಪಕ್ಷ ಆ ಪಕ್ಷ ಅಂತ ಕೂಡಲೇ ಹೇಳಲಿಕ್ಕೆ ಆಗ್ತಿರಲ್ಲ ಪಾಪ ಅವರಿಗೆ. ಆ ಆಡಳಿತ ವ್ಯವಸ್ಥೆ ಒಳಗೆ ಅವ್ರು ಹೀಗೂ ಸರಿ ಹಾಗೂ ಸರಿ ಅಂತ. ಭೀಷ್ಮಾಚಾರ್ಯರು ಸೇರಿದ್ದೆಲ್ಲ ದುರ್ಯೋಧನ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡಿ ಸೇನಾಧಿಪತಿಗಳಾದರೆ ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ಮಾತ್ರ ಪಾಂಡವರಿಗೆ ಜಯ ಆಗಲಿ ಅಂತ ಪ್ರಾರ್ಥನೆ. ಇದು ಯಾವ ಸೀಮೆ ನ್ಯಾಯ ಹೇಳ್ರಿ? ಸೇರಿದ್ದೆಲ್ಲ ದುರ್ಯೋಧನನ ಕಡೆ, ಆದರೆ ಜಯೋಸ್ತು ಪಾಂಡು ಪುತ್ರಾಣ, ಪಾಂಡವರಿಗೆ ಜಯವಾಗಲಿ ಅಂತ ಶಿಬಿರದಿಂದ ಹೊರಗೆ ಬರೋದಂತೆ ಕವಚ ಹಾಕ್ಕೊಂಡು ಯುದ್ಧ ಮಾಡಲಿಕ್ಕೆ. ಹಾಗಾಗಿ ಅವು ಇಂದ್ರಿಯಗಳಿದ್ದ ಹಾಗೆ. ಇಂದ್ರಿಯಗಳು ಈ ಕಡೆನೂ ಆ ಕಡೆನೂ ಬದಲಾಗ್ತಾವೆ. ಅವುಗಳನ್ನು ನೆಚ್ಚಿಕೊಂಡಿರ್ಲಿಕ್ಕಾಗಲ್ಲ. ಇಂಥ ಸಮಯದೊಳಗೆ ನಮ್ಮ ದೇಹದ ಕುರುಕ್ಷೇತ್ರ ಯುದ್ಧ ಭೂಮಿಯಾಗಿ ಈ ರೀತಿ ಪಾಂಡವ ಕೌರವರ ಮಧ್ಯದಲ್ಲಿ ಸೆಣಸಾಡ್ತಿರ್ತದೆ. ಧರ್ಮಕ್ಕೆ ಜಯನೋ ಅಧರ್ಮಕ್ಕೆ ಜಯವೋ, ನಾಸ್ತಿಕತೆಗೆ ಜಯವೋ ಆಸ್ತಿಕತೆಗೆ ಜಯವೋ, ಯಾವುದಕ್ಕೆ ಜಯ ಕೊಡಬೇಕು ಹೇಳ್ರಿ? ಈ ರೀತಿ ತುಮುಲದಲ್ಲಿ ನಾವಿದ್ದೇವೆ. ಇಂಥ ಸಮಯದೊಳಗೆ ದಿನಾ ಜೀವನ ಯುದ್ಧ ನಡೀತಾ ಇರ್ತದೆ. ಅವತ್ತಷ್ಟೇ ಅಲ್ಲ, ಇವತ್ತು ನಡೀತಾ ಇದೆ. ಇದರಲ್ಲಿ ಗೆಲುವು ಸಾಧಿಸಬೇಕು ಅಂದರೆ ಶ್ರೀಕೃಷ್ಣ ಗೀತೆ ಶ್ಲೋಕ ಕೊನೆಗೆ ಹೇಳಿದ ಅದಕ್ಕೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ನಿಮ್ಮ ಜೀವನ ಯುದ್ಧವನ್ನು ಗೆದ್ದು ಧರ್ಮದ ಸ್ಥಾಪನೆ, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ನನ್ನ ಪಕ್ಷ ವಹಿಸಿ, ನನ್ನ ಅವಲಂಬಿಸ್ರಿ. ಪಾಂಡವರನ್ನು ನಾನು ರಕ್ಷಿಸಿದೆ ಹೇಗೋ ನಿಮ್ಮನ್ನು ರಕ್ಷಿಸಿ ಧರ್ಮದ ಯುದ್ಧವನ್ನು ಜಯಗಳಿಸಿಕೊಡ್ತೇನೆ ಅಂತ ಜೀವನ ಸಾರ್ಥಕ ಮಾಡಿಸ್ತೇನೆ ಎನ್ನುವುದೇ ಮಹಾಭಾರತ ಯುದ್ಧದ ಆಧ್ಯಾತ್ಮಿಕವಾದ ಸಂದೇಶ ಅಂತ ತಿಳಿಸ್ತಾರೆ. ಇದು ಭಾಗವತದಲ್ಲಿಯೂ ಕೂಡ ಯುದ್ಧದ ವರ್ಣನೆ ಮಾಡಿ ನಮಗೆ ತಿಳಿಸ್ತಾ ಇರೋ ಅಂಶ.
ಇನ್ನು ಪಾಂಡವರಲ್ಲಿ ದ್ರೌಪದಿಗೆ ವಸ್ತ್ರಾಪಹರಣ ಆಗುವಾಗ ಕೃಷ್ಣ ರಕ್ಷಣೆ ಮಾಡಿದ ಕಥೆ, ಇದು ನಮಗೆಲ್ಲ ದೊಡ್ಡ ಸಂದೇಶ ಕೊಡ್ತದೆ. ಧರ್ಮ ಹೇಳುವವರೆಲ್ಲ ಮೌನ ವಹಿಸಿದಾರಂತೆ. ಬೇಕಾದಷ್ಟು ಬಲ ಇರೋರು ಕೂಡ ಸುಮ್ಮನೆ ಕೈ ಕಟ್ಟಿ ಕೂತಿದಾರಂತೆ. ಅವಳು ಪ್ರಾರ್ಥನೆ ಮಾಡ್ತಾಳೆ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ, ದ್ವಾರಕಾವಾಸಿಯಾದ ಕೃಷ್ಣನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ. ಕೃಷ್ಣ ಅಲ್ಲಿರಲಿಲ್ಲ, ಸಭೆಯೊಳಗಿರಲಿಲ್ಲ. ಆದರೆ ದ್ರೌಪದಿಗೆ ಆಗ್ತಿರುವಂಥ ಘಟನೆಗೆ ಅವಳ ಕೂಗು ಕೃಷ್ಣನಿಗೆ ಕೇಳಿಸ್ತು. ದ್ವಾರಕೆಯಿಂದ ಬಂದ ಕೃಷ್ಣ ಅಕ್ಷಯ ವಸ್ತ್ರವನ್ನು ಕೊಟ್ಟ ಅನ್ನೋ ಕಥೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಅನುಸ್ಯೂತವಾಗಿ ಬರ್ತದೆ. ಈ ಚರಿತ್ರೆಯ ಸಂದೇಶ ಏನು? ಅಕ್ಷಯ ಅಂಬರವನ್ನು ಕೃಷ್ಣ ಕೊಟ್ಟು ದ್ರೌಪದಿಗೆ ಜಗತ್ತಿಗೇನು ಸಂದೇಶ ಕೊಡ್ತಾನೆ? ಅವಳನ್ನೇ ವಿವಾಹ ಮಾಡಿಕೊಂಡ ಯಜಮಾನರೆಲ್ಲ ಸೋತ್ಬಿಟ್ರು. 5 ಜನ ಪಾಂಡವರು ಸುಣ್ಣಾದರು. ಭೀಷ್ಮ ದ್ರೋಣರಂತಹ ಮುಖಂಡರೆಲ್ಲರೂ ನಿನ್ನ ಗಂಡನ ಕೇಳ್ಕೊ, ನಮಗೇನು ಸಂಬಂಧ ಇಲ್ಲ ಈ ವಿಷಯ ಅಂತನ್ನೋ ಹಾಗೆ ಕೈ ಚೆಲ್ಲಿಬಿಟ್ರು. ಕುರುಕುಲದ ಸೊಸೆ ಅನ್ಯಾಯ ಆಗ್ತಾ ಇದೆ ಅಂತ ಕುಂತಿ ಚಡಪಡಿಸ್ತಾಳೆ. ಗಾಂಧಾರಿ ಏನೂ ಮಾಡೋ ಸ್ಥಿತಿ ಇರಲಿಲ್ಲ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಧೃತರಾಷ್ಟ್ರ ಮಕ್ಕಳಿಗೆ ಅಧೀನನಾಗಿಬಿಟ್ಟ. ಒಂದು ಹೆಣ್ಣಿಗೆ ಹೀಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಯಾರಾದರೂ ರಕ್ಷಣೆ ಮಾಡಲಿಕ್ಕೆ ಬಂದ್ರ? ಇದು ದೊಡ್ಡ ಇತಿಹಾಸದಲ್ಲಿ ಸಂದೇಶ ಕೊಡುವ ಕಥೆ ಅಂತಾರೆ. ಏನು ಸಂದೇಶ? ಯಾರೂ ರಕ್ಷಣೆ ಮಾಡಲಿಕ್ಕೆ ಬರಲ್ಲ, ಯಾರೂ ಇಲ್ಲ. ಸಂಬಂಧಿಕರು ಬರಲಿಲ್ಲ, ತಂದೆ ತಾಯಂದರು ಬರಲಿಲ್ಲ, ಅಣ್ಣ ತಮ್ಮಂದರು ಬರಲಿಲ್ಲ, ಯಜಮಾನ ಬರಲಿಲ್ಲ. ಆ ಹೆಣ್ಣನ್ನು ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಒಬ್ಬನು ಬಂದಂತೆ. ಅವನೇ ಯಾರು? ಶ್ರೀಕೃಷ್ಣ ಅನ್ನೋದು ಇತಿಹಾಸದೊಳಗೆ ಸ್ಪಷ್ಟ ದಾಖಲೆ ಮಾಡಿ ಹೇಳ್ತದೆ. ಅವನೊಬ್ಬನೇ ನಿಮಗೆ ರಕ್ಷಕ ಅಂತ ಹೇಳ್ತಾರೆ. 16,108 ಸ್ತ್ರೀಯರಲ್ಲಿ ಕೃಷ್ಣನ ವಿವಾಹ ಮಾಡಿಕೊಂಡ ಪತ್ನಿಯರು, ಅದರಲ್ಲಿ 16,100 ಪತ್ನಿಯರನ್ನು ಕೃಷ್ಣ ತಂದದ್ದೆಲ್ಲಿದ್ದ? 100 ಜನ ಸ್ತ್ರೀಯರನ್ನು ತಂದದ್ದೆಲ್ಲಿದ್ದ? ಯಾರು ಬಂದರು? ಅವರವರ ತಂದೆ ತಾಯಿ, ಅವರವರ ಅಣ್ಣ ತಮ್ಮಂದರಿಗೆ ಯಾರಿಗೂ ಧೈರ್ಯ ಇರಲಿಲ್ಲ ನರಕಾಸುರನ ವಿರುದ್ಧ ಯುದ್ಧ ಮಾಡಲಿಕ್ಕೆ. ಅಷ್ಟು ಹೆದರ್ತಿದ್ರು ನರಕಾಸುರನಿಗೆ. ಅಂಥ ಘೋರ ದೈತ್ಯ. ಎಷ್ಟು ಘೋರ ದೈತ್ಯ ಅವನು ಅಂದರೆ, ದೇವಲೋಕದಲ್ಲಿದ್ದ ಸಂಪತ್ತನ್ನೆಲ್ಲ ಕಳ್ಳತನ ಮಾಡಿದರೆ ದೇವತೆಗಳು ಯುದ್ಧಕ್ಕೆ ಬರ್ತಿರ್ಲಿಲ್ಲಂತೆ. ಹೋಗ್ಲಿ ಬಿಡೋ ಮಾರಾಯ, ಅದು ಹೋದ್ರೆ ಹೋಗಲಿ, ನಾವು ಬದುಕಿದೇವಲ್ಲ ಅಂತಿದ್ರಂತೆ. ಅಷ್ಟು ದುಷ್ಟ ಅಂತೆ. ಋಷಿ ಕುಮಾರಿಯರನ್ನು, ಗಂಧರ್ವ ಕುಮಾರಿಯರನ್ನು, ಅಲ್ಲಲ್ಲಿದ್ದ ಮನುಷ್ಯ ರಾಜಕುಮಾರಲ್ಲಿ ಹುಟ್ಟಿದಂಥ ಕನ್ಯೆಯರನ್ನು 16,100 ಸಂಖ್ಯೆನಾದರೂ ಹೇಗಿದೆ ನೋಡ್ರಿ. ಯಾರು ರಕ್ಷಣೆ ಮಾಡಿದರು? ಕೃಷ್ಣ ಒಬ್ಬನೇ ರಕ್ಷಕನಾಗಿ ನಿಂತುಕೊಂಡ. ಇದು ಒಂದು ಅತಿಮಾನುಷವಾದ ಚರಿತ್ರೆಗಳಲ್ಲಿ ಸೇರ್ತದೆ. ನರಕಾಸುರನನ್ನು ಸಂಹಾರ ಮಾಡಿ ಇಷ್ಟು ಸಂಖ್ಯೆಯಲ್ಲಿ ಸ್ತ್ರೀಯರನ್ನು ರಕ್ಷಿಸಿದ ಕೃಷ್ಣ ಅವರಿಗೆ ರಕ್ಷಣೆ ಕೊಟ್ಟದ್ದಲ್ಲದೆ ವಿವಾಹ ಮಾಡಿ ಬದುಕನ್ನೇ ಕಟ್ಕೊಂಡು ಬಿಟ್ನಂತೆ. ಇಂಥ ಕೃಷ್ಣನನ್ನಾದರೂ ಸ್ಮರಣೆ ಮಾಡದೇ ಇದ್ದರೆ ಹೇಗೆ ಸಾಧ್ಯ? ಹೀಗೆ ಭಾಗವತದ ಕಥೆ ಕೇಳುವಾಗ ಇವುಗಳನ್ನೂ ಸ್ಮರಣೆ ಮಾಡಬೇಕು. ಕಲ್ಯಾಣ ಆಗಲಿ ಅಂತ ರುಕ್ಮಿಣಿ ಕಲ್ಯಾಣವನ್ನು ಸ್ಮರಣೆ ಮಾಡಿಕೊಳ್ಬೇಕಂತ. ಶಿಶುಪಾಲನಿ ಕೊಡಬೇಕು ಅಂತ, ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಡಿಸ್ಬೇಕು ಅಂತ ಜರಾಸಂಧ. ರುಕ್ಮಿಣಿಗೊಬ್ಬ ಸಹೋದರರಿಂದ ಎಲ್ಲ ರಾಜರಿಗೂ ಪತ್ರ ಬರೆದಿದ್ರಂತೆ, ಕ್ಷತ್ರಿಯ ರಾಜರಿಗೆ. ನೀವೆಲ್ಲ ಬರೋದಾದರೆ ವಿವಾಹಕ್ಕೆ ಅಂತ ಬರಬೇಕು, ನಿಮ್ಮ ಬಲ ಪ್ರದರ್ಶನ ಮಾಡೋ ಹಾಗಿಲ್ಲ ಇಲ್ಲಿ. ಯಾಕಂದರೆ ಅವಿರೋಧವಾಗಿ ಶಿಶುಪಾಲನೆ ವರ ಅಂತ ಆಯ್ಕೆ ಆಗಿಬಿಟ್ಟಿದ್ದಾನೆ ಅಂತ ಇವರೇ ಪತ್ರ ಬರೆದು ಬಿಟ್ಟಿದ್ದಾರೆ. ಎಲ್ಲ ಪತ್ರ ಬರೆದ್ರೆ ರಾಜರು ನೋಡ್ತಾರೆ, ಹಾಗಾದರೆ ನಾವು ಏನು ಮಾಡೋದು ಹೋಗಿ ಅಂತ. ಅದಕ್ಕೆ ಕೆಳಗೆ ಬರೆದಿದ್ದಂತೆ ಜರಾಸಂಧ, ನೀವು ಬಂದರೆ ನಮ್ಮ ಜೊತೆಗೆ ಸೆಲ್ಫಿ ತೆಗೆಸ್ಕೊಂಡು ಹೋಗ್ಲಿಕ್ಕೆ ಬರ್ರಿ ಅಂತ ಹೇಳಿದ್ದ. ಇವತ್ತಿನ ಭಾಷೆಯಲ್ಲಿ ಭಾಗವತ. ನೀವೆಲ್ಲರೂ ಬರಬೇಕು, ನಮ್ಮ ಸುತ್ತಲೂ ನಿಲ್ಲಬೇಕು. ಇಷ್ಟು ರಾಜರ ಸಮಕ್ಷಮದೊಳಗೆ ಜರಾಸಂಧ ಹೇಳಿದ ಹಾಗೆ ಕೇಳಿ ರುಕ್ಮಿ ತನ್ನ ಸಹೋದರಿ ರುಕ್ಮಿಣಿಯನ್ನು ಬಲಶಾಲಿಯಾದಂಥ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದ. ಈಗ ದೊಡ್ಡದು VVIP ವಿವಾಹ. ಅದು ನಿಮ್ಮ ಮನೆಯಲ್ಲಿ ವಿವಾಹ ಆದರೆ TV ಯಲ್ಲಿ ಬರಲ್ಲ, ಸಿನಿಮಾ ನಟರದಾದರೆ ಬರ್ತದೆ. VVIP ವಿವಾಹ. ರುಕ್ಮಿಣಿ ಅಂದರೆ ಏನು? ಲಕ್ಷ್ಮಿನೇ.
ಶ್ರೀ ಹಿಂದಿನ ಸೀತೆನೇ ರುಕ್ಮಿಣಿಯಾಗಿ ಬಂದಿದ್ದಾಳೆ, ಶ್ರೀರೂಪಳು, ಅಷ್ಟು ಸುಂದರಿ ಅವಳು. ವಿವಾಹ ಅಂತಂದಾಗ ಎಲ್ರಿಗೆ ರಾಜರಿಗೆ ಒಂದು ರೀತಿ ತಳಮಳ. ಆದರೂ ಹೋಗೋಣ, ಜರಾಸಂಧ ಸುಮ್ಮನೆ ಬಿಡಲ್ಲ ನಮ್ಮನ್ನು ಅಂತ ಎಲ್ಲರೂ ಬಂದು ಸೇರಿ ಆಯಿತು. ಆಗ ರುಕ್ಮಿಣಿ ಪತ್ರ ಬರೀತಾಳೆ. ಒಬ್ಬ ವಿಪ್ರನ ಕೈಯಲ್ಲಿ ಕೊಟ್ಟು ಕಳಿಸಿದ್ಲಂತೆ, ಸುದೇವ ಅಂತ ಆ ವಿಪ್ರನ ಹೆಸರು. ಪತ್ರ ಬರೆದು ದ್ವಾರಕಾಪಟ್ಟಣಕ್ಕೆ ಹೋಗಿ ಕೃಷ್ಣನಿಗೆ ಕೊಡ್ರಿ ಈ ಪತ್ರ ಅಂತ ಹೇಳಿದಾಳೆ ಪಾಪ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ. ಗುಣಗಳನ್ನು ಶ್ರವಣ ಮಾಡಿದೆ, ನಿನ್ನಲ್ಲಿ ಭಕ್ತಿ ಮಾಡಿದೆ, ನಿನ್ನನ್ನೇ ಪ್ರೀತಿಸಿದ್ದೇನೆ, ನೀನಿಲ್ಲದೆ ಒಂದು ಕ್ಷಣ ಬದುಕಲಾರೆ, ನೀನು ರಕ್ಷಣೆ ಮಾಡು ನನ್ನ ಅಂತ ರುಕ್ಮಿಣಿ ಪತ್ರ ಬರೆದು ಕಳಿಸಿದಾಳೆ. ಶಿಶುಪಾಲ, ದಂತವಕ್ರ, ಜರಾಸಂಧ ಕಾಮುಕರು ನನ್ನ ಮೇಲೆ ಕಣ್ಣು ಹಾಕ್ತಾರೆ, ನೀನು ಪುರುಷ ಸಿಂಹ, ಸಿಂಹದ ಪಾಲು ನರಿಗಾಯಿತು ಅಂತಾದರೆ ನನಗೆ ಅವಮಾನ ಅಲ್ಲ ಕೃಷ್ಣ, ನಿನಗೆ ಅವಮಾನ ಅಂತ ಹಾಕಿದ್ಲಂತೆ. ಇದು ಸಿಂಹದ ಪಾಲು, ಸಿಂಹಕ್ಕೆ ಸೇರಿದರೆ ಮರ್ಯಾದೆ, ನರಿ ಕಸ್ಕೊಂಡು ಹೋಯಿತು ಅಂದರೆ ಅದು ಸಿಂಹಕ್ಕೆ ಅವಮಾನ ಅಲ್ವೇ? ಪತ್ರ ನೋಡಿದ ಕೂಡಲೇ ದ್ವಾರಕೆಯಿಂದ ಹೊರಟ ಕೃಷ್ಣ, ರಥದಲ್ಲಿ ಹೊರಟೇ ಬಿಟ್ಟ. ಪತ್ರ ತಂದು ಕೊಟ್ಟಂಥ ವಿಪ್ರನನ್ನು ಕರ್ಕೊಂಡೇ ಹೊರಟ. ಇವತ್ತಿನ ವಾದಿರಾಜರೇ ಅವತ್ತು ಆ ವಿಪ್ರನಾಗಿದ್ದ ಅಂತ ಇತಿಹಾಸ ಹೇಳ್ತದೆ. ಹಾಗಾಗಿ ವಾದಿರಾಜರು ಬೇರೆ ಅಲ್ಲ, ಅವತ್ತಿನ ಸುದೇವ ಅನ್ನೋ ವಿಪ್ರ ಬೇರೇನಲ್ಲ. ಹನುಮ ರಾಮನ ಸಂದೇಶವನ್ನು ಸೀತೆಗೆ ಹೇಗೆ ಒಪ್ಪಿಸಿದ್ನೋ, ಸೀತೆಯ ಮಾತನ್ನು ರಾಮನಿಗೆ ತಂದು ಅರ್ಪಿಸಿದ್ನೋ, ಹಾಗೆ ಅವತ್ತು ಸುದೇವ ರುಕ್ಮಿಣಿ ಕೈಯ ಸಂದೇಶ ಪತ್ರವನ್ನು ಕೃಷ್ಣನಿಗೆ ಒಪ್ಪಿಸಿ ಸೇವೆ ಮಾಡಿದ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ, ವಾದಿರಾಜರೇ ಹೇಳ್ತಾರೆ. ಈ ಮಾತನ್ನು ರಾಜರೇ ಹೇಳ್ಕೊಂಡಿದ್ದಾರೆ ಮಹಾನುಭಾವರು. ದ್ವಿಜ ಕಶ್ಚಿದುಪಾಹರತೆ ಅಂತ. ಸಾಮಾನ್ಯ ಅಲ್ಲ ವಾದರಾಜರು ಅಂದರೆ. ಕಣ್ಣಾರೆ ಕಂಡು ಕೃಷ್ಣ ರುಕ್ಮಿಣಿಯರ ಕಲ್ಯಾಣವನ್ನು ರುಕ್ಮಿಣೀಶಿ ವಿಜಯ ಅಂತ ಗ್ರಂಥನೇ ರಚನೆ ಮಾಡಿಬಿಟ್ರು. ಕಣ್ಣಾರೆ ಕಂಡದ್ದನ್ನು ವರ್ಣನೆ ಮಾಡಿಕೊಟ್ರು ಮಹಾನುಭಾವರು. ಪತ್ರ ನೋಡಿದ ಕೂಡಲೇ ಕೃಷ್ಣ ಹೊರಟೇ ಬಿಟ್ಟ. ಹೊರಟು ಕುಂಡಿನಾಪಟ್ಟಣ ಭೀಷ್ಮಕ ರಾಜನ ರಾಜಧಾನಿಯಾಗಿತ್ತು. ಕುಲದೇವಿ ಯಾತ್ರೆಗೆ ಅಂತ ರುಕ್ಮಿಣಿ ದೇವಸ್ಥಾನಕ್ಕೆ ಬರ್ತಾಳೆ. ಅಲ್ಲಿಗೆ ಕೃಷ್ಣ ಬಂದಿದ್ದಾನೆ. ಯಾರಿಗೂ ಕೃಷ್ಣ ಬಂದ ವೇಗಕ್ಕೆ ಗಾಳಿ ಬಂತು ಅಂದ್ಕೊಂಡ್ರಂತೆ ಕೃಷ್ಣ ಬಂದ ಅಂತ ಗೊತ್ತಾಗಲಿಲ್ಲ. ಕೃಷ್ಣ ಬಂದರೆ ಗೊತ್ತಾಗಲ್ಲ ಬೇಗ ಎಲ್ರಿಗೂ. ಹಾಗೆ ಬಂದ ಕೃಷ್ಣ. ತದನು ಮದನ ಬಂಧಿ ಭೂತ ಚಿತ್ತೇಶು ಭೂಪೇಶು ಅವಿದಿತ ಗತಿರುದ್ಯತ್ ರೋಮರಾಜಿಂ ಪ್ರಹರ್ಷಾತ್. ಶ್ರೀಕೃಷ್ಣ ಬಂದಾಗ ರುಕ್ಮಿಣಿಗೆ ಮಾತ್ರ ಗೊತ್ತಾಯಿತು ಅಂತಾರೆ. ಹೇಗೆ ಗೊತ್ತಾಯಿತು? ಬರ್ತಿದ್ದ ಕೃಷ್ಣನ ವೇಗ ರುಕ್ಮಿಣಿಯ ಮನಸ್ಸಿನಲ್ಲಿ ಒಂದು ಸಂಚಲನ ಮೂಡಿಸಿತ್ತಂತೆ. ರೋಮರಾಜಿಂ ಪ್ರಹರ್ಷಾತ್, ರೋಮಾಂಚನ ಆಗಿದೆ. ಅವಳಿಗೆ ಅರ್ಥ ಆಯಿತು, ನಮ್ಮ ಯಜಮಾನ ಬಂದ ಅಂತ ಗೊತ್ತಾಯ್ತು ಅವಳಿಗೆ. ಆ ಪ್ರೀತಿ ಆಗಿದೆ, ಆ ಮನಸ್ಸಿನ ಸಂಬಂಧ ಆಗಿದೆ, ನಮ್ಮ ಯಜಮಾನ ಬಂದ ಅಂತ. ಜರಾಸಂಧ, ದಂತವಕ್ರ, ಶಿಶುಪಾಲ ಎಲ್ಲರೂ ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಎಲ್ಲಾದರೂ ಕೃಷ್ಣ ಬಂದು ರುಕ್ಮಿಣಿನ ಕರ್ಕೊಂಡು ಹೋದ್ರೆ ಏನು ಮಾಡೋಣ ಅಂತ ಅವ್ರಿಗೆ ಆತಂಕ ಇತ್ತು. ಅದಕ್ಕೆಲ್ಲ ಕಡೆ ಸೈನಿಕರನ್ನು ನಿಲ್ಲಿಸಿದ್ರೆ ಸೈನಿಕರು ಮೂರ್ಛೆ ಬಿದ್ದಿದ್ರಂತೆ. ಅವು ಡೇ ನೈಟ್ ಡ್ಯೂಟಿ ಮಾಡಿರ್ತಾರಲ್ಲ, ಈ ಕೆಲವೊಮ್ಮೆ ಕಾಲ್ ಅಂತ ಮಾಡಿದೆ. ಇತ್ತೀಚಿನ ದಿನಗಳ ಭಾಷೆ ಬೇರೆ ಆಗಿದೆ. ಬೆಳಗ್ಗೆ 3 ಗಂಟೆ ತನಕ ಕಾಲ್ ಅಟೆಂಡ್ ಮಾಡಬೇಕು ಲ್ಯಾಪ್ಟಾಪ್ ಮುಂದೆ, ಆಯಿತಾ. 4 ಗಂಟೆಗೆ ಮಲಗಬೇಕು, ಮತ್ತು 12:30 1 ಗಂಟೆಗೆ ಡ್ಯೂಟಿಗೆ ಹೋಗಬೇಕು. ಹೀಗಾಗಿ ನಿದ್ರೆ ಮಂಪರು ಜಾಸ್ತಿ. ಅವರಿಗೆಲ್ಲ ರಾತ್ರಿ ಹಗಲು ನಿಲ್ಲಿಸಿಬಿಟ್ಟಿದ್ದಾನೆ ಜರಾಸಂಧ. ಯಾವಾಗ ಕೃಷ್ಣ ಬರ್ತಾನೋ ಗೊತ್ತಾಗಲ್ಲ. ನೀವ್ಯಾರೂ ಕೂಡ ಸೈನ್ಯದಲ್ಲಿ ಯಾರೂ ನಿದ್ರೆ ಮಾಡೋ ಹಾಗಿಲ್ಲ, ವಿಶ್ರಾಂತಿ ತಗೊಳ್ಳೋ ಹಾಗಿಲ್ಲ ಅಂದಿದ್ದ. ಎಷ್ಟು ಮಾಡ್ಯಾರ್ರಿ ಪಾಪ ಕೆಲಸ ಅವು. ಈಗಂತೂ 18 ತಾಸು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಮನೆ ಬೇಡ, ಮಡದಿ ಬೇಡ, ಮಕ್ಕಳು ಬೇಡ. ವ್ಯಕ್ತಿಗತವಾಗಿ ಮನುಷ್ಯನಿಗೆ ಒಂದು ರೀತಿ ಯಂತ್ರ ಆದ ಹಾಗೆ, ಒಟ್ಟು ಯಂತ್ರ ಇದ್ದ ಹಾಗೆ ಮಾಡಿಕೊಡ್ತಾ ಇದ್ದಾರೆ. ನಾವೇ ಯೋಚಿಸಬೇಕು, ನಮ್ಮನ್ನು ಯಾರು ಕೈ ಕೆಳಗೆ ಇಟ್ಕೊಂಡಿದ್ದಾರೆ, ಯಾರು ನಮ್ಮನ್ನು ಆಳ್ತಿದ್ದಾರೆ, ನಮ್ದು ಏನು ಜೀವನ ಯೋಚಿಸ್ಬೇಕಾಗಿದೆ ಇವತ್ತು ಪ್ರತಿಯೊಬ್ಬರೂ ಕೂಡ. ಜರಾಸಂಧನ ಆಡಳಿತ ಹಾಗೇ ಇತ್ತು. ಕೃಷ್ಣ ಬಂದಾಗ ಎಲ್ಲರೂ ಮೂರ್ಛೆ ಹೋಗಿದ್ದಾರೆ. ಅವರಿಗೆ ಅರ್ಥನೇ ಆಗ್ತಾಯಿಲ್ಲ ಏನಾಯಿತು ಅಂತ. ಸಾರಥಿಗೆ ಹೇಳಿದ್ದ ಕೃಷ್ಣ, ಎಷ್ಟು ವೇಗವಾಗಿ ಹೋಗಬೇಕು ರಥ ಅಂದರೆ
ಯಾವ ಕ್ಷಣದಲ್ಲೂ ಕೂಡ ರಥದ ವೇಗ ಕಡಿಮೆ ಆಗಿರಬಾರ್ದು, ಅಷ್ಟು ವೇಗವಾಗಿ ಹೋಗ್ತಿರ್ಬೇಕು ಅಂದಿದ್ದ. ನಿಲ್ಲಿಸಬೇಡ ಎಲ್ಲೂ. ಅವನಿಗೆ ಆಶ್ಚರ್ಯ ಆಯಿತು ಸಾರಥಿಗೆ, ಕೃಷ್ಣ ಇಷ್ಟು ವೇಗವಾಗಿ ರಥ ಓಡಿಸು ಅಂತಿದ್ದಿ, ನಾನಷ್ಟು ವೇಗವಾಗಿ ಹೋದರೆ ರುಕ್ಮಿಣಿನ ನೀ ಕರ್ಕೊಳ್ತಿ ಹಾಗೆ ಅಂತಂದ ಅವನು. ಅವನಿಗೇನೋ ಪಾಪ ಆತಂಕ, ನಾನು ವೇಗವಾಗಿ ಹೋಗಿಬಿಡ್ತೀನಿ, ರುಕ್ಮಿಣಿ ಕೂಡಬೇಕಲ್ಲ ಒಳಗಡೆ, ಆ ಚಿಂತೆ ನಿನಗೆ ಬೇಡ ಅಂದ. ಆ ಚಿಂತೆ ನಿನಗೆ ಬೇಡ, ಅವಳನ್ನು ನಾನು ಕರ್ಕೊಳ್ತೇನೆ, ನೀನು ಮಾತ್ರ ಇಲ್ಲಿದ ಪ್ರಾರಂಭ ಆದ ರಥ ನಾನು ಹೇಳಿದ ಗುರಿಗೆ ಮುಟ್ಟಬೇಕು, ಅಲ್ಲಿವರೆಗೂ ಹೋಗ್ತಾನೇ ಇರು ಅಂತಂದಿದ್ದ. ಅದೇ ವೇಗದಲ್ಲಿ ರಥ ಹೋಗ್ತಾ ಇದೆ. ಕೃಷ್ಣನ ಆ ರೀತಿ ಸಂಕಲ್ಪ ಗರುಡ ವೇಗದಲ್ಲಿತ್ತು ಅಂತ ಹೇಳ್ತಾರೆ. ಆ ರಥವನ್ನು ಗರುಡನ ವೇಗ ಇತ್ತಂತದಕ್ಕೆ. ಅದು ಭೂಮಿ ಮೇಲೆ ಹೋಗ್ತಾ ಇದ್ದದ್ದೇ ಕಡಿಮೆ, ಆಕಾಶದಲ್ಲೇ ಜಾಸ್ತಿ ಹೋಗ್ತಾ ಇತ್ತಂತೆ ಕೃಷ್ಣನ ರಥ. ಅಷ್ಟು ವೇಗವಾಗಿ ಹೋಗ್ತಾ ಇದೆ ರಥ. ಹೋಗುವಾಗ ಆ ರುಕ್ಮಿಣಿ ಕಟ್ಟೆ ಮೇಲೆ ನಿಂತಿದ್ದಾಳೆ, ಕುಲದೇವಿ ಪೂಜೆ ಮಾಡಿದ್ದಾಳೆ, ಕಟ್ಟೆ ಮೇಲೆ ನಿಂತಿದ್ದಾಳೆ, ಶಿವನನ್ನು ಪೂಜಿಸಿದ್ಲಂತೆ ಅಂತ ಹೇಳ್ತದೆ ಹರಿವಂಶ. ಅಷ್ಟರಲ್ಲಿ ಕೃಷ್ಣ ಬಂದದ್ದು ಅವಳಿಗೆ ಅರ್ಥ ಆಯಿತು. ಮೂರ್ಛೆ ಬಿದ್ದಿದ್ರು ಇವರೆಲ್ಲ. ಹತ್ತತ್ರ ಕೃಷ್ಣ ಬಂದಾಗ ಕೈ ಚಾಚಿದ. ಕೈ ಚಾಚಿದ್ದಕ್ಕೆ ರುಕ್ಮಿಣಿ ತನ್ನ ಕೈ ಚಾಚಿದ್ಲು, ಅಲ್ಲೇ ಪಾಣಿಗ್ರಹಣ ಆಗೋಯ್ತಂತೆ. ಇದೇ ಅಲ್ವೇ ಪಾಣಿಗ್ರಹಣ? ವಿವಾಹ ಅಂದರೆ ಏನು? ಪಾಣಿಗ್ರಹಣ ಆಗಬೇಕು, ಸಪ್ತಪದಿ ತುಳಿಬೇಕು, ಲಾಜಹೋಮ ಆಗಬೇಕು, ಕನ್ಯೆಯನ್ನು ಧಾರೆ ಎರೆದು ಕೊಡಬೇಕು. ಇವೆಲ್ಲ ಪ್ರಮುಖವಾದ ಘಟ್ಟಗಳಿದ್ದಾವೆ ವಿವಾಹದೊಳಗೆ. ಶ್ರೀಕೃಷ್ಣ ಮೊದಲು ಮಾಡಿದ್ದೇನು ಅಂದರೆ ಪಾಣಿಗ್ರಹಣ ಮಾಡಿದ. ಅವಳನ್ನು ಗಟ್ಟಿ ಕೈ ಹಿಡ್ದ. ಅವಳೇ ಕೃಷ್ಣನ ಮೇಲೆ ಹಾರಿದ್ಲಂತೆ. ನಡುವಿಗೆ ಕೈ ಹಾಕಿ ಕೃಷ್ಣ ಅವಳನ್ನು ತನ್ನ ಹತ್ತಿರದಲ್ಲಿ ನಿಲ್ಲಿಸಿದ. ಹತ್ತಿರದಲ್ಲಿ ನಿಲ್ಲಿಸಿದಾನೆ, ಅವಳಿಗೆ ಸಹಿಸಲಿಲ್ಲ. ಅವಳು ಅರೇ ಇಲ್ಯಾಕೆ ನಿಲ್ಲಿಸ್ತಿ ಅಂತ ಅವಳೇ ಆಲಿಂಗನ ಮಾಡಿಕೊಂಡ್ಲಂತೆ ಕೃಷ್ಣನನ್ನು. ಆಲಿಂಗನ ಮಾಡಿಕೊಂಡಾಗ ಕೃಷ್ಣನ ಕಪೋಲಕ್ಕೆ ಕಪೋಲ ತಾಗಿಸಿ, ಎದೆಗೆ ಎದೆ ತಾಗಿಸಿ, ನಡುವೆ ಕೈ ಗಟ್ಟಿ ಹಾಕಿ ಕೃಷ್ಣ ಅವಳನ್ನು ಹಿಡಿದರೆ ಈ ಸಾರಥಿಯ ವೇಗ ಕಡಿಮೆ ಆಗಲಿಲ್ಲ, ಬಹು ಬೇಗ ಹೋಗ್ತಿದ್ದಾನಲ್ಲ. ಅಷ್ಟರ ಮಧ್ಯದಲ್ಲಿ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾನಂತೆ ಕೃಷ್ಣ. ಏನು ಹೇಳ್ತಿದ್ದ ಅಂದರೆ, ರಾಜರು ಹೇಳ್ತಾರೆ, ವಾದರಾಜರು, ವಿವಾಹ ಅಂದರೆ ಹೀಗೆ ಮಾಡಿಕೊಳ್ಬೇಕು ಅಂತನ್ನಂತೆ. ಪ್ರತ್ಯೇಕ ಇನ್ನೇನಿದೆ ಹೇಳು ವಿವಾಹ ಅಂದರೆ? ರಾಮನಾಗಿ ಬಂದಿದ್ದೆ, ನೀನು ಸೀತೆಯಾಗಿದ್ದಿ, ಬಹಳ ಗಂಭೀರವಾಗಿ ಇಬ್ಬರು ನಿಂತಿದ್ವಿ, ನೀನಲ್ಲಿ ನಾನು ಇಲ್ಲಿ, ನೀನೊಂದು ಮಾಲೆ ನಾನೊಂದು ಮಾಲೆ, ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತಂದಂತೆ ಕೃಷ್ಣ. ಸಾ ಪಾಣಿಗ್ರಹಣಾದಪಿ ಮಮಧಿಕಂ. ಆ ಪಾಣಿಗ್ರಹಣ ಮಾಡಿಕೊಂಡು ವಿವಾಹ ಮಾಡಿಕೊಳ್ಳೋದಕ್ಕಿಂತಲೂ ಹೆಚ್ಚಿನ ಸುಖವನ್ನು ರುಕ್ಮಿಣಿಗೆ ಕೃಷ್ಣ ನೀಡಿದ. ಗಂಡನ ಆಲಿಂಗನದ ಸುಖ ಅನುಭವಿಸಿದ್ಲು ಅಂತ ವಾದರಾಜರು ವರ್ಣನೆ ಮಾಡ್ತಾರೆ ರುಕ್ಮಿಣೀಶ್ ವಿಜಯದಲ್ಲಿ. ಅಂಥ ಅದ್ಭುತವಾಯಿತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ, ಗಟ್ಟಿ ಅವಳನ್ನು ಆಲಿಂಗಿಸಿಕೊಂಡಿದ್ದಾನೆ. ರಥ ವೇಗವಾಗಿ ಹೋಗ್ತಾನೇ ಇದೆ. ಜರಾಸಂಧ ಉಪ್ಪರಿಗೆ ಮೇಲೆ ನಿಂತಿದ್ನಲ್ಲ, ನೋಡೋ ಅಷ್ಟರಲ್ಲಿ ರುಕ್ಮಿಣಿ ಇಲ್ಲ ಅಂತ ವಿಷಯ ಗೊತ್ತಾಗಿ ತನ್ನ ಭುಜವನ್ನು ತಗೊಂಡು ಹೋಗಿ ಗೋಡೆಗೆ ಹಾಕಿ ಅಪ್ಪಳಿಸಿದ್ದಂತೆ. ಏನಾಯ್ತು ಈ ಭುಜಗಳಿಗೆ ಅಂತ. ಶಿಶುಪಾಲ ಕನ್ನಡಿ ಮುಂದೆ ಕೂತಿದ್ದ, ಹೆಟ್ಟ ಇದ್ದಂಗೆ ಇದ್ದರಿ. ಶಿಶುಪಾಲ ಅಂದ್ರೇನು? ಈ ಕುಸ್ತಿ ಪಟುಗಳಿರ್ತಾವಲ್ಲ, ಅವು ಅಕರಾಳ ಕುಸ್ತಿ ಪಟು ಅಂದ್ರೆ ಗೊತ್ತಾಗಲ್ಲ. ಈಗೆಲ್ಲ ಜಿಮ್ಮಿಗೆ ಹೋಗಿ ಅಭ್ಯಾಸ ಆಗಿರ್ತದೆ. ಈಗೆಲ್ಲ ಭಾಷೆ ಚೇಂಜ್ ಆಗಿದೆ. ನಮ್ಮ ಪುರಾಣ ಬೇಗ ಎಲ್ರಿಗೂ ಕಮ್ಯುನಿಕೇಟ್ ಮಾಡಲ್ಲ. ಇನ್ನು ಮುಂದೆ ಇನ್ನೂ ಚೇಂಜ್ ಆಗಬೇಕೋ ಏನೋ ಗೊತ್ತಿಲ್ಲ. ಏನು ಹೇಳಿದ್ರು ಗೊತ್ತಾಗಲ್ಲ ಈಗೆಲ್ಲ, ಭಾಳ ಕಷ್ಟ. ಯಾಕಂದರೆ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಆಗಬೇಕು. ಎಲ್ಲರನ್ನು ಕಮ್ಯುನಿಕೇಟೇ ಮಾಡ್ತಿಲ್ಲ. ಯಾವಾಗಲೂ ಹಳೇ ಕಾಲದ ಪುರಾಣ ಹೇಳುವ ಆಚಾರ್ಯರು ಕೃಷ್ಣನ ವ್ಯಾಪಾರ ಅಂತ ಹೀಗೆ ಪದೇ ಕೃಷ್ಣನ ಮಹಿಮೆಯನ್ನು ಹೇಳುವಾಗ ವ್ಯಾಪಾರ ಅಂತಿದ್ರಂತೆ. ಪಾಪ ಅಲ್ಲೊಬ್ಬರು ಅಂಗಡಿ ನಡೆಸುವಂಥ ವ್ಯಾಪಾರಿಗಳು ಬಂದಿದ್ದರು. ಕೃಷ್ಣನು ವ್ಯಾಪಾರ ಮಾಡ್ತಿದ್ದೇನ್ರಿ ಆಚಾರ್ಯ ಅಂತಂದ್ರು ಅವರು. ಯಾಕಂದ್ರೆ ಅವ್ರು ದಿನ ವ್ಯಾಪಾರ ಮಾಡಿ ಅಭ್ಯಾಸ. ಹಾಗೆ ಇವರು ಕೃಷ್ಣನ ವ್ಯಾಪಾರ ಅಂದಾಗೆ ಕೃಷ್ಣ ಮಾಡುವ ಎಲ್ಲ ಕಾರ್ಯಗಳಿಗೆ ಇವರೇನೋ ಪಾಪ ವ್ಯಾಪಾರ ಅಂದ್ಕೊಂಡು ಹಳೇ ಭಾಷೆ ಆಡ್ತಾ ಇದ್ದರೆ ಅವರನ್ನು ಅದು ಕಮ್ಯುನಿಕೇಟ್ ಮಾಡಲಿಲ್ಲ. ಈ ಶಿಶುಪಾಲ ಹಾಗೆ ಇದ್ದ, ಹೆಟ್ಟ ಇದ್ದಂಗೆ ಇದ್ದ ಆತ. ಆ ಕನ್ನಡಿ ಮುಂದೆ ಕೂತ್ಕೊಂಡಿದ್ದ. ಅವು ಪ್ಲ್ಯಾಸ್ಟಿಕ್ಕಿಂದ ಮಂಡೊಳ್ಳೆ ತಂದಿದ್ರು. ಮುತ್ತಿಂದ ಎಲ್ಲಿ ಸಿಗ್ತಾವ ಉಸಿರದಲ್ಲಿ. ಅವು ಮಂಡೊಳ್ಳೆ ಅಂತ ಕಟ್ಕೊಂಡು ಕೈಯಲ್ಲೊಂದು ಮಂಗಳಸೂತ್ರ ಇಟ್ಕೊಂಡು ಇನ್ನೇನು ರುಕ್ಮಿಣಿ ಕುಲದೇವಿ ಯಾತ್ರೆ ಮುಗಿಸಿ ಬಂದೇ ಬಿಡ್ತಾಳೆ. ಅವಳು ಕೂಚಿಗೆಗೆ ನಾನು ಮಂಗಳಸೂತ್ರ ಕಟ್ಟೇ ಬಿಡ್ತೀನಿ ಅಂತ ಏನೋ ಕನಸು ಕಾಣ್ತಿತ್ತದು. ಇಷ್ಟೇ ಹೇಳಿದರೆ ಸಾಲದು ಇವತ್ತೆಲ್ಲ. ಈಗ ಮದುವೆಗಿಂತ ಮೊದಲೊಂದು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ.
ಅವೆಲ್ಲ ಮೊದಲೇ ಅವನ ಕಾಲದಲ್ಲೇ ಶುರು ಆದದ್ದು. ಅದು ಆ ರುಕ್ಮಿಣಿ ಫೋಟೋ ಹಿಡ್ಕೊಂಡು ಮೊದಲೇ ತೆಗೆಸ್ಕೊಳ್ಳಿಕ್ಕೆ ಶುರು ಮಾಡಿದ್ದ. ನಾನೇ ಇವಳನ್ನು ವಿವಾಹ ಮಾಡ್ಕೊಳ್ತೀನಿ ಅಂತ ಪತ್ರಕರ್ತರನ್ನು ಮೊದಲೇ ಕರೆದು ಬಿಟ್ಟಿದ್ದ. ಮದುವೆ ಆಗಲಿ ಬಿಡಲಿ, ಫೋಟೋದಲ್ಲಿ ಆದರೂ ಆಗಿಬಿಡ್ತೇನೆ ಅಂತನ್ನೋ ಹಾಗೆ ಹೀಗೆಲ್ಲ ಹುಚ್ಚುಚ್ಚು ಮಾಡ್ತಿದ್ದ. ಆ ಕಾಲದ ಹಿರಿಯರು ವೃದ್ಧರೆಲ್ಲ ಹಿಡಿ ಶಾಪ ಹಾಕಿದ್ರಂತೆ, ನಿನ್ನ ಹಣೆ ಬಾರ, ರುಕ್ಮಿಣಿ ಏನು ಸಿಗ್ತಾಳೋ ರುಕ್ಮಿಣಿ ನಿನಗೆ ಅಂತ ಎಲ್ಲರೂ ಶಾಪ ಹಾಕಿದರು. ಯಾವ ಕನ್ನಡಿ ಮುಂದೆ ಅಂತ ನಿಂತಿದ್ದ ಆತ ಅದಕ್ಕೆ ಹೋಗಿ ಹಣೆ ಘಟ್ಟಿಸ್ಕೊಂಡ. ವಿವಾಹದಲ್ಲಿ ಮೆರವಣಿಗೆಗೆ ಸಿದ್ಧ ಆದ ಕುದುರೆಯ ಮೇಲೆ ಹಾರಿ ಕುಳಿತುಕೊಂಡ. ಈಗಲೇ ಕೃಷ್ಣನನ್ನು ಒಂದು ಕೈ ನೋಡ್ಕೊಳ್ತೀನಿ ಎಂದ. ಎಲ್ಲರೂ ಬಂದು ತಡೆದ್ರಂತೆ. ಮನಸ್ಸಿಗೆ ನಿಲ್ಕಲ್ಲ ಅವ. ಗೆಡ್ಡೆ ಗೆಣಸು ತಿಂದುಕೊಂಡು ಕಾಡಿನಲ್ಲಿ ತಪಸ್ಸು ಮಾಡ್ತಿರುವ ಯೋಗಿಗಳ ಮನಸ್ಸಿಗೆ ನಿಲುಕದೇ ಇರುವ ಕೃಷ್ಣ ದಡ್ಡ, ನಿನ್ನ ಕೈಗೇನು ಸಿಗುತ್ತಾನೋ ಕೃಷ್ಣ, ಬಿಟ್ಬಿಡು ಈ ಸಾಹಸ ಅಂದ್ರಂತೆ. ಯದ್ವಾಚಾನಭ್ಯುದಿತಂ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸಿಗೆ ನಿಲುಕಲ್ಲ, ಮಾತಿಗೆ ನಿಲುಕಲ್ಲ, ನಿನ್ನ ಕೈಗೇನು ಸಿಕ್ಕಾನೋ ಅಂತ ಅವನನ್ನು ಶಪಿಸಿದರು, ತಡೆದರು. ಶಿಶುಪಾಲ ಅಲ್ಲೇ ಮುಖ ಕೆಳಗೆ ಹಾಕ್ಕೊಂಡು ಕೂತ್ಕೊಂಡ. ಇಂಥ ಅವಮಾನ ಎಂದೂ ಆಗಿರಲಿಲ್ಲ ನನಗೆ ಅಂತ ಜರಾಸಂಧ. ರುಗ್ಮಿ ಅಂತೂ ಭಾರೀ ಸಿಟ್ಟಾಗಿ ರಾಜರನ್ನು ಕರ್ಕೊಂಡು ದಂಡೆತ್ತಿ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋದ. ಯುದ್ಧಕ್ಕೆ ಅಂತ ಬಂದರೆ ಕೃಷ್ಣ ಹೇಳಿದ್ನಂತೆ, ರುಕ್ಮಿಣಿ ಯುದ್ಧ ಮಾಡೇ ಮಾಡ್ತೀನಿ ಅಂತ ಅನ್ನಂತೆ. ಮಾಡು ಅಂತಾಳು ರುಕ್ಮಿಣಿ. ನೀನು ಯುದ್ಧ ಮಾಡಲಿ ಅಂಥೇಳೇ ನಿನ್ನ ಹೀಗೆ ಬಾ ಅಂತ ಕರೆದಿದ್ದೆ ಪತ್ರದಲ್ಲಿ ಅಂದ್ಲಂತವಳು. ಇದೆಂಥ ಹೆಣ್ಮಗಳು ಅಂದ ಕೃಷ್ಣ. ಗಂಡನನ್ನು ಯುದ್ಧ ಮಾಡಿಸ್ಲಿಕ್ಕೆ ಯೋಜಿಸ್ತಾ ಇದ್ದಾಳೆ. ಯಾಕೆ ಅಂದರೆ ನಿನ್ನ ಶೌರ್ಯ ಏನು ಅಂತ ಗೊತ್ತಾಗಲಿ ಸ್ವಾಮಿ ಅಂತಾಳಂತೆ ಜಗತ್ತಿಗೆ. ಯಾರ್ಯಾರು ರುಕ್ಮಿಣಿನ ಬಯಸಿದ್ರೋ, ಹೇಗೆ ಅವ್ರ ಕನಸಿನಲ್ಲಿ ಕಲ್ಪಿಸ್ಕೊಂಡಿದ್ರು ಅಸಹ್ಯವಾಗಿ, ಅವರವ್ರಿಗೆ ಹಾಗೇ ಶಿಕ್ಷೆ ಕೊಟ್ಟ ಅಂತಾರೆ ವಾದರಾಜರು. ಭೈಷ್ಮ್ಯ, ಯಾರ್ಯಾರು ರುಕ್ಮಿಣಿಯನ್ನು ಆಲಿಂಗಿಸ್ಕೊಳ್ಬೇಕು ಅಂತ ಕನಸು ಕಟ್ಕೊಂಡಿದ್ರೋ ರಾಜರು ಅವರ ಎರಡೂ ಭುಜಗಳನ್ನು ಕತ್ತರಿಸಿದ್ದಂತೆ. ಯಾರು ಅವಳೊಟ್ಟಿಗೆ ಚುಂಬನದ ಆಸೆ ಪಟ್ಟಿದ್ರೋ ಅವಳ ರುಂಡ ಕತ್ತರಿಸಿದ್ದಂತೆ. ತಲ್ಪಶಯನವನ್ನು ಅಪೇಕ್ಷೆ ಪಟ್ಟವರನ್ನು ಯಮಲೋಕಕ್ಕೆ ಕಟ್ಟಿದ್ದಂತೆ. ರುಗ್ಮಿ ಯುದ್ಧಕ್ಕೆ ನಿಂತರೆ ಧ್ವಜ ಕತ್ತರಿಸಿದ, ಸಾರಥಿಯನ್ನು ಕತ್ತರಿಸಿದ, ಕುದುರೆಗಳನ್ನು ಕತ್ತರಿಸಿದ, ರಥ ತುಂಡು ಮಾಡಿದ. ನೆಲದ ಮೇಲೆ ರುಗ್ಮಿ ನಿಂತಿದ್ದಾನೆ, ಯುದ್ಧ ಮಾಡುತ್ತಿದ್ದಾನೆ ಕೃಷ್ಣನ ವಿರುದ್ಧ. ಅವನ ಕವಚ ಕತ್ತರಿಸಿ, ಕಿರೀಟ ಕತ್ತರಿಸಿ, ಬಿಲ್ಲು ಕತ್ತರಿಸಿ ನಿಲ್ಲಿಸಿದ್ದಾನೆ. ಇನ್ನೊಂದು ಬಾಣ ಹೂಡಿದ ಕೃಷ್ಣ ಬಿಲ್ಲಿಗೆ. ಅಷ್ಟರಲ್ಲಿ ರುಗ್ಮಿಣಿ ಕೈ ಹಿಡಿದ್ಲು. ಕೃಷ್ಣ, ಈ ಮಂಗಳದ ಹೊತ್ತಿಗೆ ನಮ್ಮ ಅಣ್ಣನ ಯಾಕೆ ಕೊಲ್ತಿ ಅಂದ್ಲಂತ. ಬಿಲ್ಲಿಗೆ ಹೂಡಿದೇನೆ ಬಾಣ ಅಂದಮೇಲೆ ಬಿಡಬಾರ್ದೆ, ಬಿಟ್ಟೇ ಬಿಡ್ತೇನೆ ಅಂತ ಬಿಟ್ಟ. ಸರಿಯಾಗಿ ರುಗ್ಮಿಯ ತಲೆ ಮೇಲಿನ ಕೂದಲು ಕತ್ತರಿಸ್ಕೊಂಡು ಹೋಗಿಬಿಡ್ತಂತೆ. ಇಂಥ ಪರಾಕ್ರಮ ಮೆರೆದ. ಕ್ಷತ್ರಿಯರು ವಿವಾಹ ಮಾಡಿಕೊಳ್ಳುವಾಗ ಶುಲ್ಕ ಕೊಟ್ಟು ಕನ್ಯೆಯನ್ನು ತಗೊಂಡು ಹೋಗಬೇಕು ಅಂತಿದೆ ಅಂತೆ. ಇದು ಅವರ ಪದ್ಧತಿ. ವಿವಾಹಗಳಲ್ಲಿ 8 ತರಹ: ಬ್ರಾಹ್ಮಣ, ರಾಕ್ಷಸ, ಗಾಂಧರ್ವ, ಪ್ರಾಜಾಪತ್ಯ ಅಂತ ವಿವಾಹಗಳ ಪ್ರಭೇದ ಇದೆ. ಅದರಲ್ಲಿ ಕೃಷ್ಣ ಮಾಡಿಕೊಂಡು ವಿವಾಹ ರಾಕ್ಷಸ. ರುಕ್ಮಿಣಿ ಅದನ್ನು ಬಯಸಿದಾಳೆ. ವಿವಾಹದ ಹೆಸರು ರಾಕ್ಷಸ ಅಂದ ಕೂಡಲೇ ನಾವು ನೀವು ತಪ್ಪು ತಿಳಿಬಾರ್ದು. ಪ್ರಾಜಾಪತ್ಯ, ಗಾಂಧರ್ವ, ರಾಕ್ಷಸ ವಿವಾಹಗಳಲ್ಲಿ ಪಾಣಿಗ್ರಹಣ ಮೊದಲಂತೆ, ಲಾಜಹೋಮ ಆಮೇಲಂತೆ. ಬ್ರಾಹ್ಮಣ ವಿವಾಹದೊಳಗೆ ಲಾಜಹೋಮ ಮೊದಲಂತೆ, ಪಾಣಿಗ್ರಹಣ ಆಮೇಲಂತೆ. ಹೀಗೆ ವ್ಯತ್ಯಾಸ. 4 ವಿವಾಹಗಳಲ್ಲಿ ಪಾಣಿಗ್ರಹಣ ಮೊದಲು, 4 ವಿವಾಹದಲ್ಲಿ ಪಾಣಿಗ್ರಹಣ ಲಾಜಹೋಮದ ನಂತರ ಅಂತ. ಬಯಸಿದ ರುಕ್ಮಿಣಿಗೆ ಕೃಷ್ಣ ಕೊಟ್ಟ ವರ, ಆಯಿತು ನಾನು ರಾಕ್ಷಸ ವಿವಾಹ ಮಾಡ್ಕೊಳ್ತೇನೆ ಎಂದ. ಏನು ರಾಕ್ಷಸ ವಿವಾಹದ ವ್ಯವಸ್ಥೆಯಲ್ಲಿ ಅಂದರೆ, ತಮ್ಮ ಪರಾಕ್ರಮ ಶುಲ್ಕವನ್ನು ಕೊಟ್ಟು, ಪರಾಕ್ರಮವನ್ನೇ ಶುಲ್ಕವನ್ನಾಗಿ ಕೊಟ್ಟು ಎಲ್ಲರನ್ನು ಸೋಲಿಸಿ ಕನ್ಯೆಯನ್ನು ತಗೊಂಡು ಹೋಗೋದಿದೆಯಲ್ಲ, ಅದನ್ನು ರಾಕ್ಷಸ ಅಂತ ಕರೀತಾರೆ. ಸುಮ್ಮನೆ ಓಡಿ ಹೋಗೋದಲ್ಲ. ಕೆಲವರು ಕೃಷ್ಣನ ಕತೆ ಹಾಗೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಈಗಿನ ಭಾಷೆಯಲ್ಲಿ ಅಲ್ಲೇನೋ ಕಿಡ್ನ್ಯಾಪ್ ಮಾಡಿಬಿಟ್ಟ, ಅದನ್ನು ಎಲ್ಲರೂ ನಗುತ್ತಿರ್ತಾರೆ. ಕೃಷ್ಣನ ಕತೆ ಹೇಳುವಾಗ ಈ ಥರದ ಭಾಷೆಯಲ್ಲಿ ಅದನ್ನು ನಕ್ಕು ನಲಿಸಿ, ಅರೆ ಅವನ ಗಾಂಭೀರ್ಯ, ಅವನ ಪೌರುಷ ಯಾವುದೂ ಇಲ್ಲದೆ ಇದ್ರೆ ರುಕ್ಮಿಣಿ ಅವನಿಗೆ ಹೋಗಿ ಹೋಗಿ ಒಲಿತಿದ್ಲೇ. ತರ್ಲೇರನ್ನೇ ಕಪ್ಪು ಮೈಯವನ್ಯಾತರ ಚಲುವನೇ, ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲವೇನೇ. ಎಂಥ ಅದ್ಭುತ ಹೇಳ್ತಾರೆ ದಾಸರು. ಅಲ್ಲಿ ಅಸಹ್ಯ ಇಲ್ಲ, ಅಶ್ಲೀಲ ಇಲ್ಲ, ಹೆದರೋದು ಅಂತಿಲ್ಲ. ನಿರ್ಭಯನಾಗಿ ಇಡೀ ಜಗತ್ತಿಗೆ ಅಭಯವನ್ನು ಕೊಡುವ ಕೃಷ್ಣನಿಗೆ
ಈ ಶಿಶುಪಾಲ, ರುಗ್ಮಿ, ಜರಾಸಂಧರಿಂದ ಭಯ ಇತ್ತೇನು? ಹಾಗೆಲ್ಲ ಕೃಷ್ಣನ ಬಗ್ಗೆ ಭಯ ಇದೆ, ಆತಂಕ ಇದೆ ಅಂತ ಕಥೆ ಹೇಳಬಾರ್ದು. ಕಾಮುಕನಲ್ಲ ಕೃಷ್ಣ, ಲೋಭಿ ಅಲ್ಲ, ಮೋಹಿ ಅಲ್ಲ, ಅವನು ಪರಿಪೂರ್ಣ, ಸದಾ ಪರಿಪೂರ್ಣ. ಅಂಥ ಬಲಶಾಲಿಯಾದ ಕೃಷ್ಣ ತನ್ನ ಪರಾಕ್ರಮ ಮೆರೆದ ಕಾರಣ ರುಕ್ಮಿಣಿ ಅಪೇಕ್ಷೆ ಪಟ್ಲಂತೆ, ನೀನು ಯುದ್ಧ ಮಾಡೇ ನನ್ನ ಕರ್ಕೊಂಡು ಹೋಗಬೇಕು ಅಂತಂದ್ಲು. ಆಯಿತು ಅಂದ ಕೃಷ್ಣ, ತನ್ನ ಪರಾಕ್ರಮ ಮೆರೆದ. ರುಗ್ಮಿಗೆ ಅವಮಾನ ಆಯಿತು, ಎಲ್ರಿಗೂ ಅವಮಾನ ಆಗೋಯ್ತು, ಜರಾಸಂಧಾದಿಗಳಿಗೆ. ಅವಳನ್ನು ಕರ್ಕೊಂಡು ಮೂಲ ಮಾಧವ ಅನ್ನೋ ಕ್ಷೇತ್ರಕ್ಕೆ ತಂದ. ಅಲ್ಲಿ 4 ದಿನ ಕಲ್ಯಾಣ ಮಾಡಿಕೊಂಡಂತೆ ರುಕ್ಮಿಣಿನ ಕೃಷ್ಣ. 4 ದಿನ ವಿವಾಹ ಕೃಷ್ಣಂತ. ಅಲ್ಲ, ಈಗೂ ಎಲ್ಲ 4-5 ದಿನ ಮಾಡ್ಕೋತಾರೆ ಬೇರೆ ಬೇರೆ ದೇಶದಲ್ಲಿ. ಒಂದು ದೇಶದಲ್ಲಿ ಬೇರೆ ಮದುವೆ, ಇನ್ನೊಂದು ದೇಶದಲ್ಲಿ 6 ತಕ್ಷತೆ ಬೇರೆ ಅಂತೆ, ಮತ್ತೊಂದು ದೇಶಕ್ಕೆ ಮತ್ತೊಂದಂತೆ, ಹೀಗೆಲ್ಲ ಈಗಲೂ ಮಾಡ್ಕೋತಾರೆ ಸಂಪತ್ತಿಗೆ ತಕ್ಕಂತೆ. ಕೃಷ್ಣ 4 ದಿನ ಕಲ್ಯಾಣ ಮಾಡಿಕೊಂಡ, ಯಾದವರನ್ನಲ್ಲಿ ಬರಮಾಡಿಕೊಂಡ, ಪಾಂಡವರನ್ನ ಬರಮಾಡಿಕೊಂಡ, ಹರಿಭಕ್ತ ರಾಜರನ್ನು ಕರೆಸಿದ, ಕನ್ಯೆ ಕಡೆ ಮತ್ತು ವರನ ಕಡೆ ಅಂತ 2 ವಿಭಾಗ ಮಾಡಿ ಪಕ್ಷ ಮಾಡಿದ. ವಾಂಗ್ನಿಶ್ಚಯ ಮಾಡ್ರಿ ಅಂತಂದ, ಗಣಪತಿ ಪೂಜೆ ವರಣ ಪೂಜೆ ಅಂತ ಮಾಡಿಸಿದ. ಇಬ್ಬರಿಗೆ ಕಲಿತದೋ ಇಲ್ಲೋ ಅಂತ ದೈವಜ್ಞರನ್ನು ಕರೆಸಿ ಯೋಗ ಬೇರೆ ಕಲಿಸಿದ್ದಂತೆ ಕೃಷ್ಣ. ಅನಾದಿ ದಂಪತಿಗಳಾದರೂ ಕೃಷ್ಣ ರುಕ್ಮಿಣಿಯರು ಲೋಕಕ್ಕೆ ಎಂಥ ಶಿಕ್ಷಣ ಕೊಡ್ತಾರೆ ಅಂತಾರೆ ವಾದರಾಜರು. ಇದೆಲ್ಲ ರುಕ್ಮಿಣೀಶ್ ವಿಜಯದಲ್ಲಿ ಬರ್ತದೆ. ಕನ್ಯೆ ಕಡೆ ಇದ್ದವರೆಲ್ಲ ವರನ ಕಡೆ ಪ್ರಶ್ನೆ ಮಾಡೋದು, ವರನ ಕಡೆ ಇದ್ದವರೆಲ್ಲ ಕನ್ಯೆಯ ಬಗ್ಗೆ ಕನ್ಯೆ ಕಡೆಯವರಿಗೆ ಪ್ರಶ್ನೆ ಮಾಡೋದಂತ. ಇದು ಮೊದಲನೇ ದಿವಸ ನಡೆದದ್ದು. ಕೃಷ್ಣ ಅಲ್ಲಿ ಕರೆದುಕೊಂಡು ಬಂದ ಮೇಲೆ ಮೂಲ ಮಾಧವ ಕ್ಷೇತ್ರ ಇವತ್ತಿಗೂ ಇದೆ. ಈ ಕ್ಷೇತ್ರ ಹೋಗಿ ಬರ್ಬೋದು, ಹೋದರೆ ಕಲ್ಯಾಣ ಆಗ್ತದೆ. ರುಕ್ಮಿಣಿ ಕೃಷ್ಣರ ಕಲ್ಯಾಣ ಆದ ಘಟ್ಟ ದ್ವಾರಕೆ ಹತ್ರ ಬರ್ತದೆ, ಪಶ್ಚಿಮ ಸಮುದ್ರದ ದಡದ ಹತ್ರ ಇದೆ. ವಧುವಿನ ಕಡೆಯವರೆಲ್ಲ ನಮ್ಮ ಹುಡುಗಿ ವೈದರ್ಭ ವಂಶದಲ್ಲಿ ಬಂದವಳು, ಹಾಗಾಗಿ ವೈದರ್ಭ ವಂಶ ಸಾಗರದಲ್ಲಿ ಜನಿಸಿದ ರತ್ನಳಿವಳು ಅಂತ ಪರಿಚಯ ಮಾಡಿಸಿದ್ರಂತೆ. ಅದಕ್ಕೆ ವರನ ಕಡೆಯವರು ಸುಮ್ಮನೆ ಯಾಕಿರ್ತಾರ್ರಿ, ಅವರಂದ್ರಂತೆ ಚಂದ್ರವಂಶ ಸಾಗರದಲ್ಲಿ ಬಂದ ರತ್ನ ಇವ ಅಂದ್ರಂತೆ. ಎರಡೂ ರತ್ನ ಅಂದರೆ ಇಬ್ಬರಿಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ. ಯಾಕಂದರೆ ಆ ವಂಶ ಸಾಗರ, ಈ ವಂಶ ಸಾಗರ, 2 ಸಾಗರದಲ್ಲಿ ಹುಟ್ಟಿದ ರತ್ನ ವಿವಾಹ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ ಅಂತ ಮೊದಲನೇ ವಿಷಯ ಹೇಳಿದ್ರಂತೆ. ಕನ್ಯೆ ಕಡೆಯವರು ಹೇಳ್ತಾರೆ, ಇಲ್ಲ ನಮ್ಮ ಹುಡುಗಿ ಕಮಲದಲ್ಲೇ ಯಾವಾಗಲೂ ಇರ್ತಾಳ್ರಿ, ಅದಕ್ಕೆ ಅವಳಿಗೆ ಕಮಲಾಲಯ ಅಂತಂದರು. ಅವಳಿಗೆ ಕಮಲದ ಅಭಿರುಚಿ ಜಾಸ್ತಿ, ಕಮಲದಲ್ಲೇ ಇರ್ತಾಳೆ, ಕಮಲದಂತೆ ಕಣ್ಣು, ಕಮಲವೇ ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ, ಕಮಲದಂತೆ ನಾಭಿ, ಕಮಲದಂತೆ ಪಾದ, ಎಲ್ಲ ಕಮಲ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ, ಎಲ್ಲ ಪದ್ಮಮಯ ಅವಳು, ಅವಳಿಗೆ ಪದ್ಮಾಲಯ. ವರನ ಕಡೆಯವರಂದರು, ನಮ್ಮ ಹುಡುಗ ನಾರಾಯಣ ಅಂದರು ಅವರು. ನಾರಾಯಣ ಅಂದರೆ ಏನು, ನೀರಿನೊಳಗೆ ಇರ್ತಾನೆ ಅಂತ ಅರ್ಥ. ಆ ಶಬ್ದಕ್ಕೆ ಅಷ್ಟೇ ಅರ್ಥ ಇರೋದು. ನಾರ ಅಂದರೆ ನೀರು, ನೀರಿನಲ್ಲಿ ಯಾವಾಗಲೂ ಇರ್ತಾನೆ. ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್, ನೀರಿನೊಳಗಿರ್ತಾನಾದ್ರಿಂದ ನಾರಾಯಣ. ಈಗ ಕಮಲ ಎಲ್ಲಿವರೆಗೂ ಅರಳಿರ್ತದೆ, ನೀರಿನಲ್ಲಿರೋ ತನಕ ಅರಳಿರ್ತದೆ. ನೀರಿನಿಂದ ತೆಗೆದ್ರೆ ಕಮಲ ಎಲ್ಲ ಬಾಡಿ ಹೋಗ್ತದೆ. ನೀರಿನಲ್ಲೇ ಇರೋನಿ ಕೊಟ್ಟು ಮದುವೆ ಮಾಡಿಬಿಟ್ರೆ ಈ ಕಮಲ ಯಾವಾಗಲೂ ಅರಳಿರ್ತಾರೆ, ಅದಕ್ಕೆ ವಿವಾಹ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಂದ್ರಂತೆ. ಎಷ್ಟು ಯೋಚಿಸ್ತಾ ಇದ್ರು ನೋಡ್ರಿ ಹಿಂದಿನವರೆಲ್ಲ. ಅಲ್ಲ, ಈಗ ಬೇರೆ ಬೇರೆ ಥರದ ಈಗ ಸಿಸ್ಟಮ್ ಚೇಂಜ್ ಆಗಿದೆ. ಪ್ಯಾಕೇಜ್ ಎಷ್ಟು ಅಂತ ಶುರು ಮಾಡ್ತಾರೆ. ಹಿಂಗೆ ಈಗೆಲ್ಲ ವಯಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೀತದೆ, ಪ್ಯಾಕೇಜ್ ಹೇಳಿಬಿಡಿ ಮೊದಲು. ಹಿಂಗೆ ಬೌದ್ಧಿಕವಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿದ್ದೇವೆ. ಬದುಕಿಗಿಂತ ಜಾಸ್ತಿ ಈ ವ್ಯವಸ್ಥೆಯಲ್ಲೇ ನಾವು ಕಾಲ ಕಳೀತಾ ಇದ್ದೇವೆ. ಯಾರನ್ನು ದೂರೋ ಉದ್ದೇಶ ನನಗಿಲ್ಲ, ಸ್ವಲ್ಪ ಅರ್ಥೈಸ್ಕೊಂಡು ಬದುಕು ನಡೆಸಿದರೆ ಚೆನ್ನಾಗಿರ್ತದೆ. ಆಮೇಲೆ ಮತ್ತೆ ಕೇಳಿದ್ರಂತೆ, ಅಲ್ಲ ನಮ್ಮ ಹುಡುಗಿಯನ್ನು ಕನ್ಯಾದಾನ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಕಂಡೀಷನ್ ಜಾಸ್ತಿ ಇದೆ ಅಂತ ಈಗೆಲ್ಲ ಹೇಳ್ತಾರೆ. ಕಂಡೀಷನ್ ಅಪ್ಲೈ ಅಂತ ಮೆಲ್ಲನೆ ಹೇಳ್ತಾರೆ. ಕೆಲವು ಇನ್ಶೂರೆನ್ಸಿನ ಯೋಜನೆಗಳನ್ನೆಲ್ಲ ಹೇಳಿ ಮೆಲ್ಲನೆ ಹೇಳಿರ್ತಾರೆ, ಯಾರಿಗೂ ಕಿವಿ ಕೇಳಿಸಿರಬಾರ್ದು, ಕಂಡೀಷನ್ ಅಪ್ಲೈ ಅಂದಿರ್ತಾರೆ. ನಮ್ಮ ಹುಡುಗಿಯನ್ನು ವಿವಾಹ ಮಾಡಿಕೊಡ್ಬೇಕಾದ್ರೆ ಕೆಲವು ನಿಯಮಗಳಿವೆ. ಏನದು ಅಂತ ಕೇಳಿದರು. ವರನ ಕಡೆ ಇದ್ದ ಯಾದವರೆಲ್ಲ ಕೃಷ್ಣ ಹೇಳಿದ್ದ ಏನೇ ನಿಯಮ ಹೇಳಿದರೂ ಒಪ್ಕೊಂಡ್ಬಿಡ್ರಿ ಅಂತಿದ್ದ. ಇಲ್ಲದಿದ್ದರೆ ಮದುವೆ ಆಗಲ್ಲ, ಅಷ್ಟು ಸುಲಭ ಇಲ್ಲ ಈ ಕನ್ಯೆ ಸಿಗೋದು. ಏನೇ ನಿಯಮ ಹೇಳಿದರೂ ಒಪ್ಪಿಕೊಡ್ರಿ. ಏನು ನಿಯಮ ಹೇಳಬೇಕವರು?
ನಿಯಮ ಒಂದೊಂದಾಗಿ ಹೇಳ್ತಾ ಬಂದ್ರಂತೆ. ನಮ್ಮ ಹುಡುಗಿಗೆ ಅತಿ ಹೆಚ್ಚು ಭಾರದ ಕೆಲಸ ಹೇಳೋ ಹಾಗಿಲ್ಲ ಮನೆಯೊಳಗೆ. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಯ ಭಾಷೆಯಲ್ಲಿ ಹೇಳುವಾಗ ಅಂತಾರೆ ಈ ಕುಟ್ಟೋಣ, ಒಗೆಯೋಣ, ಬೀಸೋಣ, ರುಬ್ಬೋಣ ಇವು ಹೇಳಬಾರ್ದು ಅಂತ ಅರ್ಥ. ಇವನು ಹೇಳಿದರೆ ನಮ್ಮ ಹುಡುಗಿಗೆ ಅಷ್ಟು ನಾವು ಅದನ್ನೆಲ್ಲ ಹೇಳಿಕೊಟ್ಟಿಲ್ಲ. ಅದಕ್ಕೆಲ್ಲ ಯಂತ್ರ ತಂದಿಡಬೇಕು ಅಂತ. ಮನೆಯೊಳಗೆ ಒಂದೊಂದಕ್ಕೊಂದು ಯಂತ್ರ ಬಂದಿದೆ ತಾನೇ. ಈಗ ಯಾರೂ ಬಗ್ಗೋ ಹಾಗಿಲ್ಲ ಈಗ. ಹಾಗಾಗಿ ಒಗೆಯೋಣ ಇಲ್ಲ, ಕುಟ್ಟೋಣ ಇಲ್ಲ, ಅದರದ್ದೇ ಆದಂಥ ಒಂದೊಂದು ಮಿಕ್ಸಿ, ರುಬ್ಬೋಣಕ್ಕೆ ಬೇರೆ, ವಾಷಿಂಗ್ ಮಷಿನ್, ಎಲ್ಲದಕ್ಕೂ ಯಂತ್ರ ಇದೆ. ನಮ್ಮ ಹುಡುಗಿ ಭಾಳ ನಾಜೂಕಿದ್ದಾಳೆ. ನಾಜೂಕು ಬಳ್ಳಿ ಅಂತಿರ್ತಾರೆ ನಮ್ಮ ಕಡೆಯಲ್ಲೆಲ್ಲ. ನಾಜೂಕು ಬಳ್ಳಿ, ಅವಳಿಗೇನು ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಈ ಕೆಲಸಗಳು ಭಾರದ್ದು ಹೇಳಬಾರ್ದು ಅಂತಂದರು. ಈ ವರನ ಕಡೆಯವರು ಅಡ್ಡಿ ಇಲ್ಲ ಪರವಾಗಿಲ್ಲ ಅಂದರು. ಏನೂ ಮಾಡೋದು ಬೇಡ ಅಂದ್ರಂತೆ. ಏನೇನೇನೇನೂ ಮಾಡೋದು ಬೇಡ. ಎರಡನೇ ನಿಯಮ ಹೇಳಿದ್ರಂತೆ, ಒಂದು ವೇಳೆ ಅವಳು ಯಾರದ್ದಾದರೂ ತವ್ರ ಮನೆ ಕಡೆಯ ಚಿಕ್ಕಪ್ಪನನ್ನೋ ದೊಡ್ಡಪ್ಪನನ್ನೋ ಅಮ್ಮನನ್ನೋ ನೆನಪಿಸ್ಕೊಂಡ್ರೆ ಕೂಡಲೇ ಕರ್ಕೊಂಡು ಹೋಗಬೇಕು, ಬಿಟ್ಬರೋ ಹಾಕಬೇಕು. ಅದು ಎಲ್ಲಿಗೆ ಹೋಗಿ ಪಾಪ ನೆನಪಿಸ್ಕೊಂಡ್ಲು ನಿಮ್ಮನ್ನು, ಅದಕ್ಕೆ ಬಂದಿದ್ದೆ ಅಂತ ಇದನ್ನು ಮಾಡಬೇಕು. ಸಂದೇಶ ಮಾತ್ರಮಭಿವೀಕ್ಷ್ಯ ಗೃಹಂನಃ. ಸಂದೇಶ ಅಂದರೆ ಪತ್ರ ಬರಿತೇವೆ, ಇಂಥವ್ರ ಮನೆಗೆ ಇಂಥ ಕಾರ್ಯಕ್ರಮ ಇದೆ, ನೀನು ಹುಡುಗಿನ ಕಳಿಸ್ಕೊಡ್ಬೇಕು. ಕಳಿಸ್ಬೇಕು. ಬರೀ ಕಳಿಸೋದಲ್ಲ, ತಾನೇ ಹೋಗಿ ಬಿಟ್ಟು ಬರಬೇಕು. ಎರಡನೇ ಕಂಡೀಷನ್ ಅಂತ, ನಾಣ್ಯ ಪತ್ನಿ, ಮತ್ತೊಬ್ಬಳು ಕನ್ಯೆಯನ್ನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಇವಳನ್ನು ಮದುವೆ ಮಾಡ್ಕೊಂಡು ಮತ್ತೊಬ್ಬಳನ್ನು ಮದುವೆ ಮಾಡ್ಕೊಂಡ್ರೆ ಇದು ಯಾವ ನ್ಯಾಯ ರೀ? ನಮ್ಮ ಹುಡುಗಿಗೆ ಅನ್ಯಾಯ ಆಗಲ್ವೇನು? ಆಯಿತು ಅಂದರು, ಅಡ್ಡಿ ಇಲ್ಲ ಪರವಾಗಿ, ನಮ್ಮ ಹುಡುಗಿ ಯಾರನ್ನೂ ಮದುವೆ ಮಾಡ್ಕೊಳ್ಳೋದಿಲ್ಲ. ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಹೋಗುವಾಗ ಸ್ವಲ್ಪ ಹುಡುಗಿ ತಡ ಮಾಡ್ತಾಳೆ ಅಲಂಕಾರ ಮಾಡ್ಕೊಳ್ಳಿಕ್ಕೆ. ಹುಡುಗಿ ಅಂದಮೇಲೆ ಅಲಂಕಾರ ಮಾಡ್ಕೊಳ್ಳೋ ಹುಚ್ಚಿರ್ತದೆ. ವಯಸ್ಸಿನಲ್ಲಿ ಸ್ವಲ್ಪ ತಡ ಮಾಡ್ತಾಳೆ, ಇವನೊಬ್ಬನೇ ಗಾಡಿ ಹಾಕ್ಕೊಂಡು ಹೋಗ್ಬಿಡೋದು. ಇಂಥವೆಲ್ಲ ಮಾಡೋ ಹಾಗಿಲ್ಲ, ಬಿಟ್ಟು ಹೋಗೋ ಹಾಗಿಲ್ಲ. ಯಾವುದೇ ಸಭೆ ಸಮಾರಂಭ, ಮದುವೆ, ಗೃಹ ಪ್ರವೇಶ, ಉಪನಯನ, ಅವ್ರ ಮನೆ ಕಡೆದಿರ್ಬೋದು, ನಿಮ್ಮ ಮನೆ ಕಡೆದಿರ್ಬೋದು, ಇನ್ಯಾರ್ದಾದ್ರೂ ಮನೆ ಕಡೆದಿರ್ಬೋದು, ಕರ್ಕೊಂಡೇ ಹೋಗಬೇಕು ಅಂದ್ರೆ ಬಿಟ್ಟು ಹೋಗೋ ಹಾಗಿಲ್ಲ. ಸರಿ, ಇದೆಲ್ಲ ನಿಯಮಗಳು ಹೇಳಿದ್ದಾರೆ. ಇಷ್ಟು ನಿಯಮಗಳಿಗೆ ಬಾಧ್ಯಸ್ಥರಾಗಿದ್ದರೆ ಕನ್ಯಾದಾನ ಮಾಡ್ತೇವೆ ಅಂದರು. ಅದಕ್ಕೆ ವರನ ಕಡೆಯವರು ಅದಕ್ಕೆ ತಕ್ಕಂತೆ ಉತ್ತರ ಕೊಡಬೇಕಲ್ಲ. ಉತ್ತರ ಕೊಟ್ರಂತೆ, ನಿಮ್ಮ ಹುಡುಗಿ ಬಂದರೆ ಸಾಕು ನಮ್ಮ ಮನೆಗೆ, ನಾವೇ ಖರ್ಚು ಹಾಕಿ ಮದುವೆ ಮಾಡ್ಕೊಳ್ತೇವೆ, ನಿಮ್ಮದೇನು ಕೊಡೋದು ಬೇಕಾಗಿಲ್ಲ, ನಿಮ್ಮ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾನೆ ನಮ್ಮ ಹುಡುಗ ಅಂದ್ರಂತೆ. ಅದಕ್ಕೆ ವಾದರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ, ಎಲ್ಲಿ ಬಿಟ್ಟು ಹೋಗಿದ್ದಾನೆ ಲಕ್ಷ್ಮೀನ ದೇವರು ಅಂತ ಕೇಳಿದ್ರಂತ. ಎಲ್ಲಿ ಬಿಟ್ಟಿದ್ದಾನೆ ಹೇಳ್ರಿ? ಎಲ್ಲರನ್ನೂ ಬಿಟ್ಟಾಗಲೂ ಇವಳನ್ನೇ ಆಲಿಂಗನ ಮಾಡ್ಕೊಂಡು ಕೂತಿರ್ತಾನಿವ. ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಬಿಡ್ತಾನಂತೆ, ಆದರೆ ಲಕ್ಷ್ಮೀನ ಮಾತ್ರ ಆಲಿಂಗಿಸ್ಕೊಂಡೇ ಇದ್ದಾನೆ. ಅಂದಮೇಲೆ ಲಕ್ಷ್ಮಿಗೂ ಭಗವಂತನಿಗೂ ವಿಯೋಗವೇ ಇಲ್ಲ. ಅದನ್ನು ವಾದರಾಜರು ಇಲ್ಲಿ ಚಿಂತನೆ ಮಾಡಿಸ್ತಾರೆ. ಸಭೆಗೆ ಹೋದರೂ ಕರ್ಕೊಂಡು ಹೋಗ್ತಾನೆ, ಸಮಾರಂಭಕ್ಕೆ ಹೋದರೂ ಕರ್ಕೊಂಡು ಹೋಗ್ತಾನೆ. ಯಾವುದೇ ಹೋಮ ಮಾಡಿದರೂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತಾರೋ ಇಲ್ಲೋ, ಪುರೋಹಿತರು ಏನು ಹೇಳ್ತಾರೆ? ಮತ್ತು ಯಾವುದೇ ಹೋಮ ಮಾಡಿರಿ, ಉಮಾಮಹೇಶ್ವರಾಭ್ಯಾಂ ನಮಃ, ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ ಅಂಥೇಳೇ ಹೇಳ್ತಾರೋ ಇಲ್ಲ. ಎಲ್ಲೂ ಲಕ್ಷ್ಮೀನ ಬಿಟ್ಟಿದ್ದು ಅಂತ ಇಲ್ಲವೇ ಇಲ್ಲಂತೆ. ಪ್ರದ್ಯುಮ್ನ ನಾದ ಬಂದ್ಲೆ ಕೃತಿಯಾಗಿ ಬಂದ್ಲು, ಅನಿರುದ್ಧ ನಾದ ಶಾಂತಿಯಾಗಿ ಬಂದ್ಲು, ಸಂಕರ್ಷಣನಾದ ಜಯ, ಅನಿರುದ್ಧ ಶಾಂತಿಪತಿ, ಪ್ರದ್ಯುಮ್ನ ಕೃತಿಪತಿ, ಸಂಕರ್ಷಣ ಜಯಾಪತಿ, ನಾರಾಯಣ ಲಕ್ಷ್ಮೀಪತಿ, ವಾಸುದೇವ ಮಾಯಾಪತಿ. ಎಲ್ಲ ಕಡೆಯಲ್ಲೂ ಲಕ್ಷ್ಮೀ ರೂಪಗಳನ್ನು ಪ್ರತ್ಯೇಕ ಧರಿಸ್ತಾಳಂತೆ ಅವನ ಸೇವೆ ಮಾಡಬೇಕು ಅಂತ. ನಾವು ನೀವುಗಳೆಲ್ಲ ಕಿತಾಪತಿ ಅಷ್ಟೆ. ಭಗವಂತ ಯಾವಾಗಲೂ ಲಕ್ಷ್ಮೀಪತಿ, ಅವನು ಯಾವಾಗಲೂ ಲಕ್ಷ್ಮೀಪತಿನೇ ಆಗಿದ್ದಾನೆ. ಎಲ್ಲ ರೂಪಗಳಿಗೆ ಒಂದೊಂದು ಲಕ್ಷ್ಮೀ ರೂಪ ಇದೆ ಅಂತೆ. ವೇದವ್ಯಾಸ ಅಂಬರಣೀಪತಿ, ಎಷ್ಟು ರೂಪ ತಾಳ್ತಾನೆ ನೋಡಿ. ಮೊನ್ನೆ ಋಷಭ, ಅವನು ಜಯಂತಿಪತಿ. ಹೀಗೆ ಎಲ್ಲ ಅವತಾರಗಳಲ್ಲಿ ಒಂದೊಂದು ಲಕ್ಷ್ಮೀ ರೂಪ ಇದೆ ಅಂತ. ಹಾಗಾದರೆ ಬಿಟ್ಟು ಹೋಗೋ ಪ್ರಸಂಗವೇ ಇಲ್ಲ, ಎಲ್ಲ ಕಡೆ ಜೊತೆಗೆ ಇರ್ತಾಳೆ ನಿಮ್ಮ ಹುಡುಗಿ ಅಂತ ಉತ್ತರ ಕೊಟ್ರಂತೆ. ಕನ್ಯೆ ಕಡೆಯವ್ರಿಗೆ ಸಮಾಧಾನ ಆಗಲಿಲ್ಲ. ಏನು ನಮ್ಮ ಕಂಡೀಷನಿಗೆಲ್ಲ ಒಪ್ಕೊಳ್ತಾ ಇದ್ದಾರಲ್ಲಿ ಇವರು? ಹಾಗಾದರೆ ಹುಡುಗನಲ್ಲಿ ಏನಾದರೂ ಸ್ವಲ್ಪ ಎಲ್ಲದಕ್ಕೂ ಒಪ್ಕೊಂಡ್ರು ಈ ಸಮಸ್ಯೆ. ಈಗೆಲ್ಲ ವಿವಾಹ ಮಾಡ್ಕೊಳ್ಳುವಾಗ ಅಡ್ಡಿ ಇಲ್ಲ, ನಾವೇ ಕಲ್ಯಾಣ ಮಾಡ್ಕೋತೀವಿ, ದುಡ್ಡು ನಾವೇ ಕೊಟ್ಟು ಮದುವೆ ಮಾಡ್ಕೊಳ್ತೀವಿ, ನೀವೇನು ಖರ್ಚು ಮಾಡೋದು ಬೇಡ, ನಿಮ್ಮ ನಿಯಮಕ್ಕೆಲ್ಲ ಒಪ್ಕೊಂಡೇವಿ ಅಂದರೆ ಹುಡುಗನಲ್ಲಿ ಏನೋ ಸಮಸ್ಯೆ ಇರಬೇಕಾಗಾದ್ರೆ ಅಂತ. ಎಲ್ಲದಕ್ಕೂ ಒಪ್ಕೊಂಡ್ರೂ ಸಮಸ್ಯೆ.
ಅದಕ್ಕೆ ಕೇಳಿದ್ರಂತೆ, ಅಲ್ಲ ನಿಮ್ಮ ಹುಡುಗ ಏನು ಮಾಡ್ತಾನೆ, ಅವನೇನಾದರೂ ದುಡಿತಾನ ಇಲ್ವಾ ಅಂತ ಕೇಳಿದರು. ಅವನೇನಾದರೂ ಸಂಬಳ ತರ್ತಾನ ಇಲ್ವಾ ಮನೆಗೆ, ಮನೆ ಅಂತೇನಾದರೂ ಮಾಡಿದಾನ ಅಥವಾ ಮನೆಯೇ ಮಾಡಿಲ್ವಾ, ನಮ್ಮ ಹುಡುಗಿನ ಎಲ್ಲಿ ಕೊಡಬೇಕು, ನಾವು ಎಲ್ಲಿರ್ಬೇಕು, ಅವಳು ಮನೆ ಮಾಡಿದಾನ ಇಲ್ಲ. ಮತ್ತೊಂದು ಕಂಡೀಷನ್ ಹೇಳಿ, ಸ್ವಲ್ಪ ಬಂಗಾರದ ಅಭಿಲಾಷೆ ಜಾಸ್ತಿ ಅಂದ್ರಂತೆ. ಈಗಿನ ಕಾಲದ ಹೆಣ್ಮಗಳಲ್ಲ ಅವಳು, ಆಗಿನ ಕಾಲದವಳು ಅವಳು. ಬಂಗಾರದ ಅಭಿಲಾಷೆ ಜಾಸ್ತಿ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಎಲ್ಲ ಹಿರಣ್ಯಮಯಳು, ಅವಳು ಹಿರಣ್ಯವರ್ಣಳು. ಹಿರಣ್ಯ ಅಂದ್ರೆ ಅವಳಿಗೆ ಇಷ್ಟ. ನಿಮ್ಮ ಹುಡುಗ ಬಂಗಾರ ಏನು ಮಾಡಿದ್ದಾನೆ ಹೇಳಿ, ಬಂಗಾರ ಮಾಡಿದಾನ, ಆಸ್ತಿ ಮಾಡಿದಾನ, ಸದೃಢನಾಗಿದ್ದಾನ, ಎಲ್ಲ ಪ್ರಶ್ನೆ ಹಾಕ್ಲಿಕ್ಕೆ ಶುರು ಮಾಡಿದರು. ಒಬ್ಬೊಬ್ಬರು ಕನ್ಯೆ ಕಡೆಯವರು, ವರ್ಣ ಕಡೆಯವರು ಉತ್ತರ ಕೊಡಬೇಕಲ್ಲ. ನಮ್ಮ ಹುಡುಗ ಮನೆ ಕಟ್ಸಿದ್ದಾನೆ ಅಂದ್ರಂತೆ, ದೊಡ್ಡ ಮನೆ ಕಟ್ಸಿದ್ದಾನೆ. ಏನು ಹೆಸರಿಟ್ಟಿದ್ದಾನೆ, ಬ್ರಹ್ಮಾಂಡ ಅಂತ ಹೆಸರಿಟ್ಟಿದ್ದಾನೆ ಅಂತ. ಬ್ರಹ್ಮಾಂಡಾಖ್ಯ ಗೃಹಂ ಚತುರ್ದಶ ಲಸನ್ ಪ್ರಾಸಾದ ಶೋಭಂ ಹರೇಹೇ. ಬ್ರಹ್ಮಾಂಡ ಅಂತ ಮನೆ ಕಟ್ಸಿದಾನ್ರಿ, 14 ಅಂತಸ್ತು ಮಾಡಿದಾನೆ ಮಾರಾಯ, ಒಂದಲ್ಲ ಎರಡಲ್ಲ. ಸತ್ಯಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ, ಇದೆಲ್ಲ ಮೇಲಿನ 7 ಲೋಕ, ಕೆಳಗಡೆ ಆತಳ, ಸುತಳ, ವಿತಳ, ತಳಾತಳ, ರಸಾತಳ, ಪಾತಾಳ, 14 ಅಂತಸ್ತು ಕಟ್ಸಿದಾನೆ. ಎಲ್ಲ ಕಡೆ ಲಿಫ್ಟ್ ಇದೆ, ಮತ್ತೇನು ಯಾರಿಗೂ ಮಂಡಿ ನೋವು ಬರಲ್ಲ ಅಂತಾನೆ. ಭಾರಿ ಅದ್ಭುತ ಶಕ್ತಿ ದೇವರದ್ದು. 14 ಅಂತಸ್ತಿನ ಮನೆ ಕಟ್ಸಿದ್ದಾನೆ. 7 ಸಮುದ್ರ ಇಟ್ಕೊಂಡಿದ್ದಾನೆ ಅವನ ಹೆಸರಲ್ಲಿ. ಇನ್ನು ಕೆಲವರಿಗೆ ಸಮುದ್ರದ ಹುಚ್ಚು ಜಾಸ್ತಿ. 7 ಸಮುದ್ರ ಅವಂದೇ. 7 ದ್ವೀಪ ಇಟ್ಕೊಂಡಿದ್ದಾನೆ. ಉಪ್ಪು ನೀರಿನ ಸಮುದ್ರ ಬೇರೆ, ಹಾಲಿನ ಸಮುದ್ರ ಬೇರೆ, ಮೊಸರಿನ ಸಮುದ್ರ ಬೇರೆ, ತುಪ್ಪದ ಸಮುದ್ರ ಬೇರೆ, ಸುರಾ ಸಮುದ್ರ ಬೇರೆ, ಕಬ್ಬಿನ ರಸದ ಸಮುದ್ರ ಬೇರೆ, ಸಿಹಿ ನೀರಿನ ಸಮುದ್ರ ಬೇರೆ. ಇಷ್ಟು ಸಮುದ್ರ ಇಟ್ಕೊಂಡಿದ್ದಾನೆ. ಹಾಗೇನೆ ಭೂಮಿ, ಈ ಭೂಮಿಯೊಳಗಿರೋ 7 ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪ ಎಲ್ಲ ಇವನ ಹೆಸರಲ್ಲೇ ಇಟ್ಕೊಂಡಿದ್ದಾನೆ. ಧಾನ್ಯಗಳೆಲ್ಲ ಇವನ ಹೆಸರಲ್ಲೇ ಇದೆ. ಬಂಗಾರ ಕೇಳಿದ್ರಲ್ಲ, 1,00,000 ಯೋಜನದ ಒಂದು ಮೇರು ಅಂತ ಪರ್ವತ ಇದೆ, ಅದನ್ನು ಇವನ ಹೆಸರಿಗೆ ಮಾಡ್ಕೊಂಡಿದ್ದಾನೆ ಅಂತಂದ್ರಂತೆ. ಮೇರು ಪರ್ವತ ಬಂಗಾರಮಯವಾದದ್ದು, ಎಷ್ಟು ಬೇಕಾದಷ್ಟು ಬಂಗಾರ ಹಾಕ್ಕೊಳ್ಳಿ ಅಂತಂದ್ರಂತೆ. ಇನ್ನೇನು ಬೇಕ್ರಿ ವರ, ಇನ್ನೂ ಏನು ಮಾಡ್ಬೇಕು ಹೇಳಿ. ಎಲ್ಲ ಕೇಳಿದ ಮೇಲೆ ಮತ್ತೆ ಹೇಳಿದ್ರಂತೆ, ಇಷ್ಟೆಲ್ಲ ಸರಿ, ಕೆಲಸಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಕೇಳಿದರು. ಮುಖ್ಯ ಪಾಯಿಂಟ್ ಅದು. ಏನೇ ಆದರೂ ಕೆಲಸಕ್ಕೆ ಹೋಗೋದು ಮುಖ್ಯ. ಎಲ್ಲಿ ಹೋಗ್ತಾನೆ? ಈಗ ಕೆಲಸಕ್ಕೆ ಹೋಗೋದು ಅಂದರೆ ಗೊತ್ತಲ್ಲ ನಿಮಗೆ, ಅವನದೇ ಆದಂಥ ಜಮೀನಿದೆ, ಬೇಕಾದಂತೆ ಬರ್ತದೆ, ಆದಾಯ ಇದೆ, ಪ್ರತ್ಯೇಕ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋದು ಬೇಡ ಅಂದರೆ, ಹಾಗಾದರೆ ನಮ್ಮ ಹುಡುಗನ ಕೊಡಲ್ಲ ಅಂತಾರೆ. ಅಲ್ಲ, ಅವರು ದೊಡ್ಡ ತಾವೇ ಜಮೀನ್ದಾರ್ರಿ, ಕೆಲಸಕ್ಕೆ ಯಾಕೆ ಹೋಗ್ಬೇಕು ರೀ, ಇವ್ರ ಕೈ ಕೆಳಗೆ 100 ಜನ ಕೆಲಸದವ್ರು ಇದ್ದಾರೆ, ಹಾಗಾದರೆ ನಮ್ಮ ಹುಡುಗನ ಕೊಡಲ್ಲ. ಯಾಕೆ? ಸಾಫ್ಟ್ವೇರ್ ಇದ್ರಷ್ಟೇ ಕೊಡ್ತೀವಿ ಅಂತ. ಹಿಂಗೊಂದು ಬುದ್ಧಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಾದದ್ದೇನು ಅನ್ನೋಕ್ಕಿಂತ ಏನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ಕೃಷ್ಣನಿಗೆ ಕೆಲಸಕ್ಕೆ ಹೋಗ್ತಾನ, ಏನು ಮಾಡ್ತಾನೆ ಅಂತ ಕೇಳಿದ್ರೆ ಹೇಳಿದ್ರಂತೆ, ಪ್ರಪಂಚದಲ್ಲಿರುವ ಜೀವರಾಶಿಗಳು ಮಾಡುವ ಎಲ್ಲರ ಕೆಲಸಕ್ಕೆ ತಕ್ಕ ಫಲ ಕೊಡೋದೇ ಇವನ ಕೆಲಸ ಅಂತ ಹೇಳಿದ್ರಂತೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕೆಲಸ ಎಲ್ಲರೂ ಮಾಡ್ತಿರ್ತಾರೆ, ಅವರವ್ರ ಕೆಲಸಕ್ಕೆ ಪುಣ್ಯವೋ ಪಾಪವೋ ತಕ್ಕ ಫಲ ಕೊಡಬೇಕಲ್ಲ, ಆ ಕೆಲಸ ನಮ್ಮ ಹುಡುಗ ಮಾಡ್ತಾನೆ ಅಂತಂದ್ರಂತೆ. ಇಂಥ ವರ ಎಲ್ಲಿ ಸಿಗ್ತಾನ್ರಿ ನಿಮಗೆ? ನಿಮ್ಮ ಹುಡುಗಿ ಬಂದು ನೋಡಲಿ ನಮ್ಮ ಮನೆ ಒಳಗೆ, ಆಮೇಲೆ ಅವಳು ಎಷ್ಟು ಸುಖವಾಗಿರ್ತಾಳೆ, ಆಮೇಲೆ ನೀವೇ ಅಂತೀರಿ ಅಂತಂದ್ರಂತೆ. ಇಷ್ಟಾದರೂ ಅವರಿಗೆ ಸಂಶಯ ಬಿಡಲಿಲ್ಲ. ಈ ಕನ್ಯೆ ಕಡೆಯವರಿಗೆ, ಕನ್ಯೆ ಹೆತ್ತವರಿಗೆ ಸಹಜ ಅದು, ಅಂತಃಕರಣ ಇರ್ತದೆ, ಅವರಿಗೆ ಆ ಸಂಶಯ ಪರಿಹಾರ ಆಗ್ತಿರಲ್ಲ, ಏನು ಮಾಡಿದರೂ ಸಮಾಧಾನ ಇರ್ತಿರಲಿಲ್ಲ. ಅದಕ್ಕೆ ಅವರಂದರು, ಅಲ್ಲ ಏನೇ ಆಗಲಿ, ಇಷ್ಟು 14 ಅಂತಸ್ತಿನ ಮನೆ ಅಂತೀರಿ, ನಿಮ್ಮ ಹುಡುಗ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಾನೆ ಅಂತೀರಿ, ಮನೆ ಒಳಗೆ ಕೆಲಸಕ್ಕೆ ಅಂತ ಆಳು ಕಾಳು ಇದ್ದಾರೋ ಇಲ್ಲೋ ಅಂತ ಕೇಳಿದರು. 14 ಅಂತಸ್ತಿನ ಕಸ ಹೊಡಿಬೇಕಾದ್ರೆ ಎಷ್ಟೊತ್ತು ಬೇಕಾಗ್ತದೆ? ಯೋಚಿಸಲಿಲ್ಲ. ಅದಕ್ಕೆ ಕೃಷ್ಣನ ಕಡೆಯವರು ಅಂದ್ರಂತೆ, ನಿಮ್ಮ ಹುಡುಗಿ ಯಾಕೆ ಕೆಲಸ ಮಾಡಬೇಕು ನಮ್ಮ ಮನೆಗೆ ಬಂದು? ಅವಳು ಎಲ್ಲಿ ಇದ್ದಾಳೆ ವೈಕುಂಠದೊಳಗಿದ್ದು ಕೃಷ್ಣನ ಪಾದವನ್ನು ಒತ್ತುತ್ತಾ ತನ್ನ ಕುಡಿನೋಟವನ್ನು 14 ಅಂತಸ್ತಿನ ಮೇಲೆ ಹಾಕಲಿ, ಕೆಲಸ ಮಾಡೋರು ಮಾಡಿಬಿಡ್ತಾರೆ ಅಂತಂದ್ರಂತೆ.
ಬ್ರಹ್ಮನಿಗೆ ಬ್ರಹ್ಮ ಪದವಿ, ಶಿವನಿಗೆ ಶಿವ ಪದವಿ, ಇಂದ್ರನಿಗೆ ಇಂದ್ರ ಪದವಿ. ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ತನ್ನ ಕುಡಿನೋಟದಿಂದ ಜಗತ್ತನ್ನು ನಿಯಂತ್ರಿಸುವ ಮಹಾಲಕ್ಷ್ಮಿ ಅವಳೇನು ಕೆಲಸ ಮಾಡಬೇಕಾಗಿಲ್ಲ, ಸುಖವಾಗಿರ್ಬೋದು ಅಂತಂದ್ರಂತೆ. ಅದಕ್ಕೆ ಇವರಂದರು, ನಮ್ಮ ಹುಡುಗಿನೇನು ಸುಮ್ಮನೆ ಕೂಡಂತೀರೇನು ಅಂತ ಕೇಳಿದ್ರಂತೆ. ಮನೆಗೆ ಬಂದು ಸುಮ್ಮನೆ ಕೂಡಂತೀರೇನು ಅಂತ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತದೆ, ಸಾವಿರಾರು ಜನ ಸೇವಕಿಯರು ನಿಂತರೆ ಎಲ್ಲ ಕೆಲಸ ಉಳಿದನ್ನು ನೀವು ಮಾಡಿಕೊಳ್ರಿ, ನನ್ನ ಮನೆದು ನಾನೇ ಮಾಡ್ತೇನೆ ಅಂತಾಳಂತೆ ಕೃಷ್ಣನಿಗೆ ಬೇಕಾದದ್ದನ್ನು. ಅವಳ ಮಾತೇ ಹಾಗೆ, ರುಕ್ಮಿಣಿ ಇರೋದೇ ಹಾಗೆ ಅಂತೆ. ಸಾವಿರಾರು ಜನ ಸುತ್ತಲಿರಲಿ. ಗೃಹಕರ್ಮ ಯತ್ರ ಕುರುತೆ ಸುತರಾಮ್, ಗೃಹಕರ್ಮಗಳನ್ನು ಒಬ್ಬರಿಗೆ ಅವಳು ಯಾವತ್ತೂ ಕೊಡಲ್ಲಂತೆ. ಕೃಷ್ಣನ ಮನೆ, ನಾನು ಅವನ ಮನೆಯಲ್ಲಿದ್ದೇನೆ, ಅವನ ಸೇವೆ ನಾನೇ ಮಾಡ್ತೇಳಿ ಅಂತಾಳಂತೆ. ಕೋಟಿ ಕೋಟಿ ಭೃತ್ಯರಿರಲು, ಕೋಟಿ ಕೋಟಿ ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ, ಸಾಟಿ ಇಲ್ಲದೆ ಮಾಡಿ ಪೂರ್ಣ. ಎಷ್ಟು ಆರಾಮಿದ್ದಾಳೆ ಲಕ್ಷ್ಮಿ ಅಂದರೆ, ಇಷ್ಟು ಕೋಟಿ ಭೃತ್ಯರಿರಲು ಒಬ್ಬರನ್ನ ದೇವ್ರ ಹತ್ರ ಬರ್ಲಿಕ್ಕೆ ಬಿಡಲ್ಲ. ನೀ ಬರಬೇಡ ಅಂತಾಳು, ನೀ ಬರಬೇಡ, ನೀ ಮುಟ್ಟಬೇಡ, ನೀನು ಹತ್ರ ಬರಲೇಬೇಡ ಅಂತಾಳಂತ. ಯಾರನ್ನೂ ಹತ್ರ ಸೇರಿಸಲ್ಲ ದೇವರ ಹತ್ರ, ಅಷ್ಟು ಭಕ್ತಿ ಅವಳಿಗಿದೆ ಅಂತೆ. ಅದು ಮತ್ತೇನು ಬ್ಯಾಸರದಿಂದ ಮಾಡಲ್ಲ. ಕೆಲವ್ರು ಹಾಗೆ ಮಾಡ್ತಾರೆ ಮನೆಯೊಳಗೆ ಕೆಲಸ, ಆಮೇಲೆ ಬೈಕೋತಿರ್ತಾರೆ ಮನಸ್ಸಿನಲ್ಲಿ, ಇದೇನು ಕೆಲಸಪ್ಪ ಅಂತ. ಅವಳಿಗೆ ಹಾಗಲ್ಲ, ಸಾಟಿ ಇಲ್ಲದೆ ಮಾಡಿ ಪೂರ್ಣ ಸುಖಿಸೂತಿಹಳು ಅಂತಾರೆ. ಸುಖಿಸೂತಿಹಳು ಪೂರ್ಣವಾಗಿ ಅವಳು ಆನಂದದಿಂದ ಇದ್ದಾಳಂತೆ. ಅದೇ ಪಾದ, ಅದೇ ಬೆರಳುಗಳು, ಅದೇ ಭಗವಂತನ ಪೀತಾಂಬರ, ಅದೇ ಭಗವಂತನ ಅಪ್ರಾಕೃತವಾದ ದೇಹ, ಅದೇ ಕೃಷ್ಣನ ನೋಟ, ಅದೇ ಸಾಕು ಅಂತಾಳಂತ ಅವಳು. ಅಷ್ಟೇ ಸಾಕು ನನಗೆ, ನಾನು ಅದೇ ಪಾದ ಒತ್ತುತ್ತಾ ಇರ್ತೀನಿ, ನೀ ಕೃಷ್ಣ ನೀ ನನ್ನ ಹೀಗೆ ನೋಡ್ತಾ ಇರು ಅಂತಾಳಂತ. ಇದಲ್ವೇ ಲೋಕದ ಮಹಿಳೆಯರಿಗೆ ಲಕ್ಷ್ಮಿ ಸ್ಫೂರ್ತಿಯಾಗಿರೋದು ಅಂದರೆ, ಒಂದು ದಿವಸ ಬಿಟ್ಟುಕೊಡೋದಿಲ್ಲಂತವಳು. ಇಂಥ ಮಹಾಲಕ್ಷ್ಮಿ ರುಕ್ಮಿಣಿಯಾಗಿ ಬಂದಿದ್ದಾಳೆ. ಕೃಷ್ಣನನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಎಲ್ಲ ಹೇಳಿದ್ರಂತೆ. ಇಷ್ಟೆಲ್ಲ ಕಲಿತು ಯೋಗ ಕಲಿತು ಅಂತೆಲ್ಲ ಮಾಡಿದಾಗ, ಸರಿ ನಾಳೆನೇ ಮುಹೂರ್ತ ಅಂದ್ರಂತೆ. ದೈವಜ್ಞರಂತಾರೆ, ಇವರಿಬ್ಬರಿಗೆ ನಾವು ಚರ್ಚೆ ಮಾಡಿ ಜಾತಕ ಹಾಕಿ ನೋಡಿದರೆ ದಿನ ಮದುವೆ ಮಾಡ್ಕೊಳ್ಬೋದು ಇವರು ಅಂತಂದ್ರು ಅವರು. ಬೇರೆಯವರಿಗೆಲ್ಲ ಭಾಳ ನಿರ್ಬಂಧ ಇದೆ, ಇವರಿಗೆ ಯಾವತ್ತೂ ಮುಹೂರ್ತ ಇದೆ, ವಿವಾಹ ಮಾಡಿರಿ ಅಂತಂದಾಗ ಮರುದಿನನೇ ಮುಹೂರ್ತ ಅಂತ ವ್ಯವಸ್ಥೆ. ಮುಹೂರ್ತ ನೋಡಿ ಅಂತಃಪಟ ಧರಿಸಿ ಪರಸ್ಪರ ಇಬ್ಬರನ್ನ ಕರೆತಂದು ಸಾಲಂಕೃತರಾಗಿ ರಮಾನಾರಾಯಣರು ನಿಂತಾಗ ಕಣ್ತುಂಬ ತುಂಬಿಸ್ಕೊಂಡ್ರಂತೆ. ಈ ಹಬ್ಬವನ್ನು ದೇವಾನುದೇವತೆಗಳು, ಹರಿಭಕ್ತರಾದ ರಾಜರು ಕೈ ಕೊಟ್ಟ ಮುತ್ತಿನ ಅಕ್ಷತೆಯನ್ನು ಸೂರ್ಯ ಸೂಕ್ತದೊಂದಿಗೆ ಧಾರೆ ಎರೆದ್ರಂತೆ. ಸತ್ಯೇನೋತ್ತಮಿತ ಭೂಮಿ ಸೂರ್ಯೇಣೋತ್ತಮಿತ ಅಂತ ಸೂರ್ಯ ಸೂಕ್ತವನ್ನು ಹೇಳಿ ಲಾಜವನ್ನು, ಮುತ್ತಿನ ಅಕ್ಷತೆಗಳನ್ನು ಕೃಷ್ಣ ರುಕ್ಮಿಣಿಯರ ಮೇಲೆ ಹಾಕಿ ಅಂತಃಪಟವನ್ನು ತೆಗೆದಿದ್ದಾರೆ. ಪರಸ್ಪರವಾಗಿ ಕೃಷ್ಣ ರುಕ್ಮಿಣಿಯರ ನೋಟ, ಮೊದಲನೇ ನೋಟಕ್ಕೊಂದು ವೇದ ಮಂತ್ರ ಇದೆ, ಸ್ಪರ್ಶ ಅದಕ್ಕೊಂದು ವೇದ ಮಂತ್ರ ಇದೆ, ಜೀರಿಗೆ ಬೆಲ್ಲ ಕಟ್ಟಿದ್ದಾರೆ. ಪರಸ್ಪರ ಇಬ್ಬರಲ್ಲಿ ಬಾಂಧವ್ಯ ಬೆಸುಗೆಗೆ ಏನು ಬೇಕೋ ಎಲ್ಲವನ್ನೂ ವೇದ ಮಂತ್ರದಲ್ಲಿ ಹೇಳ್ತದೆ. ನೋಟದಿಂದ ಆರಂಭ ಮಾಡಿ ಪ್ರತಿಯೊಂದು ರೀತಿ ಗಂಡ ಹೆಂಡತಿಯರ ಬಾಂಧವ್ಯಕ್ಕೆ ಬೇಕಾದಕ್ಕೆ ಒಂದೊಂದು ಮಂತ್ರ, ಅದಕ್ಕೊಂದು ವಿಧಿ, ಮಧುಪರ್ಕದಿಂದ ಆರಂಭಿಸಿ ಎಲ್ಲವನ್ನು ಮಾಡಿಸ್ತಾರೆ. ಆಮೇಲೆ ಕೃಷ್ಣ ಲಾಜ ಹೋಮ ಮಾಡಿದ, ಅಗ್ನಿ ಉರಿದು ಹೋಮದಲ್ಲಿ ಆಹುತಿಗಳನ್ನು ಕೃಷ್ಣನಿಂದ ಸ್ವೀಕರಿಸಿದ ಆಜ್ಞೆಯಂತೆ ಕನ್ಯೆ ಧಾರೆ ಎರೆದು ಕೊಟ್ಟರು. ಕೃಷ್ಣ ರುಕ್ಮಿಣಿಯನ್ನು ಕರೆತಂದು ದ್ವಾರಕೆಯಲ್ಲಿ ವಾಸ ಮಾಡಿದ ಅನ್ನೋ ಕಥೆ ಪುರಾಣದಲ್ಲಿ ಬರ್ತದೆ. ಹೀಗೆ ಕೃಷ್ಣ ರುಕ್ಮಿಣಿಯರ ಕಲ್ಯಾಣದ ಕಥೆಯನ್ನು ಶ್ರವಣ ಮಾಡಿದರೆ ನಮ್ಮ ಮನೆಯಲ್ಲಿ ಕಂಕಣ ಭಾಗ್ಯ ಕೂಡಿ ಬರ್ತದೆ ಅಂತ ಫಲ ಹೇಳ್ತಾರೆ. ಇಂಥ ಕಲ್ಯಾಣ ಘಟ್ಟ ಎಲ್ಲರಿಗೆ ಕಣ್ತುಂಬೋ ಹಾಗೆ ಹಬ್ಬ ಮಾಡಿಸಿ ಕೃಷ್ಣ ಬಂದ ಭಕ್ತರಿಗೆಲ್ಲ ಕೃಪಾದೃಷ್ಟಿಯನ್ನು ಬೀರಿದ ಅಂತ ಚರಿತ್ರೆ. ಕುಚೇಲ್ನ ಉಪಾಖ್ಯಾನ, ಬಹುಲಾಶ್ವ ಮತ್ತು ಶ್ರುತದೇವನ ಕಥೆಯನ್ನು ಹೇಳಿ ಕೃಷ್ಣ ಇಂಥ ಅದ್ಭುತ ಚರಿತ್ರೆಗಳನ್ನು ಭೂಮಿಯಲ್ಲಿದ್ದು ಮಾಡಿ ತನ್ನ ಭಕ್ತರಿಗೋಸ್ಕರ ಅಂತ ಒಂದು ರೂಪ ಭೂಮಿಯಲ್ಲೇ ಇಟ್ಟನಂತೆ.
ಯಾರಿಗೆ? ಗೋಪಾಲ ಮಂತ್ರಂ ಭಜತಾಂ ಜನಾನಾಂ. ಯಾರು ಕೃಷ್ಣನ ಗೋಪಾಲ ಮಂತ್ರ ಕ್ಲೀಂ ಕೃಷ್ಣಾಯ ನಮಃ, ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ. ಭಾಗವತದ ಪ್ರಾರಂಭದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಮುಕ್ತಾಯದ ಹಂತಕ್ಕೆ ಬಂದಾಗ ಕ್ಲೀಂ ಕೃಷ್ಣಾಯ ನಮಃ. ಯಾರು ಈ ಮಂತ್ರವನ್ನು ಹೇಳ್ತಾರೆ ಅವರಿಗೆಲ್ಲ ವರ ಕೊಡಲಿಕ್ಕೆ ಅಂತ ಭೂಮಿಯಲ್ಲೇ ಕೃಷ್ಣ ಒಂದು ರೂಪದಿಂದ ನೆಲೆಸಿಬಿಟ್ನಂತೆ. ಹಾಗಾಗಿ ಆ ರೂಪವನ್ನು ಸ್ಮರಣೆ ಮಾಡಿಕೊಳ್ಬೇಕು. ಸೂರ್ಯನಲ್ಲಿ ಕೃಷ್ಣ ಒಂದು ರೂಪ ಇಟ್ಟ, ತನ್ನದೇ ಒಂದು ರೂಪವನ್ನು ದೇವಲೋಕದ ದೇವೇಂದ್ರನ ಮನೆಯಲ್ಲಿಟ್ಟ, ಮತ್ತೊಂದು ರೂಪವನ್ನು ಬ್ರಹ್ಮ, ಮತ್ತೊಂದು ರೂಪದಿಂದ ಶ್ವೇತದ್ವೀಪದಲ್ಲಿ ಐಕ್ಯವನ್ನು ಹೊಂದಿದ ಅಂತ ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಅಂಥ ಕೃಷ್ಣನ ಚರಿತ್ರೆಯನ್ನು ಶುಕಮುನಿಗಳು ವರ್ಣನೆ ಮಾಡ್ತಾ ಬಂದಿದ್ದಾರೆ. ಎಷ್ಟು ಕೇಳಿದರೂ ಕಡಿಮೆ, ಎಷ್ಟು ಹೇಳಿದರೂ ಕಡಿಮೆ ಕೃಷ್ಣನ ಕಥೆಯನ್ನು. ಎಷ್ಟು ಹೇಳ್ತೀರಿ. ಅಷ್ಟು ಅದ್ಭುತ ಕೃಷ್ಣ. ಸೌಂದರ್ಯದ ಸಾಗರನಾದ ಶ್ರೀಹರಿಯ ಮಹಿಮೆನೇ ಅದ್ಭುತ. ಅವನ ಚರಿತ್ರೆಯನ್ನು ಮನಸ್ಫೂರ್ತಿಯಾಗಿ ಶ್ರವಣ ಮಾಡಬೇಕು. 11ನೇ ಸ್ಕಂಧದಲ್ಲಿ ಭಾಗವತ ಧರ್ಮಗಳ ವಿಸ್ತಾರ ಮಾಡ್ತಾರೆ. ಅದು ತತ್ವಗಳ ರತ್ನಾಕರ ಅಂತ ಕರೆದಿದ್ದಾರೆ. ಭಾಗವತ ಧರ್ಮಗಳನ್ನು ವಿಶೇಷವಾಗಿ ಅನುಸಂಧಾನ ಮಾಡಬೇಕು. ಉದ್ಧವ ಕೃಷ್ಣರ ಸಂವಾದದಲ್ಲಿ ಭಾಗವತ ಧರ್ಮಗಳು ಮೂಡಿ ಬರ್ತವೆ. ಪಾದಾಂಬುಜೋಪಾಸನ ಮತ್ರ ನಿತ್ಯಂ ಅಂತ ಜಾಯಂತಿ ಉಪಾಖ್ಯಾನ. ದಿನಾ ಭಗವಂತನ ಪಾದಗಳ ಉಪಾಸನೆ ಮಾಡಬೇಕು. ಅದೊಂದು ಭಾಗವತದ ಧರ್ಮ. ಆದರೆ ಭಗವಂತನಿಗೆ ಮಾಡಿದ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು, ಅದು ಮತ್ತೊಂದು ಭಾಗವತದ ಧರ್ಮ. ಹೀಗೆ 11ನೇ ಸ್ಕಂದ ಧರ್ಮ ಪ್ರಧಾನವಾದ ಸ್ಕಂಧ. 12ನೇ ಸ್ಕಂಧದಲ್ಲಿ ಬುದ್ಧಾವತಾರ ಹಾಗೂ ಕಲ್ಕಿ ಅವತಾರದ ಚರಿತ್ರೆ. ಬುದ್ಧಾವತಾರ ಯಾಕೆ ಮಾಡಿದ ಕೃಷ್ಣ? ಆ ಕಾಲದಲ್ಲಿ ಒಬ್ಬ ಶುದ್ಧೋಧನ ಅಂತಿದ್ನಂತೆ. ಶುದ್ಧೋಧನ ಅಂತ ಹೆಸರು ಅವನಿಗೆ. ಅವನು ಎಷ್ಟೋ ವೇದ ವೈದಿಕರ ಜೊತೆಯಲ್ಲೇ ಬೆಳೆದು ಅವರಂತೆ ತಾನೂ ವೇದಗಳನ್ನು ಕಲಿತು ಆಚರಣೆಯಲ್ಲೆಲ್ಲ ವೇದದ ಧರ್ಮಗಳನ್ನು ಆಚರಿಸಿ ಮೋಕ್ಷ ಪಡಿತೇನೆ ಅಂತ ಹೊರಟ. ಯಾರಿಗೆ ಯೋಗ್ಯ ಅಲ್ಲ ಮೋಕ್ಷ, ಅವರು ಅದನ್ನು ಪಡಿತೇನೆ ಅಂತ ಹೊರಟ್ರೆ ಅದಕ್ಕೆ ದೇವರವನ ಮನೆಯಲ್ಲೇ ಹುಟ್ಟಿದ. ಹೇಗೆ ಹುಟ್ಟಿದ ಅಂದರೆ ಆಗಲೇ ಒಂದು ಹುಟ್ಟಿತ್ತಂತೆ ಮಗು. ಆ ಹುಟ್ಟಿದ ಮಗುವನ್ನು ಆ ಕಡೆ ಎಸೆದು ತಾನು ಶಿಶುರೂಪನಾಗಿ ಮಲಗಿದ ಅಂತಾರೆ ಮಧ್ವಾಚಾರ್ಯರು. ಮಲಗಿದ ಮಗುವನ್ನು ಎಲ್ಲರೂ ನೋಡ್ತಾ ಇದ್ದಾರೆ, ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟ. ಮಗು ಹುಟ್ಟಿದೆ ಅಂತ ಸಂತೋಷದ ಸಂಭ್ರಮ. ನೋಡಿದರೆ ಮಾತಾಡ್ತಾ ಇದ್ದಾನೆ. ಸಣ್ಣ ಮಗು ಮಾತಾಡಿದ ಕೂಡಲೇ ಊರು ತುಂಬ ಸುದ್ದಿ ಆಗ್ತದೋ ಇಲ್ಲ ಮೊಬೈಲ್ಗಳಲ್ಲಿ. ಹಾಗೆ ಊರು ತುಂಬ ಸುದ್ದಿ, ಏನು ಮಾತಾಡ್ತದಲ್ಲ ಅಂತ. ವೇದಾಹ ಅಪ್ರಮಾಣಂ ಅಂತ ಕೂಗಿತು. ವೇದಗಳೆಲ್ಲ ಸುಳ್ಳು, ಅಪ್ರಮಾಣ, ಈ ಪ್ರಪಂಚ ಎಲ್ಲ ಶೂನ್ಯ ಅಂದ್ಬಿಟ್ಟ. ಅದೇ ಮಗುವಿನ ಮಾತು ವಿಶ್ವಾಸ ಎಲ್ಲರಿಗೂ ಮೂಡ್ತು. ಅವನು ಹೇಳಿದ್ದೇ ಸತ್ಯ ಅಂತ ಹೇಳ್ಕೊಂಡು ವೇದಗಳ ದಾರಿ ಬಿಟ್ಬಿಟ್ರು. ಅಷ್ಟು ಬಿಟ್ರಲ್ಲ ಸಾಕು ಅಂದ ಭಗವಂತ. ಅವ್ರ ಕಡೆ ಅದನ್ನು ಬಿಡಿಸಿ ದೇವತೆಗಳಿಗೆ ರಹಸ್ಯದೊಳಗೆ ತಾನಾಡಿದ ಮಾತನ್ನು ಪ್ರಶಾಂತ ವಿದ್ಯೆ ಅನ್ನೋ ಹೆಸರಿನಲ್ಲಿ ವ್ಯಾಖ್ಯಾನ ಮಾಡಿದ್ನಂತೆ. ಹಾಗಾಗಿ ಬುದ್ಧ ಉಪದೇಶ ಮಾಡಿದ ವಿದ್ಯೆ ಅದು ಪ್ರಶಾಂತ ವಿದ್ಯೆ, ಮುಕ್ತಿಗೆ ಬೇಕಾದ ವಿದ್ಯೆ. ಶೂನ್ಯ ಪದದ ಅರ್ಥ ಬೇರೆ, ಅಪ್ರಮಾಣ ಪದದ ಅರ್ಥ ಬೇರೆ ಅಂತ ವಿಸ್ತಾರ ಮಾಡಿ ಹೇಳಿದ. ನೋಡಿ, ಒಬ್ಬನೇ ಭಗವಂತ ತಾನು ಸೃಷ್ಟಿಸಿದ ಜೀವರಲ್ಲಿ ಯಾರು ಮುಕ್ತಿಗೆ ಅರ್ಹರೋ ಅವರಿಗೆ ಬೇಕಾದ ತಿಳುವಳಿಕೆ ಕೊಡ್ತಾನೆ. ಯಾರು ಮುಕ್ತಿಗೆ ಅರ್ಹರಲ್ವೋ ಅವರಿಗೆ ಹಾಗೇ ಮರಳು ಮಾಡ್ತಾನೆ, ಅವರಿಗೆ ಬೇಕಾದ ಗತಿಗೆ ಕಳಿಸ್ತಾನೆ. ಇದು ಬುದ್ಧಾವತಾರದ ವಿಶೇಷ. ಇದನ್ನೇ ವಾದರಾಜರು ವರ್ಣಿಸಿದ್ದಾರೆ. ಬುದ್ಧಾವತಾರ ಕಪಿ ಬುದ್ಧಾನುಕಂಪಜಿತ. ಇದನ್ನೆಲ್ಲ ಬುದ್ಧಾವತಾರದ ಚಿಂತನೆ. ಇನ್ನು ಮುಂದೆ ಕಲ್ಕಿ ಅವತಾರ. ಕಲ್ಕಿ ಈಗಲೇ ಅವತಾರ ಅಲ್ಲ, ಮುಂದೆ ಕಲ್ಕಿ ಅವತಾರ ಆಗಲಿಕ್ಕಿದೆ. 28 ಈಗಿನ್ನು. ಈ ಯುಗಗಳು ಕಳಿಬೇಕು. ಆಗ ಕಲ್ಕಿಯಾಗಿ ಅವತಾರ ಮಾಡಿದರೆ ಎಲ್ಲೆಡೆ ಅಧರ್ಮ ಮಾಡೋರನ್ನು ಕೈಯಲ್ಲಿದ್ದ ಆಯುಧದಿಂದ ಕೊಚ್ಚಿ ಕೊಚ್ಚಿ ಧರ್ಮದ ಸ್ಥಾಪನೆಗಾಗಿ ಅವರ ಸಂಹಾರ ಮಾಡ್ತಾನೆ. ಧರ್ಮದ ಸ್ಥಾಪನೆ ಮಾಡಿ ಧರ್ಮ ನಡೆಯೋ ಹಾಗೆ ಮಾಡ್ತಾನೆ. ಶಂಬಲ ಅಂತ ಒಂದು ಗ್ರಾಮ, ವಿಷ್ಣು ಯಶಸ್ ಅನ್ನೋರ ಮನೆಯಲ್ಲಿ ಹುಟ್ಟಿ ಕಲ್ಕಿ ಆಗ್ತಾನೆ ಅನ್ನೋ ಚರಿತ್ರೆಯನ್ನು ಭಾಗವತ ಹೇಳ್ತದೆ. ಹೀಗೆ 12 ಸ್ಕಂಧಗಳಲ್ಲಿ 10 ಅವತಾರಗಳನ್ನು ಬೇರೆ ಬೇರೆ ಸ್ಕಂಧಗಳಲ್ಲಿ ಹೇಳ್ತಾ ಬರ್ತಾರೆ ಪುರಾಣದಲ್ಲಿ. ಇನ್ನೂ ಏನಾದರೂ ಕೇಳೋದಿದ್ದರೆ ಕೇಳು ಅಂದಾಗ ಪರೀಕ್ಷಿತ, ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಭವತಾ ಕರುಣಾತ್ಮನ. ಕರುಣಾಮಯಿಗಳಾಗಿ ಶುಕಮುನಿಗಳೇ ಧನ್ಯನನ್ನು ಮಾಡಿದ್ರಿ ನನ್ನನ್ನು. ನನ್ನೊಳಗೆ ಪ್ರಶ್ನೆಗಳು ಉಳಿಲಿಲ್ಲ, ಸಂಶಯಗಳು ಪರಿಹಾರ ಆಯಿತು, ಭಗವಂತನ ತತ್ವ ಏನು ಅಂತ ಅರ್ಥ ಆಯಿತು ಅಂತಂದ.
ನೋಡಿ, ಶ್ರವಣದ ಫಲ ಇದು. ಶ್ರವಣ ಯಾಕೆ ಮಾಡಬೇಕು ಪದೇ ಪದೇ? ಬಹುಜನ್ಮಗಳ ಶ್ರವಣದ ಫಲ ಏನು? ಹೃದಯದಲ್ಲಿ ಹುಟ್ಟುವ ಸಂಶಯಗಳು ಮತ್ತೆ ಹುಟ್ಟದಂತಾಯಿತು ಅಂದರೆ ಶ್ರವಣದ ಫಲ ಸಿಕ್ಕಿದೆ ಅಂತ ಅರ್ಥ. ನಮ್ಮ ಒಳಗೆ ಹುಟ್ಟುತ್ತಾ ಇರುವ ಸಂಶಯಗಳಿಗೆ ನಮಗೆ ಉತ್ತರ ಸಿಗೋ ಹಾಗೆ ಆಗ್ತಾ ಇರಬೇಕಂತ. ಪ್ರಶ್ನೆಗಳಿಗೆ, ಸಂಶಯಗಳಿಗೆ ಉತ್ತರ ಸಿಗ್ತಾ ಇದೆ ಅಂದರೆ ಶ್ರವಣದ ಫಲ ಸಿಕ್ತು ಅಂತ ಅರ್ಥ. ಎಲ್ಲಿವರೆಗೂ ಶ್ರವಣ ಅಂದರೆ, ಎಲ್ಲಿವರೆಗೂ ಪ್ರಶ್ನೆಗಳು ಉದ್ಭವಿಸಲ್ವೋ ಅಲ್ಲಿವರೆಗೂ ಶ್ರವಣ ಮಾಡ್ತಾ ಇರು. ಶ್ರವಣದ ಫಲ. ಆಮೇಲೆ ಆತ ಪರೀಕ್ಷಿತ್ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇವ. ಶುಕಮುನಿಗಳಿಗೆ ಏನು ಸಲ್ಲಿಸ್ಲಿಕ್ಕೆ ಸಾಧ್ಯ? ಇಷ್ಟು ದೊಡ್ಡ ಅಮೃತದ ಕಥೆಯನ್ನೇ ಹೇಳಿದ್ರಲ್ಲ ಅಂತ. ಅಮೃತಮಯವಾದ ಕಥೆ ಕೊಟ್ಟು ಆತ್ಮೋದ್ಧಾರ ಮಾಡಿದ ಶುಕಮುನಿಗಳಿಗೆ ಏನು ಸಲ್ಲಿಸ್ಲಿಕ್ಕೆ ಸಾಧ್ಯ? ಕೇವಲ ನಮನಗಳನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸಿದ ಮಹಾನುಭಾವ. ಆಗ ಶುಕಮುನಿಗಳು ತಮ್ಮನ್ನು ತಾವು ಭಾಗವತ ಹೇಳಲಿಕ್ಕೆ ಅಂತ ಯೋಜಿಸಿದವನು ವೇದವ್ಯಾಸ ಅಂತ ತಾವು ಹೇಳಿದ ಭಾಗವತನ ವೇದವ್ಯಾಸರಿಗೆ ಸಮರ್ಪಣೆ ಮಾಡಿ ಅಲ್ಲಿಂದ ಅವರು ತೆರಳುತ್ತಾರೆ. ಅವರು ಇಲ್ಲೇ ಇರ್ತಾರೆ ಅಂತಿಲ್ಲ, ಅಲ್ಲೇ ಇರ್ತಾರೆ ಅಂತಿಲ್ಲ, ಅವರಿಗೇಂತೊಂದು ಮನೆಯ ಅಡ್ರೆಸ್ಸು ಅಂತಿಲ್ಲ. ಯಾರಾದರೂ ಶುಕಾಚಾರ್ಯ ಇಷ್ಟು ದೊಡ್ಡ ಭಾಗವತ ಕೊಟ್ಟಿದ್ದಾರೆ, ಅವರಿಗೆ ನಾವು ಒಂದು ಅಡ್ರೆಸ್ಸಿಗೆ ಏನಾದರೂ ಕಳಿಸೋಣ ಅಂದರೆ ಅವ್ರದ್ದು ಅಂತ ಪ್ರತ್ಯೇಕ ವಿಳಾಸ ಇಲ್ಲಂತೆ. ಮತ್ತು ಅವ್ರು ಎಲ್ಲಿರ್ತಾರೆ? ಎಲ್ಲೆಲ್ಲಿ ಭಾಗವತ ನಡೀತದೋ ಅಲ್ಲೆಲ್ಲ ಶುಕಾಚಾರ್ಯರು ಇರ್ತಾರಂತೆ. ಈಗ ಕ್ಯಾತ್ಸಂದ್ರ ಮಠದಲ್ಲಿದ್ದಾರೆ ಶುಕಾಚಾರ್ಯರು. ಎಲ್ಲಿ ಭಾಗವತ ನಡೆದರೂ ಅಲ್ಲಿ ಬರ್ತಾರೆ. ಭಾಗವತ ನಡೆದ ಜಾಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ಪದ್ಮಪುರಾಣ ಮೊದಲೇ ಹೇಳಿಟ್ಟಿದೆ. ಹಾಗಾಗಿ ಇವತ್ತಿನ ಮಂಗಳದ ಪರ್ವದಲ್ಲಿ ಅವರನ್ನೆಲ್ಲ ಸ್ಮರಿಸಿ ಅವರನ್ನು ಬೀಳ್ಕೊಡ್ಬೇಕಂತೆ. ಬಂದ್ರಿ, ನಮ್ಮನ್ನೆಲ್ಲ ಹರಿಸಿದ್ರಿ, ಅನುಗ್ರಹಿಸಿದ್ರಿ, ನಿಮಗೆ ಧನ್ಯವಾದ ನಮಸ್ಕಾರ ಅಂತ ಸಲ್ಲಿಸ್ಬೇಕಂತೆ. ಯಾರ್ಯಾರು ಭಾಗವತ ನಡೆದಾಗ ಬರೋರು? ಪ್ರಹ್ಲಾದಸ್ತಾಳಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ. ಪ್ರಹ್ಲಾದ ಬಂದಿದ್ದಾನೆ, ಭಾಗವತ ನಡೀತಾ ಇದೆ ಅಂತ ಪ್ರಹ್ಲಾದ ಬಂದಿದ್ದಾನೆ. ರಾಯರಿದ್ದಾರೆ ಸರಿ, ಪ್ರಹ್ಲಾದರಾಜರು ಬಂದಿದ್ದಾರೆ. ತಾಳ ಹಿಡಿದುಕೊಂಡು ಬಂದಿದ್ದಾರೆ ಪ್ರಹ್ಲಾದರಾಜರು, ಕೈಯಲ್ಲಿ ತಾಳ. ಯಾಕೆ ಅಂದರೆ ಮಧ್ಯ ಮಧ್ಯದಲ್ಲಿ ನೀವು ಯಾರಾದರೂ ತಾಳ ಬಳಿಯೋದು ಕಡಿಮೆ ಆದರೆ ಅವರು ಅದನ್ನು ಪೂರೈಸ್ತಾರಂತೆ. ತಾಳ ಯಾಕೆ ತಾಳ ಬಡಿತಾರೆ? ಭಗವಂತ ಗುಣಪೂರ್ಣ, ಭಗವಂತ ಸರ್ವೋತ್ತಮ, ಅವನು ಸರ್ವಾಂತರ್ಯಾಮಿ, ಕರುಣಾಮಯಿ, ಭಕ್ತವತ್ಸಲ ಅಂತ ಕಥೆಗಳಲ್ಲೆಲ್ಲ ತತ್ವ ಸಿದ್ಧ ಆಗ್ತದಲ್ಲ, ಸಿದ್ಧ ಆದ ಕೂಡಲೇ ಆನಂದ ಆಗ್ತದೆ, ಒಂದ್ಸಲಿ ತಾಳ ಬಾಡ್ತಾರಂತ. ಅದಕ್ಕೆ ಪ್ರಹ್ಲಾದರಾಜರು ತಾಳ ಧರಿಸಿ ಬಂದಿರ್ತಾರೆ. ಪ್ರಹ್ಲಾದಸ್ತಾಳಧಾರಿ ತರಳಗತಿತಯಾ ಚೋದ್ಧವ ಕಾಂಸ್ಯಧಾರಿ. ಉದ್ಧವ ಅವನು ಭಾಗವತೋತ್ತಮ, ಭಗವಂತ ಯಾದವರನ್ನೆಲ್ಲ ಸಂಹಾರ ಮಾಡಿ ಶಿಶಿದ. ತಾವೇ ಜಗಳಾಡ್ಕೊಳ್ಳೋ ಹಾಗೆ ಮಾಡಿ ವಿಪ್ರಶಾಪ ಸತ್ಯ ಮಾಡಿದ. ತನಗೂ ವಿಪ್ರಶಾಪ ತಡ್ತು ಅಂತ ವಿಪ್ರರ ಮೇಲಿರುವ ತನ್ನ ವಿಶೇಷ ಅನುಗ್ರಹವನ್ನು ಲೋಕಕ್ಕೆ ಪ್ರಕಟ ಮಾಡಿದ. ಒಬ್ಬನೇ ಒಬ್ಬ ಯಾದವನನ್ನು ಹಾಗೆ ಉಳಿಸಿದ್ನಂತೆ. ಎಲ್ರಿಗೂ ವಿಪ್ರಶಾಪ ತಟ್ಟಬೇಕಿತ್ತು, ಉದ್ಧವನನ್ನು ಮಾತ್ರ ಉಳಿಸಿದ. ಯಾಕೆ ಅಂದರೆ ನಾನು ಸಂಕಲ್ಪ ಮಾಡಿದರೆ ವಿಪ್ರಶಾಪವನ್ನು ಕೂಡ ಇಲ್ಲ ಅನ್ನಿಸಬಲ್ಲೆ, ಉದ್ಧವನನ್ನು ನೋಡ್ರಿ ಅಂತ ತೋರಿಸ್ಬಿಟ್ಟ. ಭಾಗವತ ಎಲ್ಲ ಉಪದೇಶ ಮಾಡಿದ. ಏನು ಮಾಡಿದ? ಉದ್ಧವನಿಗೆ ಹೇಳಿದ್ನಂತೆ, ನೀನು ಸ್ವಲ್ಪ ದಿವಸ ಇನ್ನೂ ಇರು ಅಂದ. ಅವ ನೋಡಿದರೆ ದೇವಲೋಕದಲ್ಲಿ ಲೆಕ್ಚರರ್, ಅವ ಗೆಸ್ಟ್ ಲೆಕ್ಚರ್ ಅಲ್ಲ, ಪರ್ಮನೆಂಟ್ ಆಸಾಮಿ ಅವ. ದೇವಲೋಕದ ದೇವತೆಗಳಿಗೆ ಪಾಠ ಮಾಡೋ ಬೃಹಸ್ಪತಿ ಭೂಮಿಯಲ್ಲಿ ಉದ್ಧವನಾಗಿ ಬಂದಿದ್ದಾನಂತೆ. ಎಂಥ ವಿಚಿತ್ರ ನೋಡಿ. 2 ರೂಪ ಬೃಹಸ್ಪತ್ಯಾಚಾರ್ಯರಿಗೆ, ಒಂದು ದ್ರೋಣ, ಇನ್ನೊಂದು ಉದ್ಧವ. ಇದು ಮಹಾಭಾರತ ಕಾಲದಲ್ಲಿ. ದ್ರೋಣರಾದಾಗ ಅಳುಕು. ಏನು ಅಳುಕು ಬಂತು? ನಾನೇನೋ ಕೃಷ್ಣ ಹೇಳಿದ ಭೂಭಾರ ಹರಣದ ಸೇವೆ ಮಾಡೋದರಲ್ಲಿ ಪಾಠ ಮಾಡಿದೆ, ಕೌರವ ಪಾಂಡವರಿಗೆ ಯುದ್ಧದ ವಲಸೆ ಹೇಳಿಕೊಟ್ಬಿಟ್ಟೆ, ಅದು ದೇವರ ಸೇವೆ ಆದರೂ ಕೃಷ್ಣನ ಸನಿಹ ಸಿಗಲಿಲ್ಲಲ್ಲ ಅಂತ ಅವನಿಗೆ. ಸನಿಹ ಅಪೇಕ್ಷೆ ಪಡ್ತಾರೆ, ಹತ್ತಿರದಲ್ಲಿರಬೇಕು, ಮಾತಾಡಿಸ್ಬೇಕು, ಅವನೊಟ್ಟಿಗೆ ಕಲಿಬೇಕು, ಕೂಡಬೇಕು ಅಂತ ಆಸೆ ಭಕ್ತರಿಗೆ. ಅದಕ್ಕೆ ಕೃಷ್ಣ ಏನು ಮಾಡಿದ? ಬರೀ ದ್ರೋಣನಾಗೋದು ಬೇಡ, ಹಾಗಾದರೆ ಉದ್ಧವನಾಗಿ ಬಾ ಅಂತ ಕರೆದ. ವಾಸ, ಕೃಷ್ಣ ಉಪಭೋಗಿಸಿದ ವಸ್ತ್ರವನ್ನು ಉದ್ಧವ ಉಪಯೋಗಿಸ್ತಿದ್ದಂತೆ.
ಕೃಷ್ಣ ಹಾಕ್ಕೊಂಡು ಬಿಟ್ಟಂಥ ಸ್ರಕ್ ಮಾಲೆಯನ್ನು ಉದ್ಧವ ಉಪಯೋಗಿಸ್ತಿದ್ದಂತೆ, ಕೃಷ್ಣನಿಗೆ ಹಾಕಿದ್ದ ನಿರ್ಮಾಲ್ಯ ಅಂತ. ಕೃಷ್ಣ ಹಚ್ಚಿಕೊಂಡ ಗಂಧವನ್ನು ಉದ್ಧವ ಉಪಯೋಗಿಸ್ತಿದ್ದಂತೆ. ತ್ವಯ ಉಪಭುಕ್ತ ಸ್ರಕ್ ವಾಸ ನಿರ್ಮಾಲ್ಯ ಎಲ್ಲವನ್ನೂ ಉದ್ಧವ ಉಪಯೋಗಿಸಿದ್ದಾನೆ. ಎಷ್ಟು ಕೃಷ್ಣನ ಮೇಲೆ ಭಕ್ತಿ ಅಂತ ಇದರಿಂದ ಅರ್ಥ ಆಗ್ತದೆ. ನಾವು ಕೃಷ್ಣನ ಭಕ್ತರು ಅಂದರೆ ಉದ್ಧವನನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಅವನಿಗೆ ಭಾಗವತ ಎಲ್ಲ ಹೇಳ್ದ. ಹೇಳಿ ಏನು ಮಾಡಿದ, ನೋಡು ನೀನು ಭಾಗವತ ಧರ್ಮ ಎಲ್ಲ ತಿಳಿದಿದ್ದಿ, ಈಗಲೇ ನೀನು ಬರೋದಲ್ಲ, ಬದರಿಕಾಶ್ರಮದಲ್ಲಿರು ಅಂತ ಕಳಿಸಿದ. ಇವತ್ತಿಗೂ ಬದರಿನಾರಾಯಣನ ಸನ್ನಿಧಾನದಲ್ಲಿ ಉದ್ಧವನಿದ್ದಾನೆ. ಯಾಕಿದ್ದಾನೆ? ಕಲಿಯುಗದ ಸಜ್ಜನರು ಎಲ್ಲೆಲ್ಲಿ ಭಾಗವತ ಹೇಳ್ತಾರೆ ಕೇಳ್ತಾರೆ, ಒಂದು ರೂಪದಿಂದ ಕೃಷ್ಣ ಅವನನ್ನು ಕಳಿಸ್ಕೊಡ್ತಾನಂತ. ಕೈಯಲ್ಲಿ ಬರುವಾಗ ಒಂದು ವಾದ್ಯ ಇಟ್ಕೊಂಡು ಬರ್ತಾನೆ. ಅವನು ತಾಳೆ ಇಟ್ಕೊಂಡು ಪ್ರಹ್ಲಾದ ಬಂದರೆ ಕಂಚಿನ ವಾದ್ಯ ಇಟ್ಕೊಂಡು ಉದ್ಧವ ಬರ್ತಾನೆ ಅಂತ ಪುರಾಣ ಹೇಳ್ತದೆ. ಕಂಚಿನ ವಾದ್ಯ ಅದೊಂದು ವಿಶೇಷ, ಕಾಂಸ್ಯಧಾರಿ ಅಂತ ಕರೆದಿದ್ದಾರೆ ಅದಕ್ಕೆ, ಕಂಚಿಗೆ. ಅರ್ಜುನ ಬರ್ತಾನಂತೆ ಒಂದು ರೂಪದಿಂದ, ಇಂದ್ರನೇ ಅರ್ಜುನ ಒಂದು ರೂಪದಿಂದ ಭಾಗವತ ನಡೆದಾಗ ಬರ್ತಾನೆ. ಹೇಗೆ ಬರ್ತಾನೆ? ರಾಗಕರ್ತ ಅರ್ಜುನೋಭೂತ್. ಪುರಾಣ ಹೇಳುವಾಗ ಶ್ಲೋಕ ಪದ್ಯ ಪದಗಳು ಹೇಳಬೇಕಾದ್ರೆ ರಾಗ ಬೇಕೋ ಬೇಡವೋ, ಆ ರಾಗ ಎಲ್ಲ ಜೋಡಿಸ್ಕೊಡ್ಲಿಕ್ಕೆ ಅರ್ಜುನ ಬರ್ತಾನೆ ಅಂತಂತಾರೆ. ಮಂಗಳ ಅಂದರೆ ವಾದ್ಯಗಳು ಬೇಡವೇನು? ಮತ್ತೆ ಮಂಗಳ ಅಂದರೆ ಏನು? ಕೃಷ್ಣನ ಸರ್ವೋತ್ತಮತೆಯನ್ನು ತಿಳಿದು ಕುಣಿದಾಡಿ ಭಕ್ತಿಯಿಂದ ಹುಚ್ಚೆದ್ದು ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟಿ ಕುಣಿದಾಡಬೇಕಲ್ಲ. ಹಾಗಾಗಿ ವಾದ್ಯಗಳನ್ನು ಅಂತ ದೇವತೆಗಳ ಕಡೆ ಕಳಿಸ್ಕೊಡ್ತಾನೆ ಭಗವಂತ. ನನ್ನ ಭಕ್ತರು ಪುರಾಣ ಹೇಳಿ ಕೇಳಿ ಉತ್ಸವ ಮಾಡ್ತಿದ್ದಾರೆ, ನೀವೆಲ್ಲ ಹೋಗ್ರಿ ಅಂತ ಹೇಳಿ ಕಳಿಸಿರ್ತಾನಂತೆ. ಇಂದ್ರ ದೇವಲೋಕದಿಂದ ಮೃದಂಗ ತರ್ತಾನಂತೆ, ಅವನು ಮೃದಂಗ ಬಾರಿಸ್ತಾನೆ. ಮಧ್ಯ ಮಧ್ಯದಲ್ಲಿ ಭಗವಂತನ ಮಹಿಮೆ ಹೇಳಿದಾಗ ಜಯ ಜಯ ಅಂತ ಜಯಘೋಷ ಮಾಡಬೇಕಂತೆ. ಆ ಜಯಘೋಷಕ್ಕೆ ಅಂತ ಸನತ್ ಕುಮಾರರು ಬರ್ತಾರಂತೆ. ಎಲ್ಲ ನೆನಪಿರಬೇಕು, ಮನೆ ಮನೆಗಳಲ್ಲಿ ಭಾಗವತ ನಡಿಬೇಕು, ದೇವತೆಗಳನ್ನು ಬರಮಾಡಿಕೊಳ್ಬೇಕು. ದೃಶ್ಯರಾಗಿ ಅಲ್ಲ, ಅದೃಶ್ಯ ರೂಪದಿಂದ ಬರ್ತಾರೆ. ಉದ್ಧವ ಬರ್ತಾನೆ, ಅರ್ಜುನ ಬರ್ತಾನೆ, ಪ್ರಹ್ಲಾದ ಬರ್ತಾನೆ, ಇಂದ್ರ ಬರ್ತಾನೆ. ಏನು ಸಾಮಾನ್ಯ ದೇವತೆಗಳ ಇವರೆಲ್ಲ? ಇವರು ಬಂದು ನಮ್ಮನ್ನು ಹರಿಸಿ ಹೋಗ್ತಾರಂತೆ. ಯತ್ರಾಗ್ರೇ ಭಾವವಕ್ತ ಸರಸ ರಚನೆಯ ವ್ಯಾಸಪುತ್ರೋ ಬಭೂವ. ಎಲ್ಲಿ ಭಾಗವತವನ್ನು ಹೇಳ್ತಾರೆ ಅಲ್ಲಿ ಇವರೆಲ್ಲ ಬಂದು ಸನ್ನಿಹಿತರಾಗ್ತಾರೆ. ಅಶ್ವತ್ಥಾಮ ಬರ್ತಾನೆ, ಅವನಿಗೆ ಆದಂಥ ಶಾಪದಿಂದ ಒಂದಿಷ್ಟು ಸುಖ ಕೊಡುವಂತೆ ಭಾಗವತದ ಶ್ರವಣದಿಂದ ಅವನು ಬಂದು ಅದನ್ನು ಕೇಳ್ತಾನೆ. ಶುಕಾಚಾರ್ಯರಂತೂ ಸರಿನೇ ಸರಿ. ಸೂತ ಪುರಾಣಿಕರು ಶೌನಕರು ಬಂದಿರ್ತಾರೆ. ಎಲ್ಲಿ ಪುರಾಣ ನಡೀತದೆ ಅಲ್ಲಿ ಗಂಗೆ ಬರ್ತಾಳೆ, ಎಲ್ಲಿ ಪುರಾಣ ನಡೀತದೆ ಅಲ್ಲಿ ನೇತ್ರಾವತಿ ಬರ್ತಾಳೆ, ಹೇಮಾವತಿ ಬರ್ತಾಳೆ, ತುಂಗೆ ಬರ್ತಾಳೆ, ಭದ್ರ ಬರ್ತಾಳೆ, ಎಲ್ಲ ನದಿಗಳು ಬರ್ತಾವೆ. ಪುರಾಣಗಳ ದೇವತೆಗಳು ಬರ್ತಾರೆ, ಶಾಸ್ತ್ರಗಳ ದೇವತೆಗಳು ಬರ್ತಾರೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿಯೇ ಇವರೆಲ್ಲರೂ ಬಂದು ಸನ್ನಿಹಿತರಾಗ್ತಾರೆ. ನಾರದ ಮಹರ್ಷಿಗಳು ಬಂದಿರ್ತಾರೆ. ಇಂಥ ಅದ್ಭುತವಾದ ಪುರಾಣ ಭಾಗವತ ಇಷ್ಟೆಲ್ಲ ದೇವತೆಗಳನ್ನು ಬರಮಾಡಿಸ್ಕೊಳ್ತದೆ ಅಂದರೆ ಆ ಭಾಗವತದ ಮಹಿಮೆ ಎಂಥದ್ದು ಅಂತ ತಿಳಿಬೇಕು. ಇದನ್ನೆಲ್ಲ ಶ್ರವಣ ಮಾಡಿದಾಗ ಈ ಘಟನೆಯನ್ನು ಕೊನೆಗೊಳಿಸುವಾಗ ಹೇಳ್ತಾರೆ. ಮುಂದೇನಾಯಿತು? ಪರೀಕ್ಷಿತ್ ರಾಜನ ಕಥೆ. ಬೀಳ್ಕೊಟ್ಟ ಶುಕಾಚಾರ್ಯರನ್ನು, ತಾನು ಧ್ಯಾನಾಸಕ್ತನಾದ ತಕ್ಷಕ ಸರ್ಪ ಪರೀಕ್ಷಿತನ ದೇಹಕ್ಕೆ ಮಾತ್ರ ಕಚ್ಚುವ ಹಾಗಾಯಿತು. ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಆತ ಮಾತ್ರ ಭಗವಂತನ ಪಾದ ಮೂಲ ಸೇರಿದಂತೆ ಯೋಗದಿಂದ ದೇಹ ಬಿಟ್ಬಿಟ್ಟ. ಭಾಗವತದ ಮತ್ತೊಂದು ಫಲ ಇದು. ಯಾರು ಭಾಗವತ ಶ್ರವಣ ಮಾಡ್ತಾರೆ ಅವರ ದೇಹ ಬಿಡುವ ಉಪಾಯ ಬಹಳ ಬೇಗ ಅವರಿಗೆ ಅರಿವಿಗೆ ಬರ್ತದೆ. ಅನಾಯಾಸೇನ ದೇಹ ಬಿಟ್ಬಿಟ್ಟ. ಭಗವಂತನ ಪಾದ ಸೇರಿದ್ದನ್ನೆಲ್ಲ ನೋಡ್ತಾ ಇದ್ದಾರೆ ಸೂತ ಪುರಾಣಿಕರು. ತಕ್ಷಕ ಕಚ್ಚಿದ್ದೂ ನೋಡಿದರು. ಇಷ್ಟೆಲ್ಲ ನೋಡಿ ತಾವು ತಲೆಯಲ್ಲಿ ಇಟ್ಟುಕೊಂಡು ನೈಮಿಷಾರಣ್ಯಕ್ಕೆ ಬಂದರು ಸೂತ ಪುರಾಣಿಕರು. ಶೌನಕರೆಲ್ಲ ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದ ಭಾಗವತ ನಮಗೂ ಹೇಳ್ರಿ ಅಂತ ಒತ್ತಾಯ ಮಾಡಿದ್ದಕ್ಕೆ ಮುಂದುವರೆದ ಭಾಗವತ ನೈಮಿಷಾರಣ್ಯದಲ್ಲಿ ಮತ್ತೆ ಬಂತು. ಆಗ ಪುರಾಣ ಅಲ್ಲಿ ಪೂರ್ಣ ಆದಮೇಲೆ ಶೌನಕರಂತಾರೆ, ನಾವೆಲ್ಲ ಭಾರ್ಗವ ಗೋತ್ರದಲ್ಲಿ ಬಂದವರು, ಭೃಗು ಋಷಿಗಳ ವಂಶದಲ್ಲಿ ಬಂದವರು, ನಮ್ಮ ಹಿರಿಯರೇ ಮಾರ್ಕಾಂಡೇಯರು, ಅವರ ಚರಿತ್ರೆಯನ್ನು ಹೇಳ್ರಿ ಅಂತ ಒತ್ತಾಯ ಮಾಡಿದ್ರಂತೆ. ಸೂತ ಪುರಾಣಿಕರು ಮಾರ್ಕಾಂಡೇಯರ ಚರಿತ್ರೆ ಹೇಳ್ತಾರೆ. ಮಾರ್ಕಾಂಡೇಯ ಮಹಾಭಾಗ ಅಂತ ಕೇಳಿದ್ದೇವೆ ಅವರ ಬಗ್ಗೆ. ಸ್ಮರಣೆ ಮಾಡಿದರೆ ಆಯುಷ್ಯ ವೃದ್ಧಿ ಅಂತಿದೆ ಅವರ ಚರಿತ್ರೆ ಕೇಳಿದರೆ. ಪ್ರಳಯದಲ್ಲಿ ದೇವರು ಹೇಗಿರ್ತಾನೆ ಅಂತ ಅವ್ರಿಗೆ ಕುತೂಹಲ ಇತ್ತಂತೆ. ಪುರಾಣ ಶಾಸ್ತ್ರಗಳು ವರ್ಣನೆ ಮಾಡ್ತಾವೆ ನಿಜ. ನಾವು ಎಷ್ಟೇ ಪುರಾಣ ಕೇಳಿದರೂ
ಎಷ್ಟೇ ನಮ್ಮ ಬಾಯಲ್ಲಿ ವರ್ಣನೆ ಮಾಡಿದರೂ ಪ್ರತ್ಯಕ್ಷವಾಗಿ ಕಂಡಾಗ ಏನು ಖುಷಿ ಇದೆ ಅದು ಈಗಿರಲ್ಲ. ಅದು ಆನಂದನೇ ಬೇರೆ ಅಲ್ವೇ? ಲೈವಿಗಿರೋ ಮಹತ್ವನೇ ಬೇರೆ, ಲೈವಿಗಿರೋ ಮಹತ್ವನೇ ಬೇರೆ. ಲೈವ್ನಲ್ಲಿಯೂ ವಿಷಲ್ಲಿಗಿರೋ ಮಹತ್ವ ಬೇರೆ, ಆಡಿಯೋಕ್ಕಿರೋ ಮಹತ್ವ ಬೇರೆ, ವಿಡಿಯೋಕ್ಕಿರೋ ಮಹತ್ವ ಬೇರೆ. ಅದಕ್ಕೆ ಮನುಷ್ಯ ಪುರಾಣ ಮಹಾಭಾರತಗಳನ್ನು ಅನುಭವಿಸಿ ಒಂದು ಹಂತದ ಖುಷಿ ಪಡವಲ್ಲ. ಸಾಧನೆ ಹೆಚ್ಚಾದಾಗ ಹೃದಯದಲ್ಲಿ ದೇವರನ್ನೇ ನೇರ ನೋಡ್ತಾನಲ್ಲ, ಆ ಆನಂದನೇ ಬೇರೆ ಅಂತ. ಅದನ್ನು ಅನುಭವಿಸ್ಲಿಕ್ಕೆ ಇದೆಲ್ಲ ಉಪಕರಣಗಳಷ್ಟೇ. ನನ್ನ ಪ್ರವಚನದಿಂದಲೇ ಆಯಿತು ಅಂತಲ್ಲ, ಬಹುಜನ್ಮಗಳ ಪುಣ್ಯ ಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ. ನೋಡಿ, ಮಾರ್ಕಾಂಡೇಯರಿಗೆ ಬಹುಜನ್ಮದ ಪುಣ್ಯನೂ ಇತ್ತು. ಅವರೇನು ಮಾಡಿದರು? ದೇವರನ್ನು ತಪಸ್ಸು ಮಾಡಿ ಕೇಳಿಕೊಂಡ್ರು. ಆಯುಷ್ಯ ಕಡಿಮೆ ಇದ್ದರು. ನರನಾರಾಯಣರ ಅನುಗ್ರಹ. ಪ್ರಳಯ ನೋಡಬೇಕು ಅಂತ ಅಪ್ಲಿಕೇಶನ್ ಹಾಕಿದರು. ತೋರಿಸ್ತೀನಿ ಇಂದ. ಪುಷ್ಪಭದ್ರಾ ತೀರದಲ್ಲಿ ಕುಳಿತಿದ್ದಾರೆ. ಚಿತ್ರ ಅಂತ ಚಿತ್ರಶಿಲೆಯ ಮೇಲೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಡೆಯಲ್ಲಿ ನೀರು, ಎಲ್ಲ ದಿಕ್ಕಿನಿಂದ ನೀರು ಅಪ್ಪಳಿಸ್ಬಿಡ್ತಂತೆ. ನೀರಿನೊಳಗೆ ಮುಳುಗೋದು ಏಳೋದು ದಡ ಸಿಗ್ತಾ ಇಲ್ಲ. ಒಂದು ಆಲದ ಎಲೆಯ ಮೇಲೆ ಭಗವಂತ ತನ್ನದೇ ಬಾಲರೂಪದಿಂದ ಭಾರೀ ಪ್ರಕಾಶಮಯನಾಗಿ ಕಾಣ್ತಾ ಇದ್ದಾನಂತೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶ್ಯ ಧೀರಃ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಜಗತ್ತನ್ನೆಲ್ಲ ಹೊಟ್ಟೆಯಲ್ಲಿಟ್ಟುಕೊಂಡು ಕೈ ಕಮಲ, ಕಾಲು ಕಮಲ, ಮುಖ ಕಮಲ, ಆ ಭಗವಂತನ ಬಾಲರೂಪದಲ್ಲಿ ತನ್ನ ಮೃದುವಾದ ಕಾಲಿನ ಹೆಬ್ಬೆರಳಿನ ರಸ ಏನು ಅಂತ ನೋಡಲಿಕ್ಕೆ ಬಾಯಲ್ಲಿ ಹಾಕ್ಕೊಂಡು ಭಗವಂತ ಆಸ್ವಾದನೆ ಮಾಡ್ತಾ ಇದ್ದಂತೆ. ಈ ರೂಪ ನೋಡಿದಾರೆ, ಏನು ಬುದ್ಧಾಗಿದೆ ಈ ರೂಪ ಅಂತ. ಎಲ್ಲೋ ಅಲಂಕಾರ ಮಾಡಿರ್ತಾರೆ ಚೆನ್ನಾಗಿ ಕೃಷ್ಣನಿಗೆ, ಉಡುಪಿ ಕೃಷ್ಣನಿಗೆ ನೋಡಿದರೆ ಒಂದ್ಸಲಿ ಅಪ್ಕೊಳ್ಬೇಕು ಅಂತ ಅನ್ನಿಸ್ತದೋ ಇಲ್ಲ. ಅದೇ ಸಹಜ ಭಕ್ತಿ, ನಿರ್ವ್ಯಾಜವಾದ ಭಕ್ತಿ. ಇದನ್ನು ಆಲಿಂಗಿಸ್ಕೋಬೇಕು ಅಂತ ಅನ್ನಿಸ್ತಂತೆ. ಅಪರಾಕೃತನಾದ ಕೃಷ್ಣ ಮಾರ್ಕಾಂಡೇಯರು ಆಲಿಂಗಿಸ್ಕೊಳ್ತೀನಿ ಎಂದು ಬಂದು ಕೂಡಲೇ ಸ್ವಲ್ಪ ತನ್ನ ಮೂಗಿನ ಉಸಿರಿನ ಜೋರಾಗಿ ಎಳೆದಂತೆ. ಮತ್ತೆ ಮೂಗೊಳಗೆ ಹೋಗ್ಬಿಟ್ರು. ಒಳಗೆ ಹೋಗ್ತಾರೆ. ತಮ್ಮದೇ ಪುಷ್ಪಭದ್ರಾ ನದಿ ತೀರ, ಚಿತ್ರಶಿಲಾ, ತಮ್ಮ ಆಶ್ರಮ, ದಂಡ, ಕಮಂಡಲು ಅಲ್ಲೇ ಕೂತಿದ್ದಾರೆ. ಅದೇ ರೂಪ ಕಣ್ಣು ಮುಂದೆ ಯಾವಾಗಲೂ ಇದೆ ಅಂತೆ ಮಾರ್ಕಾಂಡೇಯರಿಗೆ. ರುದ್ರದೇವರು ಪಾರ್ವತಿ ಸಮೇತ ಬಂದು ಮಾರ್ಕಾಂಡೇಯರು ಇಂಥ ರೂಪ ದರ್ಶನ ಮಾಡಿದ್ದಕ್ಕೆ ವರ ಕೊಟ್ಟರು ಅಂತ ಕಥೆ ಪುರಾಣದಲ್ಲಿ ಮುಂದುವರಿತು. ಹೀಗೆ ಮಾರ್ಕಾಂಡೇಯರ ಕಥೆ. ಸಪ್ತಕಲ್ಪ ಅಂತ ಜೀವನ, ಕಲ್ಪ ಆಯುಷ್ಯ ಪಡಿ ಪುರಾಣಾಚಾರ್ಯನಾಗುವಂತ ವರ ಕೊಟ್ಟಂಥ ಘಟನೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಇಂಥ 12ನೇ ಸ್ಕಂಧದಲ್ಲಿ ಬರುವ ಸೂತ ಪುರಾಣಿಕರಿಂದ ಬಂದಂಥ ಮಾರ್ಕಾಂಡೇಯರ ಉಪಾಖ್ಯಾನವನ್ನು ಅನುಸಂಧಾನ ಮಾಡಬೇಕು. ಯಾರು ಕೇಳ್ತಾರೋ ಅವರಿಗೆ ಆಯುಷ್ಯ ವೃದ್ಧಿ ಆಗ್ತದೆ ಅಂತ ಪದ್ಧತಿ. ಹಾಗೆ 12 ಸ್ಕಂದಗಳ ಶ್ರೀಮದ್ ಭಾಗವತವನ್ನು 7 ದಿನಗಳ ಕಾಲ ಇಲ್ಲಿ ಕ್ಯಾತ್ಸಂದ್ರ ಶ್ರೀರಾಯರ ಮಠದಲ್ಲಿ ನಡೆದಿದ್ದು ಇದೊಂದು ಪೂರ್ವಜನ್ಮದ ಸುಕೃತ ಅಂತ ಭಾವಿಸಬೇಕು. ಎಲ್ಲ ಕಡೆ ನಡೆಯೋದಲ್ಲ ಸುಲಭವಾಗಿ, ಪೂರ್ವಜನ್ಮದ ಸುಕೃತ. ಯಾವ ವಿಘ್ನಗಳೂ ಬರದೆ, ಮಳೆ ಭಾಳ ಜೋರಾಗಿ ಬಂದು ವಿಘ್ನ ಬರಲಿಲ್ಲ, ಬಿಸಿಲು ಅತಿಯಾಗಿ ವಿಘ್ನ ಬರಲಿಲ್ಲ, ಅಥವಾ ಇನ್ನೇನೋ ಸಮಸ್ಯೆಗಳಾಗಿಯೂ ಈ ಕಾರ್ಯಕ್ರಮಕ್ಕೆ ವಿಘ್ನ ಬರಲಿಲ್ಲ. ನಿರ್ವಿಘ್ನವಾಗಿ ಮಾಡಿಸಿದ್ದಾನೆ ದೇವರು. ಹಾಗಾಗಿ ಇದೊಂದು ಜನ್ಮಾಂತರದ ಸುಕೃತ ಅಂತ ಭಾವಿಸಬೇಕು. ಇನ್ನು ಇಂಥ ಭಾಗವತ ಇದುವರೆಗೂ ಮುಂದುವರ್ಕೊಂಡು ಬಂದಿದೆ ಅಂದರೆ ನಮ್ಮ ಹಿರಿಯರ ಪರಂಪರೆ. ಯಾರೆಲ್ಲ ನಮ್ಮ ಹಿರಿಯರಿದ್ದಾರೆ, ಮಧ್ವಾಚಾರ್ಯರಿಂದ ಆರಂಭ ಮಾಡಿ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ಅನುಗ್ರಹಿಸಿ ಈ ಪರಂಪರೆ ಬೆಳೆಸುವಂತೆ ಮಾಡಿದ್ದಾರಲ್ಲ, ಆ ಪರಂಪರೆಯನ್ನು ನಾವು ಅನುಗ್ರಹಿಸಿದ್ದಾರೆ ಅಂತ ನಮಸ್ಕರಿಸಿ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕಿಂತಲೂ ಹಿಂದೆ ಋಷಿಗಳು ವೇದ ಅವುಗಳನ್ನು ಕೊಟ್ಟದ್ದಕ್ಕೆ ಅವರನ್ನು ಸ್ಮರಣೆ ಮಾಡಬೇಕು. ಹಾಗೆ ದೇವತೆಗಳು ಕಾಲಕ್ಕೆ ನಮಗೆ ಬೇಕಾದದ್ದನ್ನು ಕೊಟ್ಟು ಅನುಗ್ರಹಿಸ್ತಾ ಇದ್ದಾರೆ ಅಂತ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಿಸಿ ಅವರಿಗೆ ಕೃತಜ್ಞತೆ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಇವರನ್ನು ಪ್ರೇರಣೆ ಮಾಡಿ ನಿಮ್ಮೆಲ್ಲರನ್ನು ಇಲ್ಲಿ ಕೂಡಿಸಿರ್ತಾರಲ್ಲ ಮುಖ್ಯ ಪ್ರಾಣದೇವರು, ಅವರನ್ನು ಮಾತ್ರ ಮರೆಯದೇನೆ ನಮಸ್ಕರಿಸಿ ಕೃತಜ್ಞತೆ ಸಲ್ಲಿಸಬೇಕು. ಆ ಪ್ರಾಣನನ್ನು ಪ್ರೇರಣೆ ಮಾಡಿ ನಿಮ್ಮ ಹೃದಯದಲ್ಲಿರುವ ಬಿಂಬರೂಪಿಯಾದ ಭಗವಂತನನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿ, ಸ್ವಾಮಿ ನೀನಿಂತು ಮಾಡಿಸಿದಿ, ನೀನಿಂತು ಮಾಡಿದ ಕರ್ಮ ನಿನಗಲ್ಲದೆ ಇನ್ಯಾರಿಗೆ ಅಂತ ಅವನನ್ನು ಸ್ಮರಿಸಬೇಕು, ನಮಸ್ಕರಿಸಬೇಕು. ಇದು ಒಂದು ಘಟ್ಟ.
ಎರಡನೇದ್ದು ಲೌಕಿಕವಾಗಿ ವಿಚಾರ ಮಾಡಿದರೆ ಇಂಥ ಎಷ್ಟೋ ಭಾಗವತ ರಾಮಾಯಣ ಗ್ರಂಥಗಳು ತುಮಕೂರಿನ ಬಹುಬಡಾವಣೆಗಳಲ್ಲಿ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿ ಒಂದು 18 ವರ್ಷ ಆಯಿತು. ತುಮಕೂರಿಗೆ 18 ವರ್ಷ ಸುಮಾರು. ನನಗೂ 18ರ ನಂಟಸ್ತಿಕೆ ಅಂತ ಅಂತಿರ್ತಾರಲ್ಲ, ಅಂದ್ರೆ ಸುಮಾರು 15ರಿಂದ 18 ವರ್ಷದ ನಂಟಸ್ತಿಕೆ. ಅದರಲ್ಲಿ ಪ್ರಾರಂಭದಲ್ಲಿ ಅಷ್ಟು ಪರಿಚಯ ಇರಲಿಲ್ಲ ನನಗೆ ಅವ್ರದ್ದು. ಆಮೇಲೆ ಪರಿಚಯ ಆಯಿತು. ಎಷ್ಟು ಕಡೆ ಉಪನ್ಯಾಸ ನನಗೇ ಮಾಡಿಸಿದ್ದಾರೆ ಅಂತ ನೆನಪಿಲ್ಲ ಇವತ್ತು. ಅಲ್ಲೊಂದು ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗೀತೆ ಮಹಾಭಾರತ, ಅದರಲ್ಲಿಯೂ ಕೂಡ ಹೆಚ್ಚು ಪಾಲು ನಂದೇ ಪ್ರವಚನ. ಅದು ಯತಿರಾಜ್ ಅವರದ್ದೇ ಯೋಜನೆಯೆಲ್ಲ ಯತಿರಾಜ್ ಅವರೇ ಮಾಡಿಸ್ತಿತ್ತು. ಎಷ್ಟು ಯತಿಗಳನ್ನು ಕರೆಸಿದರು, ಎಷ್ಟೋ ವಿದ್ವಾಂಸರನ್ನು, ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳು, ಅಷ್ಟೇ ಅಲ್ಲದೆ ದೇವಸ್ಥಾನಗಳು, ಅದರಲ್ಲಿ ಇಂಥ ಮಠಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಹೂಡಿದಾಗ ಅತಿ ಹೆಚ್ಚು ತಮ್ಮ ಶಕ್ತಿ ಮೀರಿ ಅದಕ್ಕೆ ದಾನಿಗಳನ್ನು ತರಿಸಿ, ಸೇವಾಕರ್ತರನ್ನು ತರಿಸಿ, ಮಾಡಬೇಕಿಂಥ ಸಾಮಾಜಿಕ ಕೆಲಸ ಆಗಬೇಕು ನಿಮ್ಮಿಂದ ಅಂತ ಹಿಂದಿನಿಂದ ಕೆಲವರು ಬೈಕೊಂಡದ್ದು ಇದೆ. ಅವರನ್ನು ನೋಡಿದ್ದೇನೆ ನಾನು. ಆದರೂ ಅದಕ್ಕೆ ಅವರೇನು ಯೋಚನೆ ಮಾಡಲಿಲ್ಲ. ಅನ್ನೋರು ಅಂತಿರಲಿ ಆಚಾರ್ಯರೇ, ನಮಗದು ಸಂಬಂಧ ಇಲ್ಲ, ನಾವು ಸಾಮಾಜಿಕ ಕೆಲಸಕ್ಕೆ ಭೂಮಿಗೆ ಬಂದಿದ್ದೇವೆ ಅಂತ ಅದನ್ನು ಮಾಡಿದ್ರಲ್ಲ. ನಾವು ಈ ಸಂದರ್ಭದಲ್ಲಿ ಅಂಥವ್ರನ್ನ ನೆನಪಿಸ್ಕೋಬೇಕು. ಮುಂದೆ ಹರಿಯೋರು ಇರಲ್ಲ, ಎಲ್ಲರನ್ನ ಕಲಿಸೋರು ಇರಲ್ಲ. ದಾನಿಗಳು ಎಲ್ಲೋ ಇರ್ತಾರೆ, ಸೇವಾಕರ್ತರು ಎಲ್ಲೋ ಇರ್ತಾರೆ, ಇನ್ನೂ ಬೇರೆ ಬೇರೆ ಥರದವರು ಇರ್ತಾರೆ. ಅವ್ರನ್ನ ಒಟ್ಟುಗಲಿಸ್ಬೇಕಲ್ಲ, ಅಷ್ಟು ಸುಲಭ ಅಲ್ಲ ಈ ಕೆಲಸ. ಆ ಆಯೋಜನೆ ಅನ್ನೋದಿದೆ ಅಲ್ಲ, ನಾನೊಬ್ಬ ಆಯೋಜಕರ ಮಗನಾಗಿ ಮಾತನ್ನು ಹೇಳ್ತಿದ್ದೇನೆ. ನನಗೆ ಗೊತ್ತು ಆ ಸಮಸ್ಯೆ ಏನು, ಮಠ ಅಂದರೆ ಏನು, ಸಮಾಜದ ಕಾರ್ಯಗಳೇನು, ಜನಗಳನ್ನು ಒಟ್ಟಿಗೆ ಕಲಿಸಿ ಇವತ್ತಿನ ಕಲಿಯುಗ ಬಹಳ ದುರ್ಭರವಾದ ಯುಗದೊಳಗೂ ಈ ಧಾರ್ಮಿಕವಾಗಿ ಸಮಾಜವನ್ನು ಮುಂದೆ ತೊಗೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಜನ್ರೇಷನ್ ಗ್ಯಾಪ್ ಯಾಕೆ ಬೀಳ್ತಾ ಇದೆ? ಮತ್ತು ಎಲ್ಲರಲ್ಲಿ ಪ್ರೇರಣೆ ಉತ್ಸಾಹ ತುಂಬವರೇ ಕಡಿಮೆ, ಹೇಳೋರೇ ಕಡಿಮೆ. ಮಾಡಬೇಕು ಅಂತ ಎಲ್ರಿಗಿದೆ, ನಿಮ್ಮೆಲ್ಲರಿಗೆ ನಾವೇನು ಅಧಾರ್ಮಿಕರಲ್ಲ, ಆದರೆ ಮಾಡಬೇಕು ಅಂತಿದೆ, ಉತ್ಸಾಹ ಇದೆ. ಆದರೆ ಒಬ್ಬರು ನಮ್ಮನ್ನು ಕರೆತರೋರು ಬೇಕು. ಆ ಮಧ್ಯದಲ್ಲಿ ಕರೆತರೋರು ಇದ್ದರು ಅಂದರೆ ಈ ಕಡೆ ಆಚಾರ್ಯರನ್ನು, ಸ್ವಾಮಿಗಳನ್ನು, ಸಂಗೀತ ದಾಸ ಸಾಹಿತ್ಯದವರನ್ನು ಮತ್ತು ಸಾಮಾನ್ಯ ಜನಗಳನ್ನು ಅಡ್ವರ್ಟೈಸ್ ಮಾಡಿ ಕರೆತಂದು ಹೀಗೊಂದು ಕಾರ್ಯ ಮಾಡಬೇಕು ಅಂದರೆ ಆಯೋಜಕ ತತ್ರ ದುರ್ಲಭ ಅಂತ ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ. ಕಲಿಯುಗದೊಳಗೆ ಯೋಜಕರು ಬಹಳ ದುರ್ಲಭ ಅಂತಾರೆ. ಯೋಜಕರು ಸಿಕ್ಕರೆ ದೊಡ್ಡ ದೊಡ್ಡ ಕೆಲಸಗಳಾಗಿಬಿಡ್ತವೆ. ಹಾಗಾಗಿ ನಮ್ಮ ಯತಿರಾಜವರ ಒಂದು ಕರ್ತೃತ್ವ ಶಕ್ತಿ ನಾನು ಕಣ್ಣಾರೆ ಕಂಡಿದ್ದೇನೆ, ನೀವು ಕಂಡಿದ್ದೀರಿ. ಬಹುಶಃ ಅವರು ಏನೆಲ್ಲ ಮಾಡಿ ಹೋಗಿದ್ದಾರೆ ಅದು ಮತ್ತೊಬ್ಬನಿಗೆ ಮಾರ್ಗದರ್ಶಕವಾಗುವ ಕರ್ತೃತ್ವ ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಪ್ರಶಂಸೆ ಮಾಡ್ತಾ ಇದ್ದೇನೆ. ಅಂಥ ಯತಿರಾಜ್ ಅವರ ಕುಟುಂಬ ಅದೇ ದಾರಿಯಲ್ಲೇ ಮತ್ತೆ ಮುಂದುವರಿಯುವಂತೆ, ಇವತ್ತು ಅವರನ್ನು ಸ್ಮರಿಸೋದಲ್ಲದೆ ಅವರ ಕುಟುಂಬ ಅಂಥ ಕಾರ್ಯದಲ್ಲಿ ಮುಂದುವರಿಯುವಂತೆ ಅವರು ಪ್ರೇರಣೆಯಾಗಿದ್ದಾರೆ. ಅವರಿಗೂ ಉತ್ತಮವಾದಂಥ ವಿಷ್ಣು ಲೋಕ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ಕರುಣಿಸಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮುಂದುವರೆದು ಆ ಕುಟುಂಬಕ್ಕೂ ಕೂಡ ಇದೇ ಪುಣ್ಯ ಸಿಗಲಿ, ಅವರ ವಂಶವೂ ವೃದ್ಧಿಯಾಗಲಿ. ಅವರ ಚಿರಂಜೀವಿ ದಂಪತಿಗಳಿಬ್ಬರು ಬಂದಿದ್ದಾರೆ, ಬಹಳ ಶ್ರದ್ಧೆ, ಆ ಇಬ್ಬರಿಗೂ ಕೂಡ ಬಹಳ ಶ್ರದ್ಧೆ. ಅದೇ ರೀತಿ ಅವರ ಅಜ್ಜ ಒಬ್ಬರಿದ್ದರು, ಅವರನ್ನು ನೆನಪಿಸ್ಕೊಳ್ಬೇಕು. 16 ಸರ್ಗ ಸುಮಧ್ವಿಜಯ ಪಾಠ ಮಾಡಿದೆ ನಾನು ತುಮಕೂರಿನಲ್ಲಿ. 1008 ಶ್ಲೋಕ ಪಾಠ ಮಾಡಿದರೆ ಈ ನಾವೇನು ನಮ್ಮ ಪಾಠದಲ್ಲೆಲ್ಲ ಅಟೆಂಡೆನ್ಸ್ ಅಂತ ಪ್ರತ್ಯೇಕ ಒಂದೇನು ಬುಕ್ ಇಟ್ಕೊಂಡಿರಲ್ಲ. ವಿಚಿತ್ರ ಅಂದರೆ ಅವರಿಗೆ ಆಗಲೇ ಒಂದು 70 ವರ್ಷ ವಯಸ್ಸಾಗಿರ್ಬೋದು. ತಾಂಡೋಣಿ ರಾವ್ ಅಂತ ಅವರ ಹೆಸರು. 70 ವರ್ಷದ ವೃದ್ಧರು, ಬಹುಶಃ ಈ 30-40 ವರ್ಷದವರು ಪಾಠಕ್ಕೆ ಅಷ್ಟು ಅಟೆಂಡೆನ್ಸ್ ಇರಲಿಲ್ಲ, ಅವ್ರದ್ದು ಮಾತ್ರ ಪೂರ್ಣ ಅಟೆಂಡೆನ್ಸ್ ಇತ್ತು. ತಮಿಳಿನ ಪುಸ್ತಕ ಈ ನನ್ನ ಪಾಠದೊಳಗೆ ಕೆಲವರು ನಮ್ಮ ನಾರಾಯಣರಾವ್ ಅಂತಿದ್ರು, ಅವ್ರ ತೆಲುಗು ಪುಸ್ತಕ. ಅವ್ರು ಮಧ್ವಿಜಯದ ಮಂಗಳ ನಾನು ಇಲ್ಲೇ ಶೆಟ್ಟಿಹಳ್ಳಿ ಮಠದಲ್ಲಿ ಮಾಡಿದೆ ತುಮಕೂರಿನಲ್ಲಿ. ನಂಗೆ ನೆನಪಿದೆ, ಒಬ್ಬರು ಇಂಗ್ಲೀಷ್ನಲ್ಲಿ ಮಧ್ವಿಜಯ ಅನುವಾದ ಮಾಡಿದರು, ಒಬ್ಬರು ತೆಲುಗುನಲ್ಲಿ ಅನುವಾದ ಮಾಡಿದರು. ನಮ್ಮ ರವೀಂದ್ರ ಅವರೆಲ್ಲ ಪಾಠಕ್ಕೆ ಬರೋರು ಇಲ್ಲಿ ಬಂದಿದ್ದಾರೆ ಇವತ್ತಿಗೂ, ಅವರು ಪಾಠಕ್ಕೆ ಬರ್ತಾಯಿದ್ರು. ಒಬ್ಬರು ತೆಲುಗುನಲ್ಲಿ ಅನುವಾದ ಮಾಡಿದರು. ನಮ್ಮ ತಾಂಡೋಣಿರವರು ಅಷ್ಟು ವಯಸ್ಸಾಗಿದ್ದರೂ ಕೂಡ ಮಧ್ವಿಜಯವನ್ನು ತಮಿಳಿನಲ್ಲಿ ಅನುವಾದ ಮಾಡಿದರು. ನಾನು ಅದೇ ಅಂದೆ,
ನನ್ನ ಮಧ್ವವಿಜಯದ ಪಾಠ ಒಂದು ಭಾಷೆಯಲ್ಲಿ ಮಾತ್ರ ತಲುಪ್ತಾ ಇತ್ತು, ಬಹುಭಾಷೆಯಲ್ಲಿ ತಲುಪಲಿಕ್ಕೆ ಇವರೆಲ್ಲ ಕಾರಣರಾಗಿದ್ದಾರೆ ಅಂತ ಅದರಲ್ಲಿ ನಂಗೆ ಭಾರಿ ಖುಷಿಯಾದದ್ದು ನಮ್ಮ ತಾಂಡೋಣಿರಾವ್ ಅವರು. ಅಷ್ಟು ವಯಸ್ಸಿಗೆ ತಮಿಳಿನಲ್ಲಿ ಅನುವಾದ ಮಾಡಿ ಆ ಉತ್ಸಾಹ ತೋರಿಸಿದ್ರಲ್ಲ, ಅಂಥ ಅದ್ಭುತ ಅವರು. ಬಹುಶಃ ಆ ತಾಂಡೋಣಿರಾವ್ ಅವರ ವಿಶೇಷ ಅನುಗ್ರಹ ನಮ್ಮ ಯತಿರಾಜ್ ಅವ್ರ ಮೇಲೆ ಯಾವಾಗಲೂ ಇರ್ತಿತ್ತು. ಅವರಿಬ್ಬರು ಒಟ್ಟಿಗೆ ಬರ್ತಾಯಿದ್ರು, ಪಾಠಕ್ಕೆಲ್ಲ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಹಾಗಾಗಿ ಅವರನ್ನು ಸ್ಮರಣೆ ಮಾಡಬೇಕು. ಅವರಿಗೂ ಕೂಡ ಭಗವಂತ ಸದ್ಗತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ, ಅವರ ಮಗಳಿದ್ದಾರೆ ಅವರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ಆ ಯತಿರಾಜ್ ಅವರ ಕುಟುಂಬದ ಎಲ್ಲ ಸದಸ್ಯರನ್ನು, ಅವರ ಅಳಿಯ ಬಂದಿದ್ದಾರೆ, ಮಗಳು ಬಂದಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣ ಅವರೆಲ್ಲ ಕುಟುಂಬದವರು. ಅವರನ್ನು ಭಗವಂತ ಉತ್ತರೋತ್ತರವಾಗಿ ಅಭಿವೃದ್ಧಿ ಮಾಡಲಿ, ಶ್ರೇಯಸ್ಸನ್ನು ಕೊಡಲಿ, ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಇದು ಪ್ರಾರಂಭ. ಯತಿರಾಜವರ ಮಗನಿಗೆ ನಾನು ಹೇಳೋದಷ್ಟೇ, ಇದು ಪ್ರಾರಂಭ. ಹೀಗೇನೆ ಲೌಕಿಕದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ, ಒಳ್ಳೆಯ ಸಂಪತ್ತು, ಅವನಿಗೆ ಒಳ್ಳೆಯ ಪದವಿನೂ ಸಿಗಲಿ, ವೃದ್ಧಿ ಆಗಲಿ ಇಬ್ಬರಿಗೂ ದಂಪತಿಗಳಿಗೆ. ಆದರೆ ನಮ್ಮ ಈ ಧರ್ಮದ ಕಾರ್ಯದಲ್ಲಿ ಮಾತ್ರ ನಿಮ್ಮ ತಂದೆಯನ್ನು ಮೀರಿಸುವ ಶಕ್ತಿ ದೇವರು ನಿಮಗೆ ಮಾಡುವಂತೆ ಕೊಡಲಿ ಅಂತ ಪ್ರಾರ್ಥನೆ. ವಾಸ ಬೆಂಗಳೂರಿನಲ್ಲಿ ಮಾಡಿದರು. ಅದೇ ಸತ್ಯಭಾಮೆಯ ಮನೆಯಲ್ಲಿ ಪಾರಿಜಾತ ಇಟ್ಟರು, ಹೂ ಎಲ್ಲ ಬಿದ್ದದ್ದು ಅದು ರುಕ್ಮಿಣಿ ಮನೆಗೆ ಅಂತೆ. ವಾಸ ಬೆಂಗಳೂರಿನಲ್ಲಿ ಮಾಡಿದರು, ತುಮಕೂರಿನಲ್ಲಿ ಪಾರಿಜಾತದ ಹೂವಿನಂತೆ ಜ್ಞಾನ ಕಾರ್ಯ ಅವನಿಂದ ಮುಂದೆ ನಡೆಯುವ ಹಾಗೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವನಿಗೆ ಶಕ್ತಿ ಕೊಡಲಿ, ಉತ್ಸಾಹ ಕೊಡಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೇನೆ. ದೇವಸ್ಥಾನದ ಮೇಲ್ಭಾಗದ ಕಲಶಕ್ಕೆ ದೊಡ್ಡ ಸೇವೆ ಮಾಡಿದ್ದಾರೆ. ಇದು ನಿಜವಾಗಲೂ ತಂದೆಯ ಆಸೆಯನ್ನು ಪೂರೈಸುವ ಮಗನೆಂದರೆ ನಮ್ಮ ಯತಿರಾಜ್ ಅವರ ಮಗ ಅಂತ ನಾನು ಈ ಸಂದರ್ಭದಲ್ಲಿ ಅವನನ್ನು ಪ್ರಶಂಸಿಸ್ತೇನೆ. ನಿಜವಾದ ಮಗ. ಹಾಗಾಗಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ, ಇದು ಉಳಿದವರಿಗೆ ಸ್ಫೂರ್ತಿಯಾಗುವಂತೆ ಆಗಿದೆ ಅಂತ ಹೇಳ್ತಾ, ಅವರ ಕುಟುಂಬವನ್ನು ಭಗವಂತ ಅನುಗ್ರಹಿಸಲಿ. ಕ್ಯಾತ್ಸಂದ್ರ ರಾಯರ ಮಠದ ಈ ಮುಖ್ಯಪ್ರಾಣ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರು ಯಾರೂ ಕೂಡ ನಿಮ್ಮ ಹಾಗೆ ಯುವಕರಲ್ಲ, ಎಲ್ಲ 60+ ನೋಡಿದರೆ 16+ ಅನ್ನೋ ಹಾಗೆ ಎಲ್ಲರೂ ಕೂಡ ಇಲ್ಲಿ ರಾಯರ ಸೇವೆಯಲ್ಲಿ ಇದ್ದಾರೆ. ಯಾರಿಗೆ ಸಾಧ್ಯ? ನಮ್ಮದೇ ಮನೆ, ನಮ್ಮ ಮಕ್ಕಳು ಎಲ್ಲೋ ಇರ್ತಾರೆ, ನಾವ್ಯಾಕೆ ಬರಬೇಕು ಅನ್ನೋ ಉದಾಸೀನವೇ ಇವತ್ತು ನೋಡ್ತೇವೆ. ಸಮಾಜದಲ್ಲಿ ಬೆರೆಯೋದು ಕಡಿಮೆ ಆಗ್ತಾ ಇದೆ ಇವತ್ತಿನ ಯುಗ. ಆದರೆ ಕ್ಯಾತ್ಸಂದ್ರಕ್ಕೆ ಬಂದಾಗ ನನಗೆ ಆಶ್ಚರ್ಯ ಆಗ್ತದೆ, ಇನ್ನೂ ಇಷ್ಟು ಉತ್ಸಾಹ ಇದೆ ಅಂದರೆ ಆ ಟ್ರಸ್ಟಿಗಳಿಗೆಲ್ಲ ಆ ಸಮಾಜದ ಮೇಲಿರುವ ದೃಷ್ಟಿ. ನಿಜವಾಗಲೂ ಇಂಥ ಹಿರಿಯರು ಇರಬೇಕು ಮಾರ್ಗದರ್ಶನಕ್ಕೆ. ಅಂದರೆ ಮುಂದಿನ ಯುವಕರಿಗೆ ಅದೊಂದು ಮಾರ್ಗದರ್ಶನ ಆಗ್ತದೆ. ಆ ಟ್ರಸ್ಟಿನ ಸದಸ್ಯರಿಗೆ, ಸದಸ್ಯರ ಕುಟುಂಬಕ್ಕೆ ರಾಯರು ಮುಖ್ಯಪ್ರಾಣ ಭಾಗವತ ಪ್ರತಿಪಾದ್ಯ ಕೃಷ್ಣ ಅವರನ್ನು ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನನ್ನನ್ನು ಇದಕ್ಕೆ ಬರಮಾಡಿಕೊಳ್ಳಿಕ್ಕೆ ಮಧ್ಯದಲ್ಲಿ ಹೆಚ್ಚು ಒತ್ತಾಯ ಮಾಡಿದ್ದು ನಮ್ಮ ಮುಕುಂದಾಚಾರ್ಯರು. ಅವರು ನನಗೆ 18 ವರ್ಷದಿಂದ ಪರಿಚಯ, ಅಪರಿಚಿತರಲ್ಲ. ಪಾಟ್ನಿ ಆಚಾರ್ಯರ ಹತ್ರ ಸಾಕಷ್ಟು ಶಾಸ್ತ್ರ ಗ್ರಂಥಗಳನ್ನು ಓದಿದ್ದಾರೆ. ಅವರು ಇಲ್ಲಿ ರಾಯರ ಸೇವೆಯಲ್ಲಿ ತೊಡಗಿ ನನ್ನನ್ನು ಬರಮಾಡಿಕೊಳ್ಳಿಕ್ಕೆ ನನ್ನ ಮೇಲೆ ಅಭಿಮಾನ ತೋರಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ತುಮಕೂರಿನ ಶ್ರೋತೃವರ್ಗ ಇವತ್ತು ನಿನ್ನೆ ಮೊನ್ನೆಯಿಂದ ಒಂದು ದಿವಸವೂ ಬಿಡದೆ ಈ ಭಾಗವತದೊಳಗೆ ಭಾಗವಹಿಸಿದ್ದೀರಿ. ಆಫ್ಲೈನ್ನಲ್ಲಿ ಭಾಗವಹಿಸಿದವರು, ಆನ್ಲೈನ್ನಲ್ಲಿ ಭಾಗವಹಿಸಿದವರು. ಯಾಕಂದರೆ ಈಗೆಲ್ಲ 2 ಥರದ ಶ್ರೋತೃಗಳು, ಪ್ರತ್ಯಕ್ಷ ಪರೋಕ್ಷ ಸೇವೆ ಅಂತ ಹೇಳ್ತಿದ್ರಲ್ಲ ಹಿಂದೆ, ಹಾಗೆ ಈಗ ಆಫ್ಲೈನ್ ಆನ್ಲೈನಲ್ಲಿ ಯಾರೆಲ್ಲ ಭಾಗವಹಿಸಿ ಈ ಪುರಾಣಗಳ ಶ್ರವಣ ಮಾಡಿದ್ದಾರೆ, ನಿಮ್ಮೆಲ್ಲರ ಕುಟುಂಬಕ್ಕೂ ಕೂಡ ಭಗವಂತ ವಿಶೇಷ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ. ಭಗವಂತನೇ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ವೃದ್ಧಿ ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ನನಗೂ ಕೂಡ ಆ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ ಮಾಡಲಿ ಅಂತ ಪ್ರಾರ್ಥಿಸಿ, ಮೇಲಿಂದ ಮೇಲೆ ನಿಮ್ಮೆಲ್ಲರ ಸಹಕಾರದಿಂದ ಇಂಥ ಧ್ಯಾನ ಕಾರ್ಯಗಳು ಮಠದಲ್ಲಿ ನಡಿಬೇಕು. ನಡೆದಾಗ ನನ್ನನ್ನು ಮರಿಬೇಡ್ರಿ ಅಂತ ನಿಮಗೆಲ್ಲ ಒಂದು ಕಿವಿ ಮಾತನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಾನು ತುಮಕೂರಿಗೆ ಭಾಳ ಹತ್ತಿರ. ತುಮಕೂರಿಗೆ ಭಾಳ ಹತ್ತಿರ ಅಂದರೆ ಎಷ್ಟು ಹತ್ತಿರ ಅಂದರೆ, ಬೇರೆ ಊರಿಗೆ ಹೋದಾಗ ಹೇಳ್ತಿರ್ತಾರೆ, ಆಚಾರ್ಯ ನಿಮ್ಮದು ತುಮಕೂರಲ್ವಾ ಅಂತ. ಆಗ ನನಗೆ ಗೊತ್ತಾಗ್ತದೆ ನಾನು ತುಮಕೂರಿನವನೇ ಹಾಗಾದರೆ ಅಂತ.
ಅಲ್ಲ, ಬೇರೆ ಬೇರೆ ಊರಿಗೆಲ್ಲ 5 ದಿವಸ 6 ದಿವಸ ಹೋಗಿ ಮುಂದೆ ಬೇರೆ ಬೇರೆ ಊರಿಗೆ ಹೋಗಿಬಿಡ್ತೇವೆ. ಆದರೆ ಈ ಊರಿನಲ್ಲಿ ಮಾತ್ರ ವರ್ಷಗಟ್ಟಲೆ ಕಾರ್ಯಕ್ರಮ, ಭಗವದ್ಗೀತೆ, ಹರಿಕಥಾಮೃತ ಸಾರ, ಮಧ್ವ ವಿಜಯದ ಪಾಠ, ಭಾಗವತ ಇಷ್ಟು ನಡೆಸಿದೆ. ಇಷ್ಟೂ ನಡೆಸಲಿಕ್ಕೆ ಕಾರಣ ಅಂದರೆ ನಮ್ಮ ಸತ್ಯಭಾಮ ಅವರು. ಅವರಿಗೆ ಭಗವಂತ ವಿಶೇಷ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಇನ್ನು ಬದರಿಯಾಚಾರ್ಯರು ಶೆಟ್ಟಿಹಳ್ಳಿ ರಾಯರ ಅರ್ಚನೆ ಮಾಡಿ ಎಲ್ಲರಿಗೆ ಗೊತ್ತಿದ್ದವರೇ, ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಊರನ್ನು ಬಿಟ್ಟು ಹೋಗಬೇಕು ಅಂತ ನನಗೇನಿಲ್ಲ, ಏನೇನೋ ಕಾರ್ಯದಿಂದ ಬೇರೆ ಬೇರೆಯವರು ಪ್ರವಚನ ಕರೆದದ್ದಕ್ಕೆ ಒಂದಿಷ್ಟು ಹೋಗ್ತಿರ್ತೇನೆ ಅಷ್ಟೇ. ಹಾಗಾಗಿ ನಿಮಗೆಲ್ಲ ಕೇಳ್ಕೊಳ್ತೀನಿ, ನೀವೆಲ್ಲ ಮಾಡಿದ ಕಾರ್ಯಕ್ರಮದಲ್ಲಿ ನನ್ನೂ ಒಬ್ಬನ ನೆನಪಿಸ್ಕೊಳ್ರಿ ಆಗಾಗ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಮದ್ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋ ಟೈಮ್ ಆಗಿದೆ. ನಾನೇ ಜಾಸ್ತಿ ಮಾತಾಡೋದು ಹೋಗಲ್ಲ, ಆದರೆ ಮಾತಾಡಲೇಬೇಕು.